ಸೊ ಬೆಟರ್ ಎರಡು ಆಪ್ಷನ್ ಇರ್ಲಿಲ್ಲ ಇನ್ ಕೇಸ್ ಏನಾದ್ರು ಮಿಸ್ಸಿಂಗ್ ಇದ್ರೆ ಮೇಡಮ್ ಮಾಡಿ ಸ್ಟಾರ್ಟ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಸ್ಟಾರ್ಟ್ ಮಾಡಿ. ಇನ್ನೊಂದ್ಸಲ ರೆಕಾರ್ಡ್ ಮಾಡಿ ಬೇಕಾದ್ರೆ. ಓಕೆ, ರೆಕಾರ್ಡಿಂಗ್ ಆನ್ ಇಡಿ ರಶ್ಮಿ ಮೇಡಮ್. ಓಕೆ ಸರ್. ಆಲ್ ರೈಟ್, ಓಕೆ, ಎಸ್. ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ರು ಕೂಡ? ಸೊ ತುಂಬಾ ಜನ ತುಂಬಾ ದಿನದಿಂದ ವೇಟ್ ಮಾಡ್ತಿರುವಂತ ಒಂದು ಹಿಸ್ಟೋರಿಕಲ್ ಕಾರ್ಯಕ್ರಮಕ್ಕೆ ಒಂದು ಸೆಷನ್ ಗೆ ನೀವೆಲ್ಲರೂ ಕೂಡ ಕಾರಣೀಕರ್ತರಾಗಿದ್ರಿ. ಸೊ ಸ್ಪೆಷಲಿ ಕಂಗ್ರಾಚುಲೇಷನ್ ಯಾರೆಲ್ಲ ಈ ಒಂದು ಸೆಷನ್ ನ ಅಟೆಂಡ್ ಮಾಡ್ತಿದ್ರಿ, ಈ ಒಂದು ಸೆಷನ್ ಗೆ ಒಂದು ಸಾಕ್ಷಿ ಆಗ್ತಿದ್ರಿ, ನಿಮ್ಮೆಲ್ಲರೂ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್. ಸೊ ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಅಗ್ರಿಕಲ್ಚರ್ ಒಂದು ಸೆಷನ್ ಆಗಿರುವಂತದ್ದು, ಇಂಟರಾಕ್ಷನ್ ಸೆಕ್ಷನ್ ಆಗಿರುತ್ತೆ. ಸೊ ಆಲ್ರೆಡಿ 8:15 ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು. 8:15 ಜಸ್ಟ್ ಇವಾಗ ಆಗಿದೆ. ಬಟ್ ಆಲ್ರೆಡಿ 5-7 ನಿಮಿಷ ಇರುವಾಗ್ಲೇ ನಮ್ಮ ಈ ಒಂದು 500 ಜನ ಕೆಪಾಸಿಟಿ ಏನಿದೆ ಆಲ್ರೆಡಿ ಫುಲ್ ಆಗಿದೆ. ಸೊ ಸಾರಿ ಯಾರೆಲ್ಲ ಮಿಸ್ ಆಗಿದ್ದಾರೆ. ಸೊ ಅವ್ರೆಲ್ಲರೂ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ವಿ 5 ನಿಮಿಷ ಅಂತ ಹೇಳಿದ್ರೆ ತುಂಬಾ ಜನ 15 ನಿಮಿಷ ಅಲ್ಲ 20 ನಿಮಿಷ ಮೊದಲಿಂದ ಪಾಸ್ವರ್ಡ್ ಇದೆ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ. ಸೊ ಇದು ಕಲಿಬೇಕಂತ ಒಂದು ಹುಚ್ಚು, ಒಂಥರ ಕಲಿಬೇಕಂತ ಒಂದು ಹಂಬಲ, ಕಲಿಲೇಬೇಕು, ಇದ್ರ ಬಗ್ಗೆ ನಾಲೆಜ್ ತಗೊಳ್ಬೇಕು. ಯಾಕಂದ್ರೆ ತುಂಬಾ ಜನರಿಗೆ ಇದು ಬೇಕಾಗಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ವೈಟಿಂಗ್ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಇದಕ್ಕೋಸ್ಕರ ವೈಟ್ ಮಾಡ್ತಿದ್ರ ಅಂತ ಹೇಳಿ. ಸೊ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಇಂತ ಒಂದು ಕಾರ್ಯಕ್ರಮ ಐ ಥಿಂಕ್ ನಮ್ಮಲ್ಲೇ ಪ್ರಥಮ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಈ ರೀತಿ ಒಂದು ಸೆಷನ್ ಮಾಡ್ತಿರೋದು. ಈ ರೀತಿ ಒಂದು ಇಬ್ರು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಕಡೆಯಿಂದ ಒಂದು ಇಂಟರಾಕ್ಷನ್ ಸೆಕ್ಷನ್ ಇರುತ್ತೆ. ಯಾಕಂದ್ರೆ ಟ್ರೈನಿಂಗ್ ಇರ್ಬೋದು ಅಥವಾ ಏನಾದ್ರು ಒಂದ್ ಸೈಡ್ ಮಾತ್ರ ಇರುತ್ತೆ. ಬಟ್ ಇದೇನಾಗುತ್ತೆ ಅಂದ್ರೆ ಆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಹತ್ರ ಕೇಳುವಂತದ್ದು, ಅವಾಗ ನಿಮ್ಗೆ ತುಂಬಾ ಈಸಿಯಾಗಿ ಅದು ಕನೆಕ್ಟ್ ಆಗುತ್ತೆ. ಸೊ ನಿಜವಾಗ್ಲೂ ನಿಮ್ಮೆಲ್ಲರೂ ಕೂಡ ಒನ್ಸ್ ಅಗೇನ್ ನಾನು ಈ ಒಂದು ಸ್ಪೆಷಲ್ ಮೂಮೆಂಟ್ ಗೆ ನಿಮ್ಮೆಲ್ಲರೂ ಕೂಡ ಒಂದು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತ ಸೊ ಇಬ್ರು ಸ್ಪೆಷಲ್ ಪರ್ಸನ್ ಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇವರಿಬ್ರು ಕೂಡ ನನ್ನ ತಂಡದಲ್ಲಿ ಇದ್ದಾರೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸೊ ಒಬ್ಬ ಒಂದು ಒಳ್ಳೆ ಗ್ರಾಜುಯೇಟ್, MBA ಗ್ರಾಜುಯೇಟ್ ಆಗಿದ್ದು ಕೂಡ ಬೇರೆ ಬೇರೆ MNC ಕಂಪನಿಲಿ ವರ್ಕ್ ಮಾಡ್ತಿದ್ದು ಕೂಡ, ಸೊ ಮಣಿಪಾಲ್ ಗ್ರೂಪ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ತನ್ನದೇ ಆದಂತ ಒಂದು ದೊಡ್ಡ ಬಿಸ್ನೆಸ್ ಕೂಡ ಹೊರಗಡೆ ಇದೆ. ಸೊ ಆದ್ರೂ ಕೂಡ ಈ ಒಂದು ಬಿಸ್ನೆಸ್ ನ ಆಳ ಅಗಲ ಅರ್ಥ ಮಾಡ್ಕೊಂಡು ಕಳೆದ 1-1.5 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು ಕೂಡ, ಸೊ ನಾಟ್ ಓನ್ಲಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಡಕ್ಟ್ ಬಗ್ಗೆ ಕೂಡ ಒಂದು ಕಲಿಯುವಂತ ಹಂಬಲ ಇರ್ಬೋದು. ಸೊ ಈ ಒಂದು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಕೂಡ ಸರ್ಟಿಫೈಡ್ ಆಗಿರುವಂತ ಒಬ್ಬ ವ್ಯಕ್ತಿ, ನ್ಯೂಟ್ರಿಷನ್ ಅಲ್ಲಿ ಕೂಡ ಸ್ಪೆಷಲಿಸ್ಟ್ ಆಗಿರುವಂತ ವ್ಯಕ್ತಿ, ಅದರ ಜೊತೆಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಕೂಡ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. ತುಂಬಾ ಜನ ಅದನ್ನ ವ್ಯೂಸ್ ಕೂಡ ಆಗಿದೆ. ಸೊ ಅಂತ ಒಬ್ಬ ಪರ್ಸನ್ ಇಂದ ಇವತ್ತು ನಮ್ಮ ಒಂದು ಪ್ರಾಡಕ್ಟ್ ಅನ್ನ ಯಾಕೆ ಯೂಸ್ ಮಾಡ್ಬೇಕು, ನಮ್ಮ ಹೆಮ್ಮೆಯ ಮೋದಿ ಕೇರ್ ನ ಸೊ ಆಕ್ಟಿವ್ 8 ಇರ್ಬೋದು, ಆಕ್ಟಿವ್ ಝೈಮ್ ಅಂಡ್ ಆಕ್ಟಿವ್ ಗೋಲ್ಡ್ ಅಂಡ್ ಆಕ್ಟಿವ್ ಮ್ಯಾಕ್ಸ್ ಇರ್ಬೋದು, ಈ ಒಂದು ಪ್ರಾಡಕ್ಟ್ ಅನ್ನ ಯಾಕೆ ಯೂಸ್ ಮಾಡ್ಬೇಕು, ಹೊರಗಡೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ ಇರುವಂತ ಡಿಫ್ರೆನ್ಸ್ ಏನು. ಸೊ ಇದರಲ್ಲಿ ಎಸ್ಪೆಷಲಿ ನೀವು ಒಂದು ಹೊರಗಡೆ ಫೀಲ್ಡ್ ಹೋದಾಗ ರೈತರು ಕೇಳ್ಬೋದು, ನಾವು ಇಂಥದ್ದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೇವೆ, ಅದಕ್ಕಿಂತ ನಿಮ್ಮದು ಏನ್ ಬೆಸ್ಟ್ ಆಗಿದೆ, ನಾವ್ ಯಾಕೆ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಇಂಥದ್ದೆಲ್ಲ ಬೇರೆ ಬೇರೆ ಕ್ವಶನ್ ಗಳು ಬರುತ್ತೆ. ಸೊ ಅದಕ್ಕೆ ನಾವು ಯಾವ ರೀತಿ ಆನ್ಸರ್ ಕೊಡ್ಬೇಕು, ನಮ್ಮ ಒಂದು ಪ್ರಾಡಕ್ಟ್ ಯಾಕೆ ಯೂಸ್ ಮಾಡ್ಬೇಕು, ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಒಬ್ಬ ಸ್ಪೆಷಲ್ ಪರ್ಸನ್, ಸೊ ಮಿಸ್ಟರ್ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಮಿಸ್ಟರ್ ಉದಯ್ ಸರ್ನ ನಾನು ವೆಲ್ಕಮ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಸೊ ಇನ್ನೊಬ್ಬ ವ್ಯಕ್ತಿ, ಇವರು ಆ ಒಂದು ನಮ್ಮಲ್ಲಿ ಆ ಪ್ರಾಡಕ್ಟ್ ಅಲ್ಲಿ ಏನೇನ್ ಕಂಟೆಂಟ್ ಇದೆ ಅಂತ ಹೇಳಿ ಅಥವಾ ನಮ್ಮ ಪ್ರಾಡಕ್ಟ್ ನ ತುಂಬಾ ಡೀಪ್ ಆಗಿ ಅದನ್ನ ಸ್ಟಡಿ ಮಾಡಿರುವಂತ ಪರ್ಸನ್ ಉದಯ್ ಶೆಟ್ಟರ್ ಅಂದ್ರೆ, ಸೊ ಇನ್ನೊಬ್ಬ ವ್ಯಕ್ತಿ ಫೀಲ್ಡ್ ಎಕ್ಸ್ಪೀರಿಯನ್ಸ್, ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್. ಸೊ ತುಂಬಾ ಜನ ಐ ಥಿಂಕ್ ಅವರು ಬಿಸ್ನೆಸ್ ಮಾಡೋಕ್ಕಿಂತ ಜಾಸ್ತಿ ತುಂಬಾ ಜನರದ್ದು ನಮ್ಮ ಬೇರೆ ಬೇರೆ ಲೆಗ್ಸ್ ಇಂದ, ಇವೊಂದು ಕ್ರಾಸ್ ಲೈನ್ ಇಂದ ಕೂಡ ಹೇಳ್ಬೋದು, ಬೇರೆ ಬೇರೆ ಲೆಗ್ ಅವರು ಕೂಡ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸರ್ ನೀವ್ ಏನ್ ಯೂಸ್ ಮಾಡ್ತೀರಾ, ಈ ಬೆಳೆಗೆ ಏನ್ ಯೂಸ್ ಮಾಡ್ತೀರಾ, ಇದಕ್ಕೆ ಯಾವಾಗ ಯೂಸ್ ಮಾಡ್ತೀರಿ. ಸೊ ಅವರಿಗೆ ಆಲ್ಮೋಸ್ಟ್ ಬಿಸ್ನೆಸ್ ಗಿಂತ ಜಾಸ್ತಿ ಇದೇ ಆಗಿ ಹೋಗಿದೆ. ಸೊ ಅದಕ್ಕೆ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೆ ರೀಚ್ ಆದಾಗ ಸೊ ಎಲ್ಲರೂ ಕೂಡ ಸೇರಿಕೊಂಡು ಈ ಬಿಸ್ನೆಸ್ ಅಲ್ಲಿ ಬೆಳಿಬಹುದು. ಹಾಗೇನೆ ನಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇವಾಗ ಮಾನ್ಸೂನ್ ಧಮಾಕ ಇದೆ, ಬೇರೆ ಬೇರೆ ಪ್ರಮೋಷನ್ ಕೂಡ ಬಂದಿದೆ. ಈ ಪ್ರಮೋಷನ್ ಜೊತೆಗೆ ಅಗ್ರಿಕಲ್ಚರ್ ನಾಲೆಜ್ ಕೂಡ ತಗೊಂಡಾಗ ನಾವು ಇನ್ನೂ ಕೂಡ ನಮ್ಮ ಇನ್ಕಮ್ ಅನ್ನ, ನಮ್ಮ ಬಿಸ್ನೆಸ್ ಅನ್ನ ರೈಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ರೈಟ್ ಆನ್ಸರ್ ಕೊಡ್ಲಿಕ್ಕೆ ಒಬ್ಬ ರೈಟ್ ಪರ್ಸನ್ ನ ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವರು ಕೂಡ ಬೇಸಿಕಲಿ ಒಬ್ಬರು ಸ್ಕೂಲ್ ಟೀಚರ್ ಆಗಿ ಕಳೆದ 10-12 ವರ್ಷದಿಂದ ಒಬ್ಬ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಮೋದಿ ಕೇರ್ ಅವಕಾಶ, ಸೊ ಹನುಮಂತ್ ರಾವ್ ಸರ್ ಹಾಗೆ ಮಂಜುನಾಥ್ ಸರ್ ಇರ್ಬೋದು, ನಮ್ಮ ಟೀಮ್ ಮುದೋಳ ಪವಿತ್ರ ಮೇಡಮ್ ಕಡೆಯಿಂದ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಸಿಕ್ಕಿರುವಂತ ಅವಕಾಶವನ್ನ ಯೂಸ್ ಮಾಡ್ಕೊಂಡು ತಾನು ಅವರ ಒಂದು ಬ್ಯಾಕ್ ಗ್ರೌಂಡ್ ಕೂಡ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅದಕ್ಕೋಸ್ಕರ ಅದೇ ಒಂದು ಫೀಲ್ಡ್ ಅಲ್ಲಿ ಮುಂದುವರಿಬೇಕಂತ ಹೇಳಿ, ಅದರಲ್ಲಿ ಹೇಳ್ಬೇಕಂದ್ರೆ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ತುಂಬಾ ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಯಾವ ಪ್ರಾಡಕ್ಟ್ ಅನ್ನ ಹೇಗೆ ಕೊಡ್ಬೇಕು, ಯಾವ ಟೈಮ್ ಅಲ್ಲಿ ಕೊಡ್ಬೇಕು, ಎಷ್ಟು ಡೋಸೇಜ್ ಕೊಡ್ಬೇಕು,
ಬೆಳಿಬೇಕು. ಸೊ ಎಲ್ಲದ್ರ ಬಗ್ಗೆ ಒಂದೆರಡು ಬೆಳೆ ಅಲ್ಲ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗಳ ಬಗ್ಗೆ ಕೂಡ ಒಂದು ಸ್ಟಡಿ ಮಾಡಿರುವಂತ ವ್ಯಕ್ತಿ. ನಾಟ್ ಓನ್ಲಿ ಸ್ಟಡಿ ಮಾಡೋದು ಮಾತ್ರ ಅಲ್ಲ, ಅದನ್ನ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿರುವಂತ ವ್ಯಕ್ತಿ. ಯಾಕಂದ್ರೆ ಬರೀ ನಾವು ಸ್ಟಡಿ ಮಾಡೋದು ಬರೀ ಟೆಕ್ನಿಕಲ್ ನಾಲೆಜ್ ಅಥವಾ ನಾವು ವರ್ಡ್ಸ್ ಮಾತ್ರ ಹೇಳ್ತಾ ಇಲ್ಲ, ಅವ್ರ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ಫೀಲ್ಡ್ ಅಲ್ಲಿ ಆ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ ಕೂಡ. ಸೊ ಅಂತ ಒಬ್ಬ ವ್ಯಕ್ತಿನ ಕರೆಯುವಂತ ಸಮಯ. ಸೊ ಮಿಸ್ಟರ್ ಸೋಮಪ್ಪ ಸರ್ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಐ ವುಡ್ ಲೈಕ್ ಟು ಕಾಲ್ ಸೋಮಪ್ಪ ಸರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಹಾಗೇನೆ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಉದಯ್ ಸರ್ ನಾನು ವೆಲ್ಕಮ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಓವರ್ ಟು ಯು ಅಂಡ್ ಆಲ್ ಯುವರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಗುಡ್ ಮೋದಿಕೆ ಮಾರ್ನಿಂಗ್. ಎಲ್ರು ಮೋದಿಕೆ ಕನ್ಸಲ್ಟೆಂಟ್ ತಿಳ್ಕೊಳ್ತೀನಿ. ವಾವ್ ಸರ್, ನಾವು 1,000 ತಗೊಳ್ಬೇಕಿತ್ತು. ಮಿಸ್ ಆಯ್ತು ಸರ್ ನಿಜವಾಗ್ಲು. ಎಸ್, ಯಾರ್ಯಾರಿಗೆ ನಾನು 8:05 ಅಂತ ಹೇಳಿದೆ, 8:10 ಲಾಗಿನ್ ಆಗಿ ಅಂತ ಹೇಳಿದೀವಿ. 7:45 ಲಾಗಿನ್ ಸ್ಟಾರ್ಟ್. ಪಾಸ್ವರ್ಡ್ ಇತ್ತು, ಅದು ಆಫ್ ಮಾಡ್ಬೇಕಿದ್ರೇನೆ ನನಗೆ ಲಾಗಿನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಯಾರ್ಯಾರಿಗೆ ಸಿಕ್ಕಿದೆ ಪುಣ್ಯವಂತರು. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇರೋ ಒಂದು ಸೆಷನ್ ಮಾಡ್ಬೇಕು. ನಮಗೂ ಟೈಮ್ ಆಗಿಲ್ಲ, ರಾಘು ಸರಿಗೂ ಟೈಮ್ ಆಗಿಲ್ಲ. ಸೊ ಎಲ್ರು ಒಟ್ಟಿಗೆ ಸಿಗೋದು ವೆರಿ ರೇರ್ ಲೀಡರ್ಗಳು. ಸೊ ರಾಘು ಸರ್ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ರಾಘು ಸರ್ ಏನಾದ್ರು ಆಲೋಚನೆ ಮಾಡಿದ್ರೆ ಅದನ್ನ ನಾನು ಆಲೋಚನೆ ಮಾಡಿರ್ತೇನೆ. ರಾಘು ಸರ್ ಫೋನ್ ಮಾಡಿ ಮಾಡುವಾಗ ಕೇಳಿದ್ರೆ ಎಸ್ ನಾನ್ ಥಿಂಕ್ ಮಾಡಿದ್ದೀನಿ, ಹೀಗ್ ಮಾಡೋಣ. ಸೊ ಈ ರೀತಿ ಇರುತ್ತೆ. ಅಂದ್ರೆ ಸೇಮ್ ಮೈಂಡ್ ಸೆಟ್ ಒಂದೇ ಕಡೆ ಸೇರುವುದಂತ ಇದಕ್ಕೆ ಹೇಳ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ಅಂಡ್ ನಮಸ್ತೆ ಸೋಮಪ್ಪ ಸರ್. ಗುಡ್ ಈವ್ನಿಂಗ್, ಗುಡ್ ಮೋದಿಕೆ ಮಾರ್ನಿಂಗ್. ಅವ್ರದ್ದು ಅನ್ಮ್ಯೂಟ್ ಆಗಿದೆ ರಶ್ಮಿ ಮೇಡಮ್. ಅವ್ರು ಸೋಮಪ್ಪ ಸುದ್ದಿ ಇಲ್ಲ. ಸೋಮಪ್ಪ ಸರ್ ಇದು ಒಂದ್ ನಿಮಿಷ, ನಾನು ಅವ್ರನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್ ಸೋಮಪ್ಪ ಸರ್, ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್ ಸರ್, ವೆಲ್ಕಮ್ ಸರ್. ನಮಸ್ತೆ ಸರ್, ಗುಡ್ ಮೋದಿಕೆ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ಸೋಮಪ್ಪ ಸರ್, ನಿಮ್ಮ ಹತ್ರ ಬರ್ತೀನಿ ನಾನು. ಬರುವ ಮೊದಲು ಯಾಕೆ ನಾವು ನಮ್ಮ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಮ್ಗೆ ನಮ್ಮ ಫರ್ಟಿಲೈಸರ್ ಹೇಳೋದಕ್ಕಿಂತ ಮೊದಲು ನಮ್ಗೆ ಕೆಲವೊಂದು ನಾಲೆಜ್ ಇರಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ಬುಕ್ ಪೆನ್ನು ಇದ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಈಗ ಓಕೆ ಫೈನ್, ಆಫ್ ಮಾಡಿದ್ದೀನಿ. ಸೋಮಪ್ಪ ಸರ್ ನಾನು ಆಫ್ ಮಾಡಿದ್ದೀನಿ, ಮತ್ತೆ ಆನ್ ಮಾಡೋಣ. ಡಿಸ್ಟರ್ಬೆನ್ಸ್ ಏನು ಇದೆ. ಗುಡ್ ಮೋದಿಕೆ ಮಾರ್ನಿಂಗ್ ಎಲ್ರಿಗೂ. ನಾವ್ ಆವಾಗ್ಲೇ ಹೇಳ್ದಂಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ಮ ಮೋದಿಕೆಯನ್ನ ಬ್ಯಾಕ್ ಬೋನ್ ಏನಲ್ಲಿ ಪ್ರಾಡಕ್ಟ್ಸ್, ಅದರಲ್ಲಿ ಒಂದು 3 ವೆರೈಟೀಸ್ ಪ್ರಾಡಕ್ಟ್ಸ್ ಇದೆ, 3 ಕೆಟಗರಿಯಲ್ಲಿ. ಒಂದು ವೆಲ್ನೆಸ್, ಇನ್ನೊಂದು ಅಗ್ರಿಕಲ್ಚರ್, ಇನ್ನೊಂದು ಕಾಸ್ಮೆಟಿಕ್ಸ್. ಇದು 3ರಲ್ಲಿ ಯಾರು ಎಕ್ಸ್ಪರ್ಟ್ ಆಗ್ತಾರೋ, ಸೋಪು ಪೇಸ್ಟ್ ಬಗ್ಗೆ ಜಾಸ್ತಿ ಜನಗಳಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಇದು 3ರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು, ಎನಿ ಒನ್. ಸೊ ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಂತ ನೀವು ತಿಳ್ಕೊಳ್ಳಿ. ಈಗ ಇವತ್ತು ನಾವು ಹೇಳಲಿಕ್ಕೆ ಹೋಗ್ತಾ ಇರೋದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ರಾಸಾಯನಿಕ ಗೊಬ್ಬರದಿಂದ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಗೆ ಹೋಗ್ಬೇಕು. ಈಗ ರೈತರ ಹತ್ರ ಹೋಗ್ಬೇಕಿದ್ರೆ ಮೊದಲು ನಮ್ಗೆ ಮಣ್ಣು ಅಂದ್ರೆ ಏನು, ಓಕೆ, ಅಗ್ರಿಕಲ್ಚರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಹೊಸಬರು ಇರ್ತೀರಿ ತುಂಬಾ ಜನ ಹೇಳ್ಬೋದು ನಮ್ಮ ಹತ್ರ ಜಾಗ ಇಲ್ಲ, ನಮ್ಮ ಹತ್ರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನು ಅಗ್ರಿಕಲ್ಚರ್ ಇಲ್ಲ, ನಾವು ಹೊಸಬ್ರು ಸಿಟಿಯಲ್ಲಿ ಇದ್ದೀವಿ ಅಂತ. ಸೊ ನೀವು ಸಿಟಿಯಲ್ಲಿ ಇದ್ರೂ ತೊಂದ್ರೆ ಇಲ್ಲ, ಹಳ್ಳಿಯಲ್ಲಿ ಇದ್ರೂ ತೊಂದ್ರೆ ಇಲ್ಲ, ನಿಮ್ಮ ಹತ್ರ ಜಾಗ ಇರ್ಬೇಕಂತ ಹೇಳಿ ಇಲ್ಲ. ನಾನು ಮೊನ್ನೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಏನ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್, ಈಗ ಮಣ್ಣಲ್ಲಿ ನಾವು ಬೆಳೆ ಬೆಳಿತೀವಿ, ಗೊಬ್ಬರ ಯಾಕೆ ಹಾಕ್ಬೇಕು? ಓಕೆ, ನಾವೇನ್ ಮಾಡಿದೀವಿ ಹಿಂದೆ, ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾ ಇದೀವಿ. ಗೊಬ್ಬರ ಯಾಕೆ ಹಾಕ್ಬೇಕು? ನಮ್ಮ ಮಣ್ಣಲ್ಲಿ ಫಲವತ್ತತೆ ಇಲ್ವಾ? ಮಣ್ಣಲ್ಲಿ ನಮಗೆ ಬೇಕಾದ, ನಮ್ಮ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಮಣ್ಣಲ್ಲಿ ಇಲ್ವಾ? ಹಾಗಾದ್ರೆ ಇತ್ತು. ಹಿಂದಿನ ಕಾಲದವರು ಯೂಸ್ ಮಾಡ್ತಾ ಇದ್ರ? ನಿಮ್ಮದೇ ಇತ್ತ? ಯಾಕಂದ್ರೆ ನಿಮ್ ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡೇ ಜನ ಎಲ್ಲ ಬೆಳೆ ಬೆಳೆದದ್ದ ಕೇಳ್ಬೋದು. ಈ ಕ್ವಶನ್ಸ್ ತುಂಬಾ ಬರುತ್ತೆ. ನಿಮ್ದೇ ನಾನು ಯಾಕೆ ಯೂಸ್ ಮಾಡ್ಬೇಕು? ನಾನು ಸಗಣಿ ಹಾಕ್ತಾ ಇದ್ದೀನಿ, ಅಮೃತ ಹಾಕ್ತಾ ಇದ್ದೀನಿ, ಸಗಣಿ ಗೊಬ್ಬರ ಹಾಕ್ತಾ ಇದ್ದೀನಿ, ಕುರಿ ಗೊಬ್ಬರ ಹಾಕ್ತಾ ಇದ್ದೀನಿ. ರಾಸಾಯನಿಕ ಅಂತಾನು ಹೇಳಲ್ಲ ಅವರು. ನಾನು ರಾಸಾಯನಿಕ ಗೊಬ್ಬರ ಯೂಸೇ ಮಾಡಲ್ಲ, ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸೇ ಮಾಡಲ್ಲ, ಸಗಣಿ ಗೊಬ್ಬರ ಅದು ಇದು ಹಾಕ್ತಾ ಇದ್ದೀನಿ, ನಿಮ್ಮ ಮೋದಿಕೇರ್ನ ಫರ್ಟಿಲೈಸರ್ ನಂಗೆ ಬೇಡ. ಈಗ ಆನ್ಸರ್ ಏನ್ ಕೊಡ್ಬೇಕು? ಎಸ್, ಆನ್ಸರ್ ಎಲ್ಲಿಂದ? ಇಮಿಡಿಯೇಟ್ ಆಗಿ ಆನ್ಸರ್ ಬರಲ್ಲ. ನಾವೇನ್ ಮಾಡ್ಬೇಕು? ಭೂಮಿಯಲ್ಲಿ ಏನಿದೆ, ಫಸ್ಟ್ ಆಫ್ ಆಲ್ ನೀವು ಕೇಳಿರ್ಬೋದು NPK, ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಇದೆ. ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ NPK ಅಂತ ಕರಿತೀವಿ. ಅದು ಭೂಮಿಯಲ್ಲಿ ಇದೆ. ಭೂಮಿಯಲ್ಲಿ ಇದೆಯಾ ಇಲ್ವಾ ಅಂತ. ಅದ್ರ ಜೊತೆಗೆ ಏನಿದೆ ನಮಗೆ? ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಆಕ್ಸಿಜನ್, ಬೋರಾನ್, ನಿಕ್ಕಲ್, ಕಾಪರ್, ಐರನ್, ಮ್ಯಾಂಗನೀಸ್ ಆಗಿರ್ಬೋದು, ಮೆಲಡಿನಿಯಂ ಅಂತ ಇದೆ, ಹಾಗೂ ಜಿಂಕ್. ಇದು ನಮ್ಮ ಬಾಡಿಯಲ್ಲೂ ಇರುತ್ತೆ, ಮಣ್ಣಲ್ಲೂ ಇರುತ್ತೆ, ಸಸ್ಯಗಳಿಗೂ ಬೇಕು. ಓಕೆ, ಇದು ಎಲ್ಲ ಮಣ್ಣಲ್ಲಿ ಇದೆಯಾ? ಸೊ ನಮ್ಗೆ ಗೊತ್ತಿರ್ಬೋದು, ಸಾಯಿಲ್ ಟೆಸ್ಟ್ ಅಂತ ಮಾಡ್ತೀವಿ ಅಲ್ವಾ? ಸೊ ತುಂಬಾ ಜನ ನಾವು ಸಾಯಿಲ್ ಟೆಸ್ಟ್, ಮಣ್ಣನ್ನು ಟೆಸ್ಟ್ ಮಾಡ್ತೀವಿ. ಕೃಷಿ ಕೇಂದ್ರಕ್ಕೆ ಹೋಗಿ ಮಣ್ಣನ್ನು ಟೆಸ್ಟ್ ಮಾಡ್ತೀವಿ.
ಆ ಮಣ್ಣಲ್ಲಿ ಯಾವ ಯಾವ ಅಂಶ ಇದೆ ಇಲ್ಲ, ಯಾವ ಅಂಶ ಇದೆ, ಜಿಂಕ್ ಇದ್ರೆ ಜಿಂಕ್ ಕೊಡಂಗಿಲ್ಲ. ಓಕೆ, ನಮ್ಮಲ್ಲಿ NPK ನಾವು ಆಗ್ಲೇ ಹೇಳಿದ್ರೆ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಇದ್ರೆ ಅದು ಅದರ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಅದಕ್ಕಿಲ್ಲ. ಓಕೆ, ಅದಲ್ಲದೆ ನಾವು 1960ರಲ್ಲಿ 60ನೇ ದಶಕದಲ್ಲಿ 1960 ಅಂದ್ರೆ 60 ವರ್ಷದ ಹಿಂದಿನಿಂದ ನಾವೇನ್ ಮಾಡ್ತಾ ಇದೀವಿ, ಕೆಮಿಕಲ್ ಫರ್ಟಿಲೈಸರ್, ನಾವು ಒಂದು ಸಾವಯವನೇ ಮಾಡ್ತಾ ಇದ್ದೀವಿ. ಭೂಮಿ ಫಲವತ್ತಾಗಿಯೇ ಇತ್ತು, ಎರೆಹುಳ ಇತ್ತು, ಹುಳ ಹುಪ್ಪಟೆ ಇತ್ತು, ನಮ್ಗೆ ಕೃಷಿಗೆ ಬೇಕಾದಂತಹ ಪೂರಕವಾದಂತಹ ಎಲ್ಲಾ ಹುಳ ಹುಪ್ಪಟೆಗಳು ಮಣ್ಣಲ್ಲಿ ಇತ್ತು. ಯಾಕೆ ಬೇಕು ಹುಳ ಹುಪ್ಪಟೆ? ನಾವು ಹಾಕಿದ ಗೊಬ್ಬರವನ್ನು ಡಿಕಂಪೋಸ್ ಮಾಡ್ಲಿಕ್ಕೆ, ಅದು ಡಿಕಂಪೋಸ್ ಆಗಿ ಮಣ್ಣಿನ ಜೊತೆ ಸೇರ್ಕೊಂಡು ಗಿಡ ಹೀರ್ಕೊಳ್ಳಿಕ್ಕೆ ಅದಕ್ಕೆ ಹುಳ ಹುಪ್ಪಟೆಗಳು, ಎರೆಹುಳ ಎಲ್ಲದೂ ಬೇಕು ಭೂಮಿಯಲ್ಲಿ. ಸೊ ಇವತ್ತಿನ ದಿನದಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದಾವ? ಇದು ರೈತರಿಗೆ ನಾವು ಕ್ವಶನ್ ಮಾಡ್ಬೇಕು. ಇವತ್ತಿನ ದಿನದಲ್ಲಿ ಇದೆಯಾ ಸರ್? ನೀವು ಮಣ್ಣಾಗಿ ಹೋಗಿ ಎರೆಹುಳ, ಹುಳ ಹುಪ್ಪಟೆ ಇದೆಯಾ? ಇಲ್ಲ, ಇಲ್ಲ ಅಂತ ಆನ್ಸರ್ ಬರುತ್ತೆ. ಎಸ್. ಯಾಕೆ ಹೀಗೆ? 1960 ಅಂದ್ರೆ 60 ವರ್ಷದ ಹಿಂದೆ ನಾವು ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದೆವು. ಯಾವಾಗ ಗ್ರೀನ್ ರಿವಲ್ಯೂಷನ್ ಸ್ಟಾರ್ಟ್ ಆಯ್ತು, ಹಸಿರು ಕ್ರಾಂತಿ ಅಂತ ಸ್ಟಾರ್ಟ್ ಆಯ್ತು, ಈ ಕೆಮಿಕಲ್ ಫರ್ಟಿಲೈಸರ್ ಕಂಪನಿ ಬಂತು. ಕೆಮಿಕಲ್ ಫರ್ಟಿಲೈಸರ್ ಕಂಪನಿ ಬಂದಾಗ ಅವ್ರು ಏನ್ ಮಾಡಿದ್ರು, ಕೆಮಿಕಲ್ ಫರ್ಟಿಲೈಸರ್ ತಗೊಳ್ಳಿ, ಈಲ್ಡ್ ಜಾಸ್ತಿ ಬರುತ್ತೆ ಅಂತ ರೈತರಿಗೆ ಆಸೆ ಹುಟ್ಟಿಸಿದ್ರು. ಆಗ ರೈತರು ಏನ್ ಮಾಡಿದ್ರು, ಎಸ್ ಇಳುವರಿ, ಈಲ್ಡ್ ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ಸಾವಯವ ಕೃಷಿಯನ್ನು ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ಗೆ ಮಾರುವುದು. ನಾವ್ ಹಾಗೆ ಅಲ್ವಾ? ಸೊ ನಾವೇನಾದ್ರೂ ಕಲರ್ ಇದ್ದದಕ್ಕೆ ಜಾಸ್ತಿ ಮಾರು ಹೋಗ್ತೀವಿ ತಾನೆ. ಸೊ ಆಗ ಏನಾಯ್ತು, ರೈತರಿಗೆ ಗೊತ್ತಾಯ್ತು, ಕ್ರಮೇಣ ಏನಾಯ್ತು, ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ, ಈಗ ಯೂರಿಯಾ, ಪೊಟ್ಯಾಶ್, ರಾಕ್ ಅಂತ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆನೂ ಆಗುತ್ತೆ. ನಾವು ಈಗ ಹಾರ್ಲಿಕ್ಸ್ ಕೊಡ್ತೀವಲ್ಲ ಮಕ್ಕಳಿಗೆ, 5 ಇಂಚು 6 ಇಂಚು ಬೆಳಿತಾರಂತ ಅಡ್ವರ್ಟೈಸ್ಮೆಂಟ್ ತೋರಿಸಲ್ಲ, ಅದ್ರಲ್ಲಿ ಏನಿದೆ, ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಸೊ ಅದೇ ರೀತಿ ಗಿಡಗಳಿಗೆ ಹಾಕಿದಾಗ ಬೆಳೆ ಜಾಸ್ತಿ ಬಂತು, ಎಲ್ಲ ಆಯ್ತು. ಬಟ್ ಈಗ ಏನಾಗಿದೆ, ಮಣ್ಣಲ್ಲಿ ಬೆಳೆ ಬೆಳೀತಾ ಇಲ್ಲ ರೈತರು, ಕೆಮಿಕಲ್ ಫರ್ಟಿಲೈಸರ್ ಅಲ್ಲೇ ಬೆಳೆ ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾವು ಬೆಳೆದ ಬೆಳೆಯಲ್ಲಿ ಬಂದ ಫಸಲು, ಮಾರಿ ಬಂದ ಹಣವನ್ನು ಫರ್ಟಿಲೈಸರ್ಗೆ ಹಾಕ್ತಾ ಇದ್ದೀವಿ. ಈಗ ಏನಾಯ್ತು, ಫರ್ಟಿಲೈಸರ್ ಏನಾಗಿದೆ ಕೇಳಿದ್ರೆ, ಮಣ್ಣಿನಲ್ಲಿರುವ ಎಲ್ಲಾ ಫಲವತ್ತತೆಗಳನ್ನು, ಸಾರಾಂಶಗಳನ್ನು ಬಂಜರು ಮಾಡಿ ಹಾಕಿದೆ. ಭೂಮಿ ಬಂಜರಾಗಿದೆ, ಬರಡಾಗಿದೆ. ಅದರಲ್ಲಿ ಹುಳ ಇಲ್ಲ, ಹುಪ್ಪಟೆ ಇಲ್ಲ, ಎರೆಹುಳ ಇಲ್ಲ, ಏನೂ ಸಿಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಎಲ್ಲ ಸರ್ವನಾಶ ಆಗಿ ಹೋಗಿದೆ. ಈಗ ನೀವು ಬೆಳೆ ಬೆಳಿಬೇಕಿದ್ರೆ ಸೊ ಕೆಮಿಕಲ್ ಫರ್ಟಿಲೈಸರ್ ಮಾರು ಹೋಗ್ಲೇಬೇಕು. ಸೊ ನಾವು ರೈತರಿಗೆ ಇದನ್ನ ಹೇಳ್ಬೇಕು, ಕೆಮಿಕಲ್ ಫರ್ಟಿಲೈಸರ್ ಇನ್ನು ನೀವು ಹಾಕ್ತಾ ಇದ್ರೆ ನಿಮ್ಮ ಭೂಮಿಯಲ್ಲಿ ಬಂಜರಾಗತ್ತೆ, ಭೂಮಿಯಲ್ಲಿ ಆ ಮಣ್ಣಲ್ಲಿ ಫಲವತ್ತತೆ ಅನ್ನೋದು ಇರುವುದಿಲ್ಲ. ಹಿಂದೆ ಏನಾಗ್ತಾ ಇತ್ತು, ಮರ ಬೆಳೀತಿತ್ತು, ಮರದ ಎಲೆ ಉದುರ್ತಾ ಇತ್ತು, ಎಲೆ ಉದುರಿದಾಗ ಪ್ರಾಣಿಗಳು ಸಾಯ್ತಾ ಇತ್ತು. ನಾವೊಂದು ಪ್ರಾಣಿ ಸತ್ತಾಗ ಏನ್ ಮಾಡ್ತೀವಿ, ಊತಾಕ್ತಿವಿ, ಅದೇನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗ್ಲಿ ನಾನು ಅವಾಗ್ಲೇ ಹೇಳಿದಾಗ ಏನ್ ಬೇಕು, ಬ್ಯಾಕ್ಟೀರಿಯಾ, ಹುಳ ಹುಪ್ಪಟೆ ಎಲ್ಲ ಬೇಕಾಗತ್ತೆ. ಸೊ ಇವಾಗ ಮಣ್ಣಲ್ಲಿ ಇಲ್ವೇ. ಒಂದ್ ಪ್ರಾಣಿ ಸತ್ತಾಗ ನೀವು ನೋಡಿ, ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರ್ ಇರ್ಬೇಕಾದ್ರೆ ಪ್ರಾಣಿ ಸತ್ತಾಗ ಇವತ್ತು ನೋಡಿದ ಪ್ರಾಣಿ ನಾಳೆಗೆ ಡಿಕಂಪೋಸ್ ಆಗಿರುತ್ತೆ. ಇವತ್ತು ನೋಡಿ 10 ದಿನ 15 ದಿನ ಆದ್ರೂ ಡಿಕಂಪೋಸ್ ಆಗಲ್ಲ ಅದು. ಯಾಕೆ? ಬಿಕಾಸ್ ಅಲ್ಲಿ ಬ್ಯಾಕ್ಟೀರಿಯಾಗಳಿಲ್ಲ, ಮಣ್ಣಲ್ಲಿ ನಮ್ಗೆ ಬೇಕಾದ ಹುಳ ಹುಪ್ಪಟೆಗಳಿಲ್ಲ. ಒಂದ್ ಎಲೆ ಬಿದ್ರೂ ಹಾಗೆ ಇರುತ್ತೆ. ನಾವು ಮೊದ್ಲು ಇವತ್ತು ಎಲೆ ಬಿದ್ದು ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾಳೆ ಎಲೆ, ಕಾಯಿ, ಹಣ್ಣು ಅಲ್ಲಿ ಇದ್ರು ಡಿಕಂಪೋಸ್ ಆಗಿರುತ್ತೆ. ಈಗ ಆಗಲ್ಲ. ಯಾಕೆ ಹೇಳಿ? ಇಮ್ಮಿಡಿಯೇಟ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಅದಕ್ಕೆ ಪೂರಕವಾದಂತಹ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇಲ್ಲ. ಸೊ ರೈತರಿಗೆ ಇದನ್ನ ಹೇಳ್ಬೇಕು, ಖಾಲಿ ಗೊಬ್ಬರ ಹಾಕೋದ್ರಿಂದ ಈಲ್ಡ್ ಮಾತ್ರ ಅಲ್ಲ, ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಬೇಕಾಗತ್ತೆ. ಒಂದು. ಎರಡನೇದು, ಈಲ್ಡು ಜಾಸ್ತಿ ಕೊಡುತ್ತೆ. ಓಕೆ, ಗಿಡಗಳಿಗೆ ನಾವು ಆವಾಗಲೇ ಹೇಳಿದಾಗೆ ಆಕ್ಸಿನ್ಸ್, ಗಿಬ್ಬರ್ಲಿನ್ ಇಂತಹಲ್ಲ ನಾವೇನ್ ಹೇಳ್ತೀವಿ, ಗ್ರೋತ್ ಹಾರ್ಮೋನ್ಸ್ ಗಳಿವೆ ಗಿಡಗಳಲ್ಲಿ. ಆ ಗ್ರೋತ್ ಹಾರ್ಮೋನ್ಸ್ ಆಲ್ರೆಡಿ ಗಿಡಗಳಲ್ಲಿ ಇದೆ, ಅದನ್ನು ಆಕ್ಟಿವೇಟ್ ಮಾಡಿ ಕೊಡ್ಬೇಕು. ಆಕ್ಟಿವೇಟ್ ಮಾಡಿ ಕೊಡ್ಬೇಕಿದ್ರೆ ನಮ್ಮ ಮಣ್ಣಿನಲ್ಲಿ ಬೇಕಾದ ಪೋಷಕಾಂಶಗಳು ಇರಬೇಕು. ಆ ಪೋಷಕಾಂಶಗಳು ಮಣ್ಣಲ್ಲಿ ಇವೆಯೇ? ರೈತರಿಗೆ ಕ್ವಶನ್ಸ್ ಮಾಡಿ. ಓಕೆ, ಇಲ್ಲ, ನಿಮ್ಮ ಮಣ್ಣಲ್ಲಿ ಇಲ್ಲ. ಯಾಕೆ ಹೇಳಿ? ನಿಮ್ಮ ಮಣ್ಣಲ್ಲಿ ಇದ್ದಿದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕದೇನೆ ಬೆಳೆ ಬೆಳಿಬೇಕಿತ್ತು, ಫಸಲು ಬರಬೇಕಿತ್ತು. ಈಗ ಬರ್ತಾ ಇದೆಯಾ? ಇಲ್ಲ. ಸೊ ಹಾಗಾದ್ರೆ ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟು ನಮ್ಮ ಫರ್ಟಿಲೈಸರ್ ಯಾಕೆ ಬರಬೇಕು? ತುಂಬಾ ಜನ ನಿಮ್ಗೆ ಹೇಳ್ಬೋದು, ಇದು ಒಂದು ಕ್ವಶನ್ ನೆನ್ಪಿಟ್ಕೊಳ್ಳಿ. ಎರಡನೇದು, ತುಂಬಾ ಜನ ಹೇಳ್ಬೋದು, ನಾನು ಗೊಬ್ಬರ ಹಾಕ್ತೀನಿ, ಸಗಣಿ ಗೊಬ್ಬರ ಹಾಕ್ತೀನಿ, ಪಂಚಾಮೃತ ಮಾಡಿ ಹಾಕ್ತೀನಿ, ನಿಮ್ಮ ಗೊಬ್ಬರ ನನಗೆ ಅವಶ್ಯಕತೆ ಇಲ್ಲ, ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ ಅಂತ ತುಂಬಾ ಜನ ಹೇಳ್ಬೋದು. ಈಗ ಒಂದ್ ಮಾತಾಡಿ ಅವರಿಗೆ, ಸಗಣಿ ಹಾಕ್ತೀರಿ ಕರೆಕ್ಟ್ ಸರ್, ಹಟ್ಟಿ ಗೊಬ್ಬರನೇ ಹಾಕ್ತೀರಿ ತಿಳ್ಕೊಳ್ಳೋಣ, ಕುರಿ ಗೊಬ್ಬರ ಹಾಕ್ತಾನೆ ತಿಳ್ಕೊಳ್ಳೋಣ. ಓಕೆ, ಅದು ಯಾವಾಗ ಡಿಕಂಪೋಸ್ ಆಗುತ್ತೆ ಸರ್? ಇಷ್ಟು ದಿನ ನಿಮ್ಮ ಜಾಗದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳೆ ಬೆಳೀತಾ ಇದ್ದೀರಿ, ಸರಿಯಾ? ಎಸ್. ಇವಾಗ ಇಮ್ಮಿಡಿಯೇಟ್ ಆಗಿ ನಾನು ಸಗಣಿ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ ಅಂತ ಹೇಳಿದ್ರೆ ಒಂದ್ 5 ವರ್ಷದಿಂದ ಈಗ ಮಾಡ್ಕೊಂಡೇನೋ ಬಂದಿದ್ದೀರಿ. ಈಗ ಸಗಣಿ ಹಾಕಿ ಎಷ್ಟು ದಿನದಲ್ಲಿ ಹಾಕಿದಿರಿ? ಒಂದು ಅವ್ರು ಹೇಳ್ಬೋದು 2-3 ತಿಂಗಳಿಂದ ಹಾಕಿದೀನಿ. ಈಗ ಆಗಿರಿ, ಆ ಭೂಮಿಯನ್ನು ಅಗದ್ ನೋಡಿ, ಸಗಣಿ ಹಾಕಿದ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಏನಿದೆ ಅದು ಹಾಗೇ ಇರ್ತದೆ.
ಯಾಕೆ ಡಿಕಂಪೋಸ್ ಆಗಿಲ್ಲ? ಹಾಗಾದ್ರೆ ಅದು ಹಾಗೆ ಇದ್ರೆ ಸಸ್ಯಗಳ ಬೆಳವಣಿಗೆಗೆ ಪೂರಕವಾಗಿದೆ. ಸಸ್ಯಗಳು ಹೀರ್ಕೊಳ್ಳಿಕ್ ಸಾಧ್ಯ ಆಗ್ತದಾ? ನೆವರ್. ಸಸ್ಯಗಳು ಹೀರ್ಕೊಳ್ಳಿಕ್ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಡಿಕಂಪೋಸ್ ಆಗಿಲ್ಲ. ಹ್ಯೂಮಿಕ್ ಆಸಿಡ್ ಅಲ್ಲಿ ಇಲ್ಲ, ಮಣ್ಣಿನಲ್ಲಿ ಹ್ಯೂಮಿಕ್ ಆಸಿಡ್ ಇಲ್ಲದೆ ಇರುವುದರಿಂದ ಅದು ಡಿಕಂಪೋಸ್ ಆಗಿಲ್ಲ. ಅದು ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಇಲ್ಲ, ಮಣ್ಣಿನಲ್ಲಿ ಹುಳ ಹುಪ್ಪಟೆಗಳಿಲ್ಲ, ಎರೆಹುಳ ಇಲ್ಲ, ಅದಕ್ಕೆ ಡಿಕಂಪೋಸ್ ಆಗಿಲ್ಲ. ಡಿಕಂಪೋಸ್ ಆಗ್ಲಿಕ್ಕೆ ಇಟ್ ಮೇ ಟೇಕ್ಸ್ 1 year or 7 months 6 months ತಗೊಳ್ಬಹುದು. ಸೊ ರೈತರಿಗೆ ಹೇಳ್ಬೇಕು, ನಮ್ಮ ಗೊಬ್ಬರ ಯಾಕೆ ಯೂಸ್ ಮಾಡ್ಬೇಕು ಹೇಳಿದ್ರೆ, ನಮ್ಮದು ಆರ್ಗ್ಯಾನಿಕ್ ಫರ್ಟಿಲೈಸರ್, ಎರಡನೇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ, ಅಂದ್ರೆ ನೀರಿನ ಲಿಕ್ವಿಡ್ ಸ್ಟೇಟ್ ಹೇಳ್ತೀವಲ್ಲ, ದ್ರವ ರೂಪದಲ್ಲಿದೆ. ಎಣ್ಣೆ, ನಾರ್ತ್ ಅಲ್ಲಿ ಎಣ್ಣೆ ಅಂತ ಕರಿತೀವಿ. ಓಕೆ, ದ್ರವ ರೂಪದಲ್ಲಿದೆ. ಈ ದ್ರವ ರೂಪದ ಲಿಕ್ವಿಡ್ ನಾವು ನೀರಿಗೆ ಬೆರೆಸಿ ಸರಿಯಾದ ಪ್ರಮಾಣದಲ್ಲಿ ನಾವು ಎಷ್ಟು ಹೇಳ್ತೀವೋ ಅಷ್ಟನ್ನು ಹಾಕಿದಾಗ ಸರಿಯಾದ ಪ್ರಮಾಣ ಗಿಡಗಳಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ನಾನೇನ್ ಹೇಳಿದ್ನಲ್ಲ, ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳು ಗಿಡಗಳಿಗೆ ಸಿಗತ್ತೆ. ಕಾಯಿಲೆ ಬಂದ ಮೇಲೆ ನಮ್ಮಲ್ಲಿ ಮೆಡಿಸಿನ್ಸ್ ಇಲ್ಲ ಗಿಡಗಳಿಗೆ. ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಫೋನ್ ಮಾಡ್ತೀರಾ, ಯಾವುದೇ ಕಾಯಿಲೆ ಬಂದ ಮೇಲೆ, ಅಡಿಕೆ ಉದುರಿದ ಮೇಲೆ ನಮ್ಮಲ್ಲಿ ಯಾವುದೇ ಮೆಡಿಸಿನ್ಸ್ ಇಲ್ಲ. ವಿ ಆರ್ ನಾಟ್ ಎ ಮೆಡಿಸಿನ್ಸ್, ವಿ ಆರ್ ನಾಟ್ ಎ ಫರ್ಟಿಲೈಸರ್ ಕಂಪನಿ. ನಾವ್ ಏನ್ ಮಾಡ್ತೀವಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದೆ, ಬಟ್ ನ್ಯೂಟ್ರಿಯೆಂಟ್ಸ್ ಅದು ಗಿಡಗಳಿಗೆ ಫಸ್ಟ್ ನ್ಯೂಟ್ರಿಯೆಂಟ್ಸ್ ಕೊಡಿ. ಗಿಡಗಳು ನಮ್ಮ ಹಾಗೆ ಜೀವ ಇರ್ತವೆ, ನಮ್ಮ ಹಾಗೆ ಉಸಿರಾಡ್ತವೆ, ನಮ್ಮ ಹಾಗೆ ಎಲ್ಲಾ ಆರ್ಗನ್ಸ್ ಗಳು ಗಿಡಗಳಿಗೆ ಇವೆ. ಬಟ್ ಗಿಡಗಳಿಗೆ ಸರಿಯಾದ ನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ, ಸರಿಯಾದ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ ಗಿಡಗಳು ನಮ್ಗೆ ಸರಿಯಾದ ಪ್ರಮಾಣದಲ್ಲಿ ಫಸಲನ್ನು ಸಹ ಕೊಡ್ತವೆ, ಅಂದ್ರೆ ಇಳುವರಿಯನ್ನು ಸಹ ಕೊಡ್ತವೆ. ಸೊ ಈಗ ನಮ್ಮಲ್ಲಿ ಏನಿದೆ ಹಾಗಾದ್ರೆ, ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಆಕ್ಟಿವ್ 80 ಗೋಲ್ಡ್. ಓಕೆ, ಸೊ ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ಇದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆಕ್ಟಿವ್ 80 ಅಂಡ್ ಆಕ್ಟಿವ್ 80 ಗೋಲ್ಡ್ ಎರಡು ಇದೆ, ಕರೆಕ್ಟಾ? ಇದು ಏಜೆಂಟ್, ಇದು ಗೊಬ್ಬರ ಅಲ್ಲ, ಫರ್ಟಿಲೈಸರ್ ಅಲ್ಲ, ಇದು ಒಂದು ಏಜೆಂಟ್. ಇದು ಏನ್ ಮಾಡುತ್ತೆ ಕೆಲಸ ಕೇಳಿದ್ರೆ, ಆಕ್ಟಿವ್ 80 ಗೋಲ್ಡ್ ಯಾವ್ದಾದ್ರು ಒಂದು ಯೂಸ್ ಮಾಡಿ, ಎರಡು ಯೂಸ್ ಮಾಡಕ್ ಹೋಗ್ಬೇಡಿ. ಇದೆರಡಕ್ಕೆ ಡಿಫರೆನ್ಸ್ ಏನು? ಆಕ್ಟಿವ್ 80 ಇನ್ ಆರ್ಗ್ಯಾನಿಕ್, ಆಕ್ಟಿವ್ 80 ಗೋಲ್ಡ್ ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಕ್ಟಿವ್ 80 ಗೋಲ್ಡ್. ಆಕ್ಟಿವ್ 80 ಇನ್ ಆರ್ಗ್ಯಾನಿಕ್ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ ಅಂಶ ಅದರಲ್ಲಿ ಇದೆ. ಓಕೆ, ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹಾಕ್ಬೇಕು. ಇದು ಹಾಕ್ಲೇಬೇಕು, ಇದು ಮಸ್ಟ್. ಎಲ್ಲದಕ್ಕೂ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಆಕ್ಟಿವ್ 80 ಅಥವಾ ಆಕ್ಟಿವ್ 80 ಗೋಲ್ಡ್ ಯಾವ್ದ್ರಲ್ಲಿ ಒಂದು ಹಾಕ್ಬೇಕು. ಈಗ ಆಕ್ಟಿವ್ 80 ಗೋಲ್ಡ್ ಏನ್ ಕೆಲಸ ಮಾಡುತ್ತೆ ಹೇಳಿದ್ರೆ, ಆಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ, ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ, ಡೀಪರ್ ಅಥವಾ ವೆಟ್ಟರ್ ಆಗಿ ಕೆಲಸ ಮಾಡುತ್ತೆ. ಆಕ್ಟಿವೇಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನೀಗ ಯಾವ್ದಾದ್ರು ಕೆಮಿಕಲ್ ಫರ್ಟಿಲೈಸರ್, ಇನ್ನೊಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಹೇಳಿಬಿಡ್ತೀನಿ. ನಮ್ಮ ಈ ಮೂರೂ ರಸಗೊಬ್ಬರಗಳು ಆಕ್ಟಿವ್ 80, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್, ಯಾವುದರ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೂ ಮಿಕ್ಸ್ ಮಾಡಬಹುದು, ಯಾವುದು ಕಳೆನಾಶಕ ಜೊತೆಗೂ ಮಿಕ್ಸ್ ಮಾಡಬಹುದು, ಯಾವ ಸ್ಪ್ರೇ ಜೊತೆಗೂ ಮಿಕ್ಸ್ ಮಾಡಿ ನಾವು ಹಾಕಬಹುದು. ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಓಕೆ, ನಾವು ನೆನಪಾಗ್ಲಿಲ್ಲ ಅಂದ್ರೆ ನೀವು ಇದು ಬರ್ಕೊಳ್ಳಿ. ಆಮೇಲೆ ಆಕ್ಟಿವ್ 80 ಆಕ್ಟಿವ್ ಅಥವಾ ಆಕ್ಟಿವ್ 80 ಗೋಲ್ಡ್ ಅಂದ್ರೆ ಇದು ಆಕ್ಟಿವೇಟರ್, ವೆಟ್ಟರ್ ಮತ್ತೆ ಸ್ಪ್ರೆಡರ್. ಆಕ್ಟಿವೇಟರ್ ಅಂದ್ರೆ ಯಾವ್ದಾದ್ರು ಗೊಬ್ಬರದ ಜೊತೆ ಅಥವಾ ನಮ್ಮ ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ ಜೊತೆ ಹಾಕಿದಾಗ ಅದರ 100% ಪರ್ಫಾರ್ಮೆನ್ಸ್ ಮಾಡುವ ಹಾಗೆ ಇದು ಆಕ್ಟಿವೇಟ್ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ರೆಡ್ ಜಿನ್ಸಿಂಗ್ ತಿಂದಾಗೆ ಅಥವಾ ನಾವು ನೋನಿ ಜ್ಯೂಸ್ ಕೊಡ್ದಾಗೆ ಇಡೀ ದಿನ ಆಕ್ಟಿವೇಟ್ ಆಗಿರ್ಲಿಕ್ಕೆ ನಮ್ಮ ಇಡೀ ಪರ್ಫಾರ್ಮೆನ್ಸ್, ಇಡೀ ದಿನದ ಏನ್ ಕೆಲಸ ಮಾಡ್ತೀವಿ ಆ ಪರ್ಫಾರ್ಮೆನ್ಸ್ ಮಾಡುವಾಗೆ ಹೆಲ್ಪ್ ಮಾಡುತ್ತೆ, ಆಕ್ಟಿವೇಟರ್ ಅಂತ ಹೇಳ್ತೀವಿ. ಅಂಡ್ ವೆಟ್ಟರ್ ಅಂದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಮಾರ್ಚ್, ಏಪ್ರಿಲ್, ಮೇ ಈ ಸಮ್ಮರ್ ಸೀಸನ್ ಎಂಡ್ ಡೇಲಿ ಏನಿದೆ, ನೀರಿನ ಅಭಾವ ಇರುತ್ತೆ, ವಾಟರ್ ಸ್ಕ್ಯಾರ್ಸಿಟಿ ಇರುತ್ತೆ. ಆಗ ನಾವು ತೋಟ ಮಾಡಿಕೊಂಡಿರ್ತೀವಿ, ತೋಟಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗುವುದಿಲ್ಲ. ಆಗ ನಾವೇನ್ ಮಾಡ್ಬೇಕು, ಆಕ್ಟಿವ್ 80 ಹಾಕಿ ನಾವು ಜನವರಿಯಿಂದ ಆಕ್ಟಿವ್ 80, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ ಗಿಡಗಳಿಗೆ ಕೊಟ್ಟಾಗ ಏನಾಗುತ್ತೆ, ನಾವು 7 ದಿನಕ್ಕೆ ಬಿಡುವ ನೀರನ್ನು 10 ದಿನ 12 ದಿನಕ್ಕೆ ಬಿಟ್ರು ಪರವಾಗಿಲ್ಲ. ಯಾಕೆ ಹೇಳಿ, ಹ್ಯೂಮಿಡಿಟಿ ಅಂದ್ರೆ ಮಾಯಿಶ್ಚರೈಸಿಂಗ್ ಕೆಪಾಸಿಟಿ, ಏನಾದ್ರೆ ತೇವಾಂಶವನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಭೂಮಿಯಲ್ಲಿ ತೇವಾಂಶ, ಮರದ ಬುಡದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾವುದು? ಆಕ್ಟಿವ್ 80 ಅಥವಾ ಆಕ್ಟಿವ್ 80 ಗೋಲ್ಡ್. ಇನ್ನೊಂದೇನ್ ಮಾಡುತ್ತೆ, ಸ್ಪ್ರೆಡರ್. ನಾವು ಸ್ಪ್ರೇ ಮಾಡ್ತೀವಿ, ಯಾವಾಗ ನಾವು ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡಿದಾಗ ಅಲ್ಲಿ ಡ್ರಾಪ್ಲೆಟ್ಸ್ ಆಗಿ ಬೀಳುತ್ತೆ, ಅಂದ್ರೆ ಹನಿ ಹನಿ ಆಗಿ ಬೀಳುತ್ತೆ. ಯಾವಾಗ ಹನಿ ಹನಿ ಆಗಿ ಬೀಳುತ್ತೆ, ಗಾಳಿ ಬಂದಾಗ ಆ ಹನಿಗಳು ಉದುರ್ತವೆ, ಉದುರಿ ನೆಲಕ್ ಬೀಳ್ತವೆ. ಸೊ ಸ್ಪ್ರೇ ಮಾಡಿದ್ದು ರೈತ ಏನಾಯ್ತು, ವೇಸ್ಟ್ ಆಯ್ತು. ಅಲ್ಲಿ ಹುಳ ಉಪ್ಪಟ್ಟಿಗೆ ಸ್ಪ್ರೇ ಮಾಡಿರ್ತಾನೆ, ಏನೋ ಶಿಲೀಂಧ್ರನಾಶಕ ಸ್ಪ್ರೇ ಮಾಡಿರ್ತಾನೆ, ಕೀಟನಾಶಕ ಸ್ಪ್ರೇ ಮಾಡಿರ್ಬೋದು. ಆ ಸ್ಪ್ರೇ ಮಾಡಿದಾಗ ಗಾಳಿ ಬರ್ತದೆ, ನಾರ್ತ್ ಸೈಡ್ ತುಂಬಾ ಗಾಳಿ, ಬಯಲುಸೀಮೆಗಳಲ್ಲಿ ಅದೇನಾಗುತ್ತೆ, ಬೀಳುತ್ತೆ. ಬಿದ್ದಾಗ ಅದು ವೇಸ್ಟ್. ಈಗ ಅವ್ರಿಗೆ ಹೇಳ್ಬೇಕು, ನಾವೊಂದು ಡೆಮೋಸ ಮಾಡ್ತೀವಿ, ಅದೇನಾಗುತ್ತೆ, ಸ್ಪ್ರೆಡರ್ ಆಗಿ ಆಕ್ಟ್ ಮಾಡ್ತೆ. ಅಂದ್ರೆ ಲೇಯರ್, ಎಲೆಗಳಲ್ಲಿ ಒಂದು ಲೇಯರ್ ಇದೆ, ಆ ಲೇಯರ್ ಅನ್ನು ಅದು ಬ್ರೇಕ್ ಮಾಡುತ್ತೆ. ಎಲೆಗಳಲ್ಲಿ ಆ ಲೇಯರ್ ಬ್ರೇಕ್ ಆದಾಗ ಇದು ಒಂದು ಲೇಯರ್ ಫಾರ್ಮೇಶನ್ ಆಗಿ ಅಲ್ಲಿ ಅಂಟುಕೊಳ್ಳುತ್ತೆ, ಲೇಯರ್ ಆಗಿ ಫಾರ್ಮೇಶನ್ ಆಗುತ್ತೆ. ಎಲೆಯಲ್ಲಿ ಒಂದು ಲೇಯರ್ ಆಗಿ ಫಾರ್ಮೇಶನ್ ಆಗೋದ್ರಿಂದ
ಆ ಲೇಯರ್ಗೆ ಆ ಲೇಯರ್ ಈ ಗೊಬ್ಬರವನ್ನು ಹಿಡ್ಕೊಂಡು ಲೇಯರ್ ಆಗಿ ಫಾರ್ಮೇಶನ್ ಆಗುದಂತ ಯಾವುದೇ ಬ್ಯಾಕ್ಟೀರಿಯಾ, ಯಾವುದೇ ಶಿಲೀಂಧ್ರ, ಯಾವುದೇ ಕೀಟ ಬಾಧೆ ಆಗದಂತೆ ಪ್ರಿವೆಂಟ್ ಮಾಡುತ್ತೆ. ಮತ್ತೆ ಬೇಗ ಡ್ರೈ ಆಗುವಾಗಂತೆ ಸಪೋರ್ಟ್ ಮಾಡುತ್ತೆ. ಯಾವುದು? ಆಕ್ಟಿವಿಟಿ ಗೋಲ್ಡ್. ಇದು ಏಜೆಂಟ್. ಈಗ ಒಂದು ಆಯ್ತಾ, ಆಕ್ಟಿವಿಟಿ ಗೋಲ್ಡ್ ಅಥವಾ ಆಕ್ಟಿವಿಟಿ ಗೋಲ್ಡ್ ಏನಂದ್ರೆ ಗೊತ್ತಾಯ್ತು, ಅದ್ರ ಒಂದು ಯೂಸ್ ಮಾಡಿ, ಇದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಬರುವಂತದ್ದು ಫರ್ಟಿಲೈಸರ್. ಮೋದಿ ಕೇರ್ ನಲ್ಲಿ 2 ಫರ್ಟಿಲೈಸರ್ ಇದೆ. ಯಾವುದು? ಒಂದು ಆಕ್ಟಿವ್ ಝೈಮ್, ಇನ್ನೊಂದು ಆಕ್ಟಿವ್ ಮ್ಯಾಕ್ಸ್. ಓಕೆ, ಆಕ್ಟಿವ್ ಝೈಮ್ ಅಂದ್ರೆ ಏನು? ಆಕ್ಟಿವ್ ಝೈಮ್ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಇರೋ ಡಿಫರೆನ್ಸ್ ಏನು? ಓಕೆ, ಆಕ್ಟಿವ್ ಝೈಮ್ ಇದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದು ಸೀವೀಡ್, ಸಮುದ್ರ ಕಳೆ ಅಂತೀವಿ. ಸೀವೀಡ್ ಅಂದ್ರೆ ಸಮುದ್ರ ಕಳೆಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು ಆಕ್ಟಿವ್ ಝೈಮ್. ಇದು ಸಸ್ಯಗಳ ಬೆಳವಣಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಯಾವುದು? ಆಕ್ಟಿವ್ ಝೈಮ್. ಸಸ್ಯಗಳಿಗೆ ನಾವು ಆವಾಗಲೇ ಹೇಳಿದೆ, NPK, ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್, ಕಾಪರ್, ಜಿಂಕ್ ಎಲ್ಲ ಹೇಳಿದ್ನಲ್ಲ, ಬೇಕಾದ ಎಲಿಮೆಂಟ್ಸ್ ಅದೆಲ್ಲವನ್ನು ಒದಗಿಸುತ್ತದೆ. ಯಾವುದು? ಆಕ್ಟಿವ್ ಝೈಮ್. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಸಾವಯವ ಗೊಬ್ಬರ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ. ಇದು ಯಾವ ಕೃಷಿಗೂ ಬೇಕಾದ್ರೂ ಯೂಸ್ ಮಾಡಬಹುದು. ಎಲ್ಲಾ ತರಹದ ಮರಗಳಿಗೂ ಯೂಸ್ ಮಾಡಬಹುದು, ಹಾರ್ಟಿಕಲ್ಚರ್ಗೂ ಯೂಸ್ ಮಾಡಬಹುದು, ಯಾವ ತರಹದ ಕೃಷಿಗಳಿಗೂ ಸಹ ಯೂಸ್ ಮಾಡಬಹುದು. ಸ್ಪ್ರೇ ಮಾಡುವಾಗ್ಲೂ ಮಾಡಬಹುದು, ಬುಡಕ್ಕೂ ಸಹ ಹಾಕ್ಬೇಕಾಗತ್ತೆ. ಓಕೆ, ದ್ಯುತಿ ಸಂಶ್ಲೇಷಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದೇನ್ ಮಾಡುತ್ತೆ? ನಾವ್ ಹೇಳ್ತೀವಲ್ಲ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ. ಎಲೆಯಲ್ಲಿ ಅದಾಗತ್ತೆ, ಪತ್ರ ಹರಿತು, ಕ್ಲೋರೋಫಿಲ್ ಅಂತ ಕರಿತೀವಿ. ಎಲೆಯಲ್ಲಿ ಗ್ರೀನ್ ಆಗ್ಲಿಕ್ಕೆ ಕಾರಣ ಏನು? ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಕ ಅಥವಾ ಫೋಟೋಸಿಂಥಸಿಸ್, ಸೂರ್ಯನ ಬಿಸಿಲು ಬಂದಾಗ ಅದು ಏನಾಗುತ್ತೆ? ಎಲೆಯಲ್ಲಿ ಆಹಾರ ಉತ್ಪಾದನೆ ಆಗತ್ತೆ. ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಎಲೆ ಇಂಪಾರ್ಟೆಂಟ್. ಗಿಡಕ್ಕೆ ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಎಲೆ ಗ್ರೀನರಿ ಆಗಿರ್ಬೇಕು. ಅಂದ್ರೆ ಅಲ್ಲಿರುವ ಕ್ಲೋರೋಫಿಲ್ ಏನಿದೆ ಅದು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇರಬೇಕು, ಕರೆಕ್ಟ್ ಆಗಿ ಅದಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕು, ಕ್ಲೋರೋಫಿಲ್ಗೂ ಸಹ ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಬೇಕು. ಅದು ನಮ್ಮ ಆಕ್ಟಿವ್ ಝೈಮ್ ಕೊಡುತ್ತೆ. ಓಕೆ, ಮಣ್ಣಿಗೆ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳು, ನಾನು ಅವಾಗ್ಲೇ ಹೇಳಿದೆ, ಎರೆಹುಳ, ಹುಳ ಹುಪ್ಪಟೆಗಳ ಸಂತಾನೋತ್ಪತ್ತಿಗೆ ಬೇಕಾದ ಅಂದ್ರೆ ಕ್ಲೈಮೇಟ್ ಅನ್ನು ಒದಗಿಸಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಮಣ್ಣಲ್ಲಿ ಸಹ ಒಳ್ಳೆ ಬ್ಯಾಕ್ಟೀರಿಯಾ, ಹುಳ ಹುಪ್ಪಟೆ, ಎರೆಹುಳ ಬೇಕೇ ಬೇಕು, ಮಣ್ಣಿನಲ್ಲಿ ಇರ್ಲೇಬೇಕು. ಅದಿದ್ರೆ ಮಾತ್ರ ಗಿಡಗಳಿಗೆ ಮಣ್ಣು ಲೂಸನಿಂಗ್ ಮಾಡಿ ಕೊಡುತ್ತೆ. ಅವೇನ್ ಮಾಡ್ತೇವೆ ಕೆಲಸ ಗೊತ್ತಾ? ಮಣ್ಣು ಲೂಸನಿಂಗ್ ಮಾಡಿ ಕೊಡುತ್ತೆ. ಮಣ್ಣಲ್ಲಿ ಲೂಸನಿಂಗ್ ಆಗಿರೋದ್ರಿಂದ ಗಿಡಗಳಿಗೆ ಉಸಿರಾಡ್ಲಿಕ್ಕೆ ಸಹಾಯ ಆಗತ್ತೆ, ಬೇರುಗಳಿಗೂ ಸಹ ಗಾಳಿ ತಾಗತ್ತೆ, ಹಾಕಿದ ನೀರು ಬೇಗ ಇಂಗ್ಲಿಕ್ಕೆ, ಅದರ ಅಡಿಗಡೆ ಹೋಗ್ಲಿಕ್ಕೆ, ಭೂಮಿಯಲ್ಲಿ ಡೀಪ್ ಆಗಿ ಇಂಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಹುಳ ಹುಪ್ಪಟೆಗಳು ಇರ್ಲೇಬೇಕು. ಹುಳ ಹುಪ್ಪಟೆಗಳು, ಎರೆಹುಳ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಮೈಕ್ರೋ ಬಯೋಲಾಜಿಕಲ್ ಸಿಸ್ಟಮ್ ಅಂತ ಕರಿತೀವಿ, ಅದಕ್ಕೆ ಸಹಾಯ ಮಾಡುತ್ತೆ. ಅದು ಆಕ್ಟಿವ್ ಝೈಮ್. ಅಂಡ್ ಇದು ಯಾವಾಗ ಹಾಕ್ಬೇಕು? ಸಿಂಪಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ಹಾಕ್ಬೇಕಂತ ಕೇಳಿ ನೆಕ್ಸ್ಟ್ ಕ್ವಶನ್ ಕೇಳುವಂತ ಅವಶ್ಯಕತೆ ಇಲ್ಲ. ಸಿಂಪಲ್ ಯಾವಾಗ ಹಾಕ್ಬೇಕಂತ ಹೇಳಿದ್ರೆ, ಒಂದು ಗಿಡ ನೆಟ್ಟು ಗಿಡಗಳು ಬೇರೂರುವಾಗ ಫಸ್ಟ್ ಏನ್ ಕೆಲಸ ಗೊತ್ತಾ? ಗಿಡ ನೆಟ್ಟು ಗಿಡ ಮೇಲೆ ಬೆಳೆಯುವುದಿಲ್ಲ, ಫಸ್ಟ್ ಬೇರೂರುತ್ತೆ. ನಾವೀಗ ಏನ್ ಮಾಡ್ತೀವಿ? ಹೈಬ್ರಿಡ್ ಕಸಿ ತರ್ತೀವಿ, ಸಸಿ ಏನಂತೀವಿ? ಕಸಿ ಕಟ್ಟಿದ ಗಿಡ, ಹೈಬ್ರಿಡ್. ಅದನ್ನು ಓಪನ್ ಮಾಡ್ಬಿಟ್ಟು ನೆಡ್ತೀವಲ್ಲ, ಭೂಮಿಯಲ್ಲಿ ನೆಡ್ತೀವಿ. ನೆಟ್ಟಾಗಿ ಏನಾಗುತ್ತೆ? ಬೇರು ಎಕ್ಸ್ಪಾಂಡ್ ಆಗುತ್ತೆ. ಫಸ್ಟ್ ಬೇರು ಬಿಡುತ್ತೆ. ಓಕೆ, ತಾಯಿ ಬೇರು. ಸೊ ವೈಟ್ ಬೇರ್ ಇದೆ, ಅದರಲ್ಲಿರುವ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಬೇರು, ಆ ಬೇರ್ ಫಸ್ಟ್ ಬಿಡುತ್ತೆ, ಆಮೇಲೆ ಮೇಲೆ ಗ್ರೋತ್ ಆಗುತ್ತೆ. ಸೊ ಹೂ ಒಂದು ಈ ಟೈಮಲ್ಲಿ ಕೊಡ್ಬೇಕು. ಬೇರು ಬಿಡುವ ಸಮಯದಲ್ಲಿ ಒಂದು ಬುಡಕ್ಕೆ ಹಾಕ್ಬೇಕು, ಸ್ಪ್ರೇ ಮಾಡ್ಬೇಕಾಗತ್ತೆ. ಇನ್ನೊಂದು ಹೂಧಾರಣೆ ಅಥವಾ ಫ್ಲವರ್ ಸೆಟ್ಟಿಂಗ್ ಸಿಸ್ಟಮ್, ಫ್ಲವರ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಅಂತ ಕರಿತೀವಿ. ಅಂದ್ರೆ ಹೂಧಾರಣೆ ಸಮಯದಲ್ಲಿ. ಇನ್ನೊಂದು ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ಕಾಯಿ ಬಿಡುವ, ಮಿಜಿರು ಅಂತ ಕರಿತೀವಿ. ಅಂದ್ರೆ ಹೂ ಬಿಟ್ಟು ಹೂವಾಗಿ, ಹೂವಿಂದ ಮೊಳಕೆ ಬರ್ತದಲ್ಲ, ಹೂವಾದ್ಮೇಲೆ ಏನು ಬರ್ತದಲ್ಲ, ಕಾಯಿ ಬಂದಾಗ ಆ ಸ್ಟೇಜ್ ಅಲ್ಲಿ ಒಂದ್ ಟೈಮ್ ಕೊಡ್ಬೇಕು. ಯಾವಾಗ್ಲೂ ನಾವ್ ಹೇಗೆ ಡೈಲಿ ಊಟ ಮಾಡ್ತೀವಲ್ಲ, ಅದೇ ರೀತಿ ಸಸ್ಯಗಳಿಗೂ ಸಹ ಒಂದು ಸೈಕಲ್ ಇದೆ. ಒಂದು ಬೇರು, ರೂಟ್ ಟ್ರಾನ್ಸ್ಫಾರ್ಮೇಶನ್, ಬೇರು ಬಿಡುವಾಗ, ಇನ್ನೊಂದು ಫ್ಲವರ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ, ಇನ್ನೊಂದು ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ. ಈ ಮೂರು ತುಂಬಾ ಮುಖ್ಯವಾಗಿರುತ್ತೆ. ಯಾವಾಗ್ಲಾದ್ರೂ ಯಾವಾಗ ಹಾಕ್ಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಮೂರು ಅಂಶ ಹೇಳಿಬಿಡಿ. ಬೇರ್ ಬಿಡುವ ಸಮಯದಲ್ಲಿ, ಅಂದ್ರೆ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಗಿಡ ನೆಟ್ಟು 10-15 ದಿನದಲ್ಲಿ ಬೇರ್ ಬಿಡುತ್ತೆ, ಆ ಟೈಮಲ್ಲಿ ಒಂದು. ಇನ್ನೊಂದು ಆ ಗಿಡ ಹೂ ಆಗತ್ತೆ, ಹೂ ಆಗ್ಬೇಕಾದ್ರೆ, ಸಣ್ಣ ಹೂ ಸ್ಟಾರ್ಟ್ ಆಯ್ತಾ, ಆವಾಗ ಸ್ಪ್ರೇ ಕೊಡಿ, ಬುಡಕ್ಕೂ ಹಾಕಿ. ನ್ಯೂಟ್ರಿಯೆಂಟ್ಸ್ ತುಂಬಾ ಬೇಕಾಗುತ್ತೆ. ನೋಡಿ, ನಾವು ತುಂಬಾ ಕೆಲಸ ಮಾಡ್ಬೇಕಾದ್ರೆ ತುಂಬಾ ನ್ಯೂಟ್ರಿಯೆಂಟ್ಸ್ ಬೇಕು, ಕರೆಕ್ಟಾ? ನಾವು ತುಂಬಾ ಕೆಲಸ ಮಾಡ್ತೀವಿ, ತುಂಬಾ ನ್ಯೂಟ್ರಿಯೆಂಟ್ಸ್, ನಮ್ಗೆ ಆಹಾರ ಬೇಕು. ಅದೇ ರೀತಿ ಗಿಡಗಳಿಗೂ ಸಹ. ಈಗ ನಾನು ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಬಸ್ರಿ ಹೆಂಗಸರಿಗೆ
ಪ್ರೆಗ್ನೆಂಟ್ ಲೇಡಿಗೆ ತುಂಬಾ ಆಹಾರ ಬೇಕೊತ್ತಿದ್ಯಾ, ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ತುಂಬಾ ಬೇಕಾಗತ್ತೆ. ಯಾಕೆ ಹೇಳಿ, ಇನ್ನೊಂದು ಮಗು ಇದೆ ಹೊಟ್ಟೆ ಒಳಗಡೆ, ಇನ್ನೊಂದು ಜೀವ ಇದೆ, ಅದಕ್ಕೋಸ್ಕರ. ಸೊ ಗಿಡಗಳಿಗೂ ಸಹ ಫ್ಲವರ್ ಸೆಟ್ಟಿಂಗ್ ಅಥವಾ ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಅದು ಅವರು ಮಕ್ಕಳಂತೆ, ಅದು ಗಿಡಗಳ ಮಕ್ಕಳಂತೆ, ಅವುಗಳಿಗೂ ಸಹ ಪೋಷಕಾಂಶಗಳು ಬೇಕು. ಗಿಡಗಳು ಹಣ್ಣು ಸಿಹಿಯಾಗಿ ಬೇಕಿದ್ರೆ ಅದು ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಆದ ಗಿಡಗಳಿಗೆ ಕೊಟ್ರೆ ಮಾತ್ರ ಹಣ್ಣು ಸಿಹಿಯಾಗಿರುತ್ತೆ, ಕಲರು ಬರುತ್ತೆ, ಎಲ್ಲ ಬರುತ್ತೆ, ಸೈಜು ಬರುತ್ತೆ. ಓಕೆ, ಈಗ ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಏನು? ಓಕೆ, ಆಕ್ಟಿವ್ ಝೈಮ್ ಕೊಟ್ರಲ್ಲ ಸರ್, ಆಕ್ಟಿವ್ ಮ್ಯಾಕ್ಸ್ ಏನು? ಆಕ್ಟಿವ್ ಮ್ಯಾಕ್ಸ್ ಐನೆಟ್ ಟೆಕ್ನಾಲಜಿ ಇಂದ, ಇದು ಸಹ ಸಮುದ್ರ ಕಳೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು, ಜಸ್ಟ್ ಅಡ್ವಾನ್ಸ್ಡ್. ಇದು ಎರಡು ಮಿಕ್ಸೇ ಕೊಡ್ಬೇಕು. ನಾನು ಹೇಳ್ತೀನಿ, ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಐನೆಟ್ ಟೆಕ್ನಾಲಜಿ ಅಂತ ಕರಿತೀವಿ. ಇಂಡೋಫಿಲ್ ನ್ಯೂಟ್ರಿಯೆಂಟ್ ಎನೇಬಲರ್ ಟೆಕ್ನಾಲಜಿ. ಐನೆಟ್ ಟೆಕ್ನಾಲಜಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅಂದ್ರೆ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಮಾತ್ರ ನಾವು ಯಾವುದು ಸೀವೀಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದೀವಿ. ಓಕೆ, ಇದರಲ್ಲಿ ಪ್ರೋಟೀನ್ ಇದೆ, ಎನ್ಸೈಮ್ಸ್ ಇದೆ, ಆರ್ಗ್ಯಾನಿಕ್ ಆಸಿಡ್ ಇದೆ, ಅಂಡ್ ಕಾರ್ಬೋಹೈಡ್ರೇಟ್ಸ್ ಇದೆ. ಅಲ್ಲದೆ 17 ಮೂಲ ವಸ್ತುಗಳು, 17 ಎಲಿಮೆಂಟ್ಸ್ ಇದರಲ್ಲಿ ಇದೆ. ಇದು ನಾವು ಆವಾಗಲೇ ಹೇಳಿದಾಗೆ ಸೇಮ್ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಹೆಚ್ಚಿಸ್ತದೆ. ಸಸ್ಯಗಳಿಗೆ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ನಾವು ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ ಎರಡು ಯಾಕೆ ಹಾಕ್ಬೇಕು? ಒಂದೇ ಹಾಕಿದ್ರೆ ಸಾಕಾಗಲ್ವಾ? ಸಾಕಾಗಲ್ಲ, ಇದು ಹಾಕ್ಬೇಕು. ಯಾಕಂತ ಕೇಳಿದ್ರೆ ಅದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಅದರಲ್ಲಿ ಇಲ್ಲದೇ ಇರುವಂತಹ ಫೀಚರ್ಸ್ ಇದರಲ್ಲಿ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವೇಟಿ ಗೋಲ್ಡ್, ಇದು ಮೂರರ ಕಾಂಬಿನೇಷನ್ ಅಲ್ಲಿ ಕೊಡ್ಬೇಕಾಗತ್ತೆ. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಕಂಪ್ಲೀಟ್ಲಿ ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಇದು ಹೇಳಿ, ರಸಗೊಬ್ಬರ. ನಾರ್ತ್ ಅಲ್ಲಿ ಎಣ್ಣೆ ಅಂತ ಕರೀತಾರೆ, ಎಣ್ಣೆ. ಓಕೆ, ನಮ್ಮ ಈ ಕಡೆ ಆದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಕರೀತಾರೆ. ಮರದ ಬುಡಕ್ಕೂ ಹಾಕ್ಬಹುದು, ಮರದ ಮನೆ ಸ್ಪ್ರೇನೂ ಮಾಡಬಹುದು. ಈಗ ನಮ್ಮ ಈ ಸೌತ್ ಕೆನರಾದಲ್ಲಿ, ಸೌತ್ ಕೆನರಾ ಅಂದ್ರೆ ಶಿವಮೊಗ್ಗ, ತೀರ್ಥಹಳ್ಳಿ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಕ್ಕೆ ಬಂದ್ರೆ, ಆ ಕಡೆ ನಾರ್ತ್ ಕಡೆನೂ ಇದೆ, ಹಾವೇರಿ ಕಡೆನೂ ಇದೆ. ನಾವು ಫಸ್ಟ್ ಬರೋದು ತೆಂಗು, ಯಾವುದು? ಕೋಕೋನಟ್ ಟ್ರೀ. ಈ ತೆಂಗಿಗೆ ಯಾರಾದ್ರೂ ಹೋಗಿ ಸ್ಪ್ರೇ ಮಾಡಿ ಅಂದ್ರೆ ಸ್ಪ್ರೇ ಮಾಡಲ್ಲ ಅವರು. ಸ್ಪ್ರೇ ಮಾಡಕ್ಕೂ ಆಗೋದು, ಹೆಲಿಕಾಪ್ಟರ್ ತರಬೇಕು ಸ್ಪ್ರೇ ಮಾಡ್ಬೇಕಿದ್ರೆ. ದೊಡ್ಡ ದೊಡ್ಡ ಮರಗಳಿಗೆ ಯಾವತ್ತು ಸ್ಪ್ರೇ ಮಾಡಕ್ ಹೇಳ್ಬೇಡಿ, ರೈತರು ಸ್ಪ್ರೇ ಮಾಡಲ್ಲ, ಅದು ಆಗುವಂತ ಕೆಲಸನೂ ಅಲ್ಲ. ಓಕೆ, ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ತೆಂಗು, ಅಡಿಕೆ, ಮತ್ತೆ ಗೇರು ಗಿಡ, ಸಾಗುವಾನಿ, ಮಾವು, ಹಲಸು, ಇದೆಲ್ಲ ಏನ್ ಹೇಳಿ? ಟ್ರೀಸ್, ಮರ. ಓಕೆ, ಈ ಮರಗಳಿಗೆ ನಾವು ಬುಡಕ್ಕೆ ಹಾಕ್ಬೇಕು. ಅದು ಬಿಟ್ಟು ಸ್ಪ್ರೇ ಮಾಡಿ ಅಂದ್ರೆ ಮಾಡಲ್ಲ, ಮಾಡಕ್ ಆಗೋದು. ಹೆಲಿಕಾಪ್ಟರ್ ಕೊಡ್ಬೇಕು ನೀವು ಸ್ಪ್ರೇ. ನೀವು ಆಕ್ಟಿವ್ ಝೈಮ್ ನಿಮ್ ತಗೊಳ್ಳಿಕ್ಕೋಸ್ಕರ ಹೆಲಿಕಾಪ್ಟರ್ ತಗೊಳ್ತಾರಾ? ಇಲ್ಲ. ಸೊ ಸ್ಪ್ರೇ ಮಾಡಕ್ ಹೇಳ್ಬೇಡಿ. ಈಗ ಏನ್ ಮಾಡ್ಬೇಕು? ತೆಂಗಿಗೆ 1 ವರ್ಷಕ್ಕೆ ಎಷ್ಟು ಕಾಯಿ ಬಿಡುತ್ತೆ ತೆಂಗು? ನೋಡಿ, ರೈತರಿಗೆ ಏನ್ ಹೇಳ್ಬೇಕು? ಇದನ್ನ ಯಾಕೆ ಯೂಸ್ ಮಾಡ್ಬೇಕಪ್ಪ? ಇಷ್ಟು ಕಾಸ್ಟ್ಲಿ ಇದೆ ಅಲ್ಲ, ನಮ್ಗೂ ಇದಾಗಲ್ಲ. ಇದಕ್ಕಿಂತ ಯೂರಿಯಾ ಸಿಗುತ್ತೆ, ಒಂದು ಚೀಲಕ್ಕೆ 300-400 ರೂಪಾಯಿ ಕೊಟ್ಟರೆ ಯೂರಿಯಾ ಸಿಗುತ್ತೆ. ವೈ ಶುಡ್ ಐ ಯೂಸ್ ಯುವರ್ ಫರ್ಟಿಲೈಸರ್? ಕ್ವಶನ್ ಬರುತ್ತೆ. ಅವ್ರಿಗೆ ಹೇಳಿ, ಇಳುವರಿ ಜಾಸ್ತಿ ಕೊಡುತ್ತೆ. ಸರ್, ನಿಮ್ದು ಒಂದು ತೆಂಗಿನ ಮರ ಎಷ್ಟು ಕಾಯಿ ಕೊಡುತ್ತೆ ವರ್ಷಕ್ಕೆ? 300-400 ಕಾಯಿ ಕೊಡುತ್ತಾ? 200-300, ಅದರದ 25% ಜಾಸ್ತಿ ಕೊಡುತ್ತೆ. ಅಂದ್ರೆ ನೀವು ಒಂದ್ ವೇಳೆ ಇದು ಹಾಕಿದ್ರೆ ವರ್ಷಕ್ಕೆ ಎಷ್ಟು ಸಲ ಹಾಕ್ಬೇಕು? ಕಾಸ್ಟಿಂಗ್ ಮಾಡಿ. ಒಂದು ಗಿಡಕ್ಕೆ ಎಷ್ಟು ಲಿಕ್ವಿಡ್ ಹಾಕ್ಬೇಕು? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ತೆಂಗಿನ ಮರ, ಅಡಿಕೆ ಮರ, ಗೇರು, ಸಾಗುವಾನಿ, ಮಾವು, ಹಲಸು, ಇದೆಲ್ಲದಕ್ಕೂ ಸೇಮ್, ಮರಗಳಿಗೆ ಸೇಮ್. ಒಂದೇ ಹೇಳಿ ಬಿಡ್ತೀನಿ ನೋಡಿ. ಆಕ್ಟಿವೇಟಿ ಗೋಲ್ಡ್ ನಾನು ಅವಾಗ ಹೇಳಿದಾಗೆ ಹ್ಯೂಮಿಡ್ ಅಂದ್ರೆ ಮಾಯಿಶ್ಚರೈಸಿಂಗ್ ಹಿಡಿದಿಟ್ಟುಕೊಳ್ಳುತ್ತೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಮಳೆಗಾಲದ ಸಮಯದಲ್ಲಿ, ರೈನಿ ಸೀಸನ್ ಅಲ್ಲಿ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಆಕ್ಟಿವೇಟಿ ಗೋಲ್ಡ್ ನಾನು ಹೇಳ್ತಾ ಇರೋದು ಇದು ಎರಡು ಯಾವ್ದಾದ್ರು ಒಂದನ್ನು ಜಾಸ್ತಿ ಹಾಕಕ್ ಹೋಗ್ಬೇಡಿ. 1 ಲೀಟರ್ ನೀರಿಗೆ 0.5 ml. ಯಾವಾಗ ಜಾಸ್ತಿ ಆಗ್ಬೇಕು? ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ, 1-2 ml ಹಾಕಿ ಲೀಟರ್ಗೆ, ತೊಂದರೆ ಇಲ್ಲ. ಈ ಸಮಯದಲ್ಲಿ 1 ಲೀಟರ್ ನೀರಿಗೆ ತೆಂಗಿನ ಮರಕ್ಕೆ ಹಾಕ್ಬೇಕಂತ ಹೇಳಿದ್ರೆ 1 ml. ಓಕೆ, ತೆಂಗಿಗೆ, ಅಡಿಕೆಗೆ, ನಾನು ಹೇಳಿದ್ದು ಗೇರು, ಸಾಗುವಾನಿ, ಹಲಸು, ಮಾವು, ಪೇರಳೆ ಎಲ್ಲದಕ್ಕೂ. ಓಕೆ, 1 ಲೀಟರ್ ನೀರಿಗೆ 1 ml ಆಕ್ಟಿವೇಟಿ ಅಥವಾ ಆಕ್ಟಿವೇಟಿ ಗೋಲ್ಡ್. ಓಕೆ, ಆಕ್ಟಿವ್ ಝೈಮ್ 2 ml, ಆಕ್ಟಿವ್ ಮ್ಯಾಕ್ಸ್ 3 ml, 3 ml. ಓಕೆ, ಅಗೈನ್ ಆಕ್ಟಿವೇಟಿ ಅಥವಾ ಆಕ್ಟಿವೇಟಿ ಗೋಲ್ಡ್ 1 ml per ಲೀಟರ್ ವಾಟರ್. ಅದೇ ಲೀಟರ್ ವಾಟರ್ಗೆ ಝೈಮ್ 2 ml, ಮ್ಯಾಕ್ಸ್ 3 ml. ತುಂಬಾ ಜನ ಕೇಳ್ಬೋದು, ಇದೇ 1 ಲೀಟರ್ ನೀರು ಬೇರೆ ಬೇರೆ ತಗೊಳ್ಬೇಕಾ? ಇಲ್ಲ, 1 ಲೀಟರ್ ನೀರು ತಗೊಳ್ಳಿ, ಆಕ್ಟಿವೇಟಿ ಗೋಲ್ಡ್ ಹಾಕಿ, ಆಕ್ಟಿವ್ ಝೈಮ್ 2 ml ಹಾಕಿ, ಆಕ್ಟಿವ್ ಮ್ಯಾಕ್ಸ್ ಅದೇ ನೀರಿಗೆ 3 ml ಹಾಕಿ, ಸರಿಯಾಗಿ ತಿರುಗಿಸಿ. ಫಸ್ಟ್ ನೀವು ಗೊಬ್ಬರ ಹಾಕೋಬೇಕು, ಆಮೇಲೆ ನೀರು ಹಾಕ್ಬೇಕು, ತಿರುಗಿಸುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಈಗ 1 ಲೀಟರ್ ಹೇಳಿದ್ರಿ. ತುಂಬಾ ಜನ ರೈತರು 200 ಲೀಟರ್ ಬ್ಯಾರಲ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ನೀವು ಯಾರಾದ್ರೂ ರೈತರ ಹತ್ರ ಹೋದ್ರೆ
1 ಲೀಟರ್ ನೀರಿಗೆ ಹೇಳ್ಬೇಡಿ. ಸರ್ ನಿಮ್ಮಲ್ಲಿ ಯಾವ ಬ್ಯಾರ್ಲ್ ಯೂಸ್ ಮಾಡ್ತೀರಾ? 200 ಲೀಟರ್ ಯೂಸ್ ಮಾಡೋದು ಬ್ಯಾರ್ಲು, 500 ಲೀಟರ್ ಯೂಸ್ ಮಾಡಕ್ ಹೋಗಲ್ಲ ಮಿಕ್ಸಿಂಗಿಗೆ, ಯಾಕಂದ್ರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. 200 ಲೀಟರ್ ನೀರಿಗೆ 200 ml ಆಕ್ಟಿವೇಟಿ ಗೋಲ್ಡ್, 400 ml ಝೈಮು, 600 ml ಮ್ಯಾಕ್ಸ್ ಒಂದು ಬ್ಯಾರ್ಲಿ ಹಾಕಿ, ಆಮೇಲೆ 200 ಲೀಟರ್ ನೀರ್ ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ. ಆ ಮಿಶ್ರಣ ಮಾಡಿದ ಮಿಶ್ರಣವನ್ನು ತೆಂಗಿನ ಮರಕ್ಕಾದ್ರೆ 8 ರಿಂದ 10 ಲೀಟರ್ ಮಿಶ್ರಣವನ್ನು ತೆಂಗಿನ ಮರಕ್ಕೆ ಬುಡಕ್ಕೆ ಹಾಕಿ. ತೆಂಗಿನ ಮರದ ಬುಡಕ್ಕೆ ಹಾಕ್ಬೇಕಾದ್ರೆ ಬುಡವನ್ನು ಸ್ವಲ್ಪ ಬಿಡಿಸಿಕೊಳ್ಳಿ. ಅದರ ಅಡಿ ಹಾಳೆ ಎಲೆಗಿಲೆ ಇದ್ರೆ ಏನಾಗುತ್ತೆ, ನಮ್ಮ ಆ ಫರ್ಟಿಲೈಸರ್ ಹಾಕಿದ ಫರ್ಟಿಲೈಸರ್ ಎಲೆ ಮೇಲೆ ಅಥವಾ ಹಾಳೆ ಮೇಲೆ ನಿಲ್ಲತ್ತೆ, ಆಗ ವೇಸ್ಟ್ ಆಗುತ್ತೆ, ಮಣ್ಣಿಗೆ ಬೀಳುದಿಲ್ಲ, ಹಾಳೆ ತಡೆದಿಟ್ಕೊಳ್ಳುತ್ತೆ, ಅಲ್ಲೇ ಆವಿಯಾಗಿ ಹೋಗುತ್ತೆ. ಸೊ ವೇಸ್ಟ್ ಅದು. ಸೊ ಜನಗಳಿಗೆ ಹೇಳಿ ಮಣ್ಣಲ್ಲಿ ಬಿಡಿಸ್ಕೊಂಡು ಅದರಲ್ಲಿ ಏನೇ ಎಲೆ ಗಿಲೆ ಎಲ್ಲ ಇದ್ರೆ ಸೈಡಿ ಹಾಕೊಂಡು ಮಣ್ಣಿಗೆ ಬಿಡ್ಲಿಕ್ಕೆ ಹೇಳಿ, ಸುತ್ತ ಹಾಕ್ಲಿಕ್ಕೆ ಹೇಳಿ. ತೆಂಗಿನ ಮರಕ್ಕೆ ವರ್ಷಕ್ಕೆ 2 ಸಲ ಹಾಕ್ಬೇಕು, 6 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ತೆಂಗಿನ ಮರಕ್ಕೆ. ಅದೇ ಸೊಲ್ಯೂಷನ್ ಅಡಿಕೆ ಮರಕ್ಕೂ ಸೇಮ್ ಸೊಲ್ಯೂಷನ್. ಎಷ್ಟಾಗ್ಬೇಕು? 3 ರಿಂದ 4 ಲೀಟರ್ ಹಾಕ್ಬೇಕು ಪ್ರತಿ 4 ತಿಂಗಳಿಗೊಮ್ಮೆ. ಪ್ರತಿ 4 ತಿಂಗಳಿಗೊಮ್ಮೆ ಹಾಕ್ಬೇಕು. ಈಗ ನೀವು ಹೋಗ್ಬಿಟ್ಟು ಅಡಿಕೆ ಮರ ಹಾಕಿದ್ರೆ ಹಾಕುದಿಲ್ಲ. ಯಾವಾಗ? ಸೆಪ್ಟೆಂಬರ್ಗೆ ಹಾಕ್ಬೇಕು. ಸೆಪ್ಟೆಂಬರ್ ಅಂದ್ರೆ ಮಳೆ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಳೆಗಾಲ ಬಿಡುವ ಸಮಯ. ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಮತ್ತೆ 4 ತಿಂಗಳು ಬಿಟ್ಟು ಹಾಕಿ, ಇನ್ನೊಂದು 4 ತಿಂಗಳು ಬಿಟ್ಟು ಇನ್ನೊಂದ್ ಸಲ ಹಾಕಿ. ಸೇಮ್ ಸೊಲ್ಯೂಷನ್. ಎಷ್ಟಾಗ್ಬೇಕು? 3 ರಿಂದ 4 ಲೀಟರ್ ಬುಡಕ್ಕೆ ಸ್ಪ್ರೇ ಮಾಡಕ್ ಹೇಳ್ಬೇಡಿ. ಓಕೆ. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಅಡಿಕೆಗೆ ಸ್ಪ್ರೇ ಮಾಡ್ತಾರಲ್ಲ, ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋದಲ್ಲ, ಅಡಿಕೆಗೆ ಸ್ಪ್ರೇ ಮಾಡುದು. ಯಾಕೆ ಸ್ಪ್ರೇ ಮಾಡ್ತಾರೆ? ಅಲ್ಲಿ ಶಿಲೀಂಧ್ರ ಫಂಗಸ್ ಕೂತ್ಬಿಟ್ಟು ಅಡಿಕೆ ಉದುರ್ತದೆ. ಅಡಿಕೆ ಉದುರಬಾರದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀವಿ? ಸ್ಪ್ರೇ ಮಾಡ್ತೀವಿ. ಕಾಪರ್ ಸಲ್ಫೇಟು, ಸುಣ್ಣ ಮತ್ತೆ ಗಮ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಾರೆ. ಅದ್ರ ಜೊತೆಗೆ ಆಕ್ಟಿವೇಟಿ ಗೋಲ್ಡ್, ಝೈಮು, ಮ್ಯಾಕ್ಸ್ ಹಾಕ್ಬಿಟ್ಟು ಸ್ಪ್ರೇ ಮಾಡಕ್ ಹೇಳಿ. 1 ml ಸಾಕು. ಓಕೆ, 1 ಲೀಟರ್ ನೀರಿಗೆ. ಹೀಗೆ ಮಲ್ಲಿಗೆ ಕೃಷಿಗೆ ಏನ್ ಮಾಡ್ಬೇಕು? ಮಲ್ಲಿಗೆ ಕೃಷಿಗೆ 1/2 ml ಆಕ್ಟಿವೇಟಿ ಗೋಲ್ಡ್, 1 ml ಝೈಮು, 2 ml ಮ್ಯಾಕ್ಸ್. ಮಲ್ಲಿಗೆ ಕೃಷಿಗೆ ಸ್ಪ್ರೇನೂ ಮಾಡ್ಬೇಕು ಮಲ್ಲಿಗೆಗೆ, ಅಂಡ್ ಬುಡಕ್ಕೂ ಹಾಕ್ಬೇಕು. ಓಕೆ. ಸ್ಪ್ರೇ ಮಾಡಕ್ಕೆ ಎಷ್ಟು ಲೀಟರ್ ಅಂತ ಇಲ್ಲ. ಸೊ 1 ಲೀಟರ್ ನಾ ಹೇಳಿದೀನಿ, ಬುಡಕ್ಕೆ ಅರ್ಧ ಲೀಟರ್ ಹಾಕ್ಬೇಕಾಗತ್ತೆ. ಅಂಡ್ ಸಾಗುವಾನಿ, ಮಾವು, ಹಲಸು ನಾನು ಆವಾಗಲೇ ಹೇಳ್ದಾಯ್ತು. ಸೊ ಸೇಮ್ ಆಸೆ ಅಡಿಕೆ ಮರಕ್ಕೆ ಎಷ್ಟು ಹಾಕ್ತೀರಿ? ಸಾಗುವಾನಿ ಆದ್ರೆ ಒಂದೊಂದು ಬುಡಕ್ಕೆ, ದೊಡ್ಡ ಮರ ಆದ್ರೆ 1-2 ಲೀಟರ್, ಸಣ್ಣ ಸಸಿ ಆದ್ರೆ 1 ಲೀಟರ್. ಸೊ ಬಾಳೆಗೂ ಸೇಮ್ ಸೊಲ್ಯೂಷನ್, 1 ಲೀಟರ್ 1.5 ಲೀಟರ್ ಹಾಕಿ ಬಿಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಅರ್ಥ ಆಯ್ತು. ಈಗ ನಾರ್ತ್ ಕಡೆ ಹೋಗೋಣ. ಸೌತ್ ಕೇಂದ್ರ ಅರ್ಥ ಆಯ್ತು. ಸೋಮಪ್ಪ ಸರ್ ನಮಸ್ಕಾರ. ಸೋಮಪ್ಪ ಸರ್ ಅನ್ಮ್ಯೂಟ್ ಮಾಡಿ. ರಶ್ಮಿ ಮೇಡಮ್, ಸೋಮಪ್ಪ ಸರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಸೋಮಪ್ಪ ಸರ್, ನಮಸ್ಕಾರ. ಎಸ್, ತುಂಬಾ ಖುಷಿ ಆಗುತ್ತೆ ಸೋಮಪ್ಪ ಸರ್. ನಾರ್ತ್ ಕರ್ನಾಟಕ ಭಾಗದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಎಷ್ಟೊತ್ತಿಗೆ ಫೋನ್ ಮಾಡಿ ಫೀಲ್ಡ್ ಅಲ್ಲಿ ಇರ್ತಾರೆ. ನಾನು ಅವಾಗಲೇ ಹೇಳ್ತೇನೆ, ಬದನೆಕಾಯಿ ನಾವು ಟ್ರೈನಿಂಗ್ ಮಾಡಿ ಆದ್ಮೇಲೆ ಫೀಲ್ಡ್ ಇಳಿಬೇಕು. ಫೀಲ್ಡ್ ಮಾತ್ರ ಎಕ್ಸ್ಪೀರಿಯನ್ಸ್ ಸಿಗುವಂತದ್ದು. ಇಲ್ಲಿ ಏನು 365 ದಿನಾನು ಇದೇ ರೀತಿ ಕೂತು ಟ್ರೈನಿಂಗ್ ಕೊಟ್ಟರು ನಿಮ್ಗೆ ಅರ್ಥ ಆಗಲ್ಲ. ಫಸ್ಟ್ ಫೀಲ್ಡಿಗೆ ಇಳಿರಿ. ಫೀಲ್ಡಿಗೆ ಇಳಿದು ರೈತರನ್ನ ಮಾತಾಡಿಸಿ, ರೈತರ ಹತ್ರನೇ ಕ್ವಶನ್ ಕೇಳಿ, ಬೆಳೆಗೆ ಏನೇನ್ ಹಾಕ್ಬೇಕು, ಯಾವ ಬೆಳೆ ಎಷ್ಟೆಷ್ಟು ಕೊಡುತ್ತೆ ಅದೆಲ್ಲ ಹಾಕ್ತೀರಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಇನ್ವೈಟ್ ಸೋಮಪ್ಪ ಸರ್. ನಮಸ್ತೆ. ತುಂಬಾ ಅಗ್ರಿಕಲ್ಚರ್ ಇದರಲ್ಲಿ ತುಂಬಾ ಮಾಹಿತಿ ಇದೆ, ತುಂಬಾ ಜ್ಞಾನ ಇದೆ ನಿಮ್ಗೆ. ಸೊ ನಿಮ್ಮ ಜ್ಞಾನವನ್ನು ನಮ್ಮೆಲ್ಲರಿಗೂ, ನಮ್ಮ ಟೀಮ್ ಎಲ್ಲರಿಗೂ ದಾರಿ ಎರೀರಿ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಕೇಳ್ತೀನಿ ಸರ್, ಕಬ್ಬು ಶುಗರ್ ಕೇನ್, ಕಬ್ಬಿಗೆ ನೀವೇನೇನ್ ಹಾಕ್ತಿದ್ದೀರಿ, ಹಾಕಿದ ರಿಸಲ್ಟ್ ನಿಮ್ಮ ಹತ್ರ ಇದೆ, ಏನೇನ್ ಹಾಕ್ತಾ ಇದ್ದೀರಿ, ಯಾವಾಗ ಹಾಕ್ಬೇಕು ಅನ್ನೋದು ಸ್ವಲ್ಪ ಹೇಳ್ಬೋದಾ? ನಮಸ್ತೆ ಸರ್. ಇವತ್ತಿನ ದಿವಸ ಸರ್ ಕೆಲಸ ಸರ. ಹಲೋ, ಕೇಳಿಸ್ತಿದೆ, ಕಂಟಿನ್ಯೂ ಸರ್. ಓಕೆ ಸರ್. ಕಬ್ಬು ನಮ್ಮ ಒಂದು ಅಚ್ಚುಮೆಚ್ಚಿನ ಬೆಳೆ. ಆ ಕಬ್ಬಿಗೆ ನಾವು ಯಾವ ರೀತಿ ನಮ್ಮ ಮೋದಿಕೇರಿನ ಪ್ರಾಡಕ್ಟ್ ಗಳಾಗಿರುವಂತ ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ನಾವು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಾವು ಮೂವ್ ಮಾಡಿದಾಗಿದೆ. ಅವು ಯಾವ ರೀತಿ ರಿಸಲ್ಟ್ ಬರ್ತೈತೆ ಅಂದ್ರ, ಪ್ರಾರಂಭದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರ ಹೇಳೋದು, ಬೀಜೋಪಚಾರನ ನಾವು ಮಾಡಿಸ್ಬೇಕು. ಅದು ಬೀಜೋಪಚಾರ ಅಂತಂದ್ರ ಆಕ್ಟಿವ್ ಮ್ಯಾಕ್ಸ್ ಅನ್ನ ತೆಗೆದುಕೊಳ್ಬೇಕು. ಆಕ್ಟಿವ್ ಮ್ಯಾಕ್ಸ್ ಯಾವ ರೀತಿ ಅಂತಂದ್ರ ಆ ರೇಸೋ ಹೇಳಿಬಿಟ್ಟಿರ್ತೇನ್ರಿ. 1 ಲೀಟರ್ ನೀರಿಗೆ 1/2 ml ಮ್ಯಾಕ್ಸ್, ಆಕ್ಟಿವ್ ಮ್ಯಾಕ್ಸ್. 1 ಲೀಟರ್ ನೀರಿಗೆ 1/2 ml ಮ್ಯಾಕ್ಸ್ ಅನ್ನ ಹಾಕಿದಾಗ ನಾವು ಏನ್ ಮಾಡ್ಬೇಕು, ಒಂದು ಎಕ್ಸಾಂಪಲ್ 20 ಲೀಟರ್ ನೀರು ತೆಗೆದುಕೊಂಡ್ರೆ 10 ml ಮ್ಯಾಕ್ಸ್ ಹಾಕ್ಬೇಕು. ಅಲ್ಲಿ ನಾವು ಒಂದು ಡ್ರಮ್ ಆಗ್ರೆ ಅದ್ರಾಗ ನಾವು ಅದನ್ನ ನೀರನ್ನು ಹಾಕ್ಬೇಕು. ಆ ಸಂದರ್ಭದಾಗ ನಾವು ಏನ್ ಮಾಡ್ಬೇಕಂದ್ರೆ ಕಬ್ಬನ್ನು ಎದ್ದಿ ನಾವು ನಾಟಿ ಮಾಡ್ಬೇಕು. ಅದು ಏನ್ ಮಾಡ್ತದಂದ್ರೆ ಆಕ್ಟಿವ್ ಆಗಿ ಫುಲ್ ಜೋರಾಗಿ ಏಳಿಸ್ತದೆ. ಆ ನಂತರ ನಾವು ಒಂದು ಕಬ್ಬ ನಾಟಿ ಮಾಡಿದ ಒಂದು 28ನೇ ದಿವಸಕ್ಕೆ ನಾವು ಏನ್ ಮಾಡ್ಬೇಕು,
ನಾಟಿ ಮಾಡಿದ 28 ದಿವಸಕ್ಕೆ ಫಸ್ಟ್ನೇ ಸ್ಪ್ರೇ ಕೊಡ್ಬೇಕು. ಅವಾಗ ಯಾವ ಯಾವ ಪ್ರಮಾಣದಲ್ಲಿ ಕೊಡ್ಬೇಕಂತಂದ್ರ ನಾವು ಆಕ್ಟಿವ್ 80 15 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml. ಈ ಪ್ರಕಾರ ನಾವೇನ್ ಮಾಡ್ಬೇಕು, ಇದು ನಾವೆಲ್ಲ ಹೇಳುತ್ತಿರುವಂತದ್ದು ಫರ್ ಕ್ಯಾನ್ ಪರ್ ಕ್ಯಾನ್ ಅಂದ್ರ 15 ಲೀಟರ್ ಇಂದ 20 ಲೀಟರ್ ಇರ್ತತಿ. ನಾವ್ ಹೇಳುದು ಎಲ್ಲ ನಾವು ಪರ್ ಕ್ಯಾನ್ ಇರ್ಬೇಕು. ಒಂದ್ ವೇಳೆ ನಾವು ಬ್ಯಾಸಿಗೆ ಒಂದು ಮಳೆಗಾಲ ಒಂದು ಚಳಿಗಾಲ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಮಧ್ಯಾಹ್ನ ಮೇಲೆ ಹೊಡಿಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ಅದು. ಯಾಕಂತಂದ್ರ ಅದು ಒಂದು ಮಧ್ಯಾಹ್ನ ಮೇಲೆ ಸೂರ್ಯನ ಕಿರಣಗಳು ಪಶ್ಚಿಮ ದಿಕ್ಕಿಗೆ ಇದ್ದಾಗ ಅದರ ಒಂದು ನೇರವಾದಂತದ್ದು ಒಂದು ಇರ್ತದ, ಅದಕ್ಕೆ ತಂಪಾದ ಇದಿರ್ತದ. ನಮ್ಮಲ್ಲಿ ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜೈಮನ್ ನಾವು ಕುಡಿಸೋದ್ರಿಂದ ಅಲ್ಲಿ ಏನ್ ಮಾಡ್ತೈತಿ, ಒಳ್ಳೆಯ ಹೀರ್ಕೊಳ್ಳುವಂತದ್ದು ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೀವಿ. ಇದು ಫಸ್ಟ್ನೇ ಸ್ಪ್ರೇ ಅನ್ನು ಮಾಡ್ಬೇಕು. ಅವಾಗ ನಾವು 2ನೇ ಸ್ಪ್ರೇ ಯಾವಾಗ ಕೊಡ್ಬೇಕು ಅಂತ ನೋಡಿದಾಗ ಒಂದು 2 ತಿಂಗಳ ನಂತರ ನಾವು ಯಾವ ರೀತಿ ನಾವು ಸ್ಪ್ರೇ ಕೊಡ್ಬೇಕು. ನಾಟಿ ಮಾಡಿದ 2ನೇ ತಿಂಗಳಿಗೆ ಫರ್ ಕ್ಯಾನ 20 ml ಆಕ್ಟಿವ್ 80, 40 ml ಮ್ಯಾಕ್ಸ್, 40 ml ಜೈಮ್. ಈ ರೀತಿ ನಾವು ಕೊಟ್ರ ಏನಾಕತ್ತಂದ್ರ ಒಳ್ಳೆ ರಿಸಲ್ಟ್ ಅಲ್ಲೇ ಬರ್ತದ. ಇಷ್ಟ ರೀತಿ ನಾವು ಏನ್ ಮಾಡ್ಬೇಕಂದು ಇದು ಹೇಳುತ್ತಿರುವುದು ಎಲ್ಲ ನಾವು ಫರ್ ಕ್ಯಾನ್. ಆ ನಂತರ ನಾವು 2ನೇದಾಯ್ತು. ಇನ್ನು 3ನೇದು ಯಾವಾಗ ಕೊಡ್ಬೇಕು? 3ನೇದು ಯಾವಾಗ ಕೊಡ್ಬೇಕಂತಂದ್ರ ನಾವು ಒಂದು ಎಲ್ಲಾ ಕೆಲಸ ಮುಗಿದಿರ್ತದ ಭೂಮಿದು. ಆ ಸಂದರ್ಭದ ನಾವು ಏನ್ ಮಾಡ್ಬೇಕಂತಂದ್ರ ಒಂದು 5 ತಿಂಗಳ ನಂತರ ನಾವೇನ್ ಮಾಡ್ಬೇಕಂತಂದ್ರ ನಾವು ಕಬ್ಬಿಗೆ ಕೊಡ್ಬೇಕು. ನಾಟಿ ಮಾಡಿದ 5 ತಿಂಗಳ ನಂತರ ನಾವು ಒಳಗಡೆ ಹೋಗಾಕ್ ಆಗುದಿಲ್ಲ. ಆ ಸಂದರ್ಭದಾಗ ಹೆಂಗ್ ಮಾಡ್ಬೇಕು ನಾವು? ಅಂತ ಸಂದರ್ಭ ನಾವು ಏನ್ ಮಾಡ್ಬೇಕಂತಂದ್ರ ಆ ಡ್ರಿಪ್ ಇದ್ರ ಡ್ರಿಪ್ಪಿಗೆ ಮೊದಲು ನಾವು ಹೇಳ್ಬಿಡ್ತೀವಿ. ಯಾವ ರೀತಿ ಡ್ರಿಪ್ ನ್ಯಾಗ ಬಿಡ್ಬೇಕಂದ್ರ ಆಕ್ಟಿವ್ 80 300 ml, ಆಕ್ಟಿವ್ ಮ್ಯಾಕ್ಸ್ 600 ml, ಆಕ್ಟಿವ್ ಜೈಮ್ 600 ml ಏನ್ ಮಾಡ್ಬೇಕಂತಂದ್ರ ನಾವು ಡ್ರಿಪ್ ನ್ಯಾಗ ಕೂಡಿಸಿ ಒತ್ತುವುದರಿಂದ ನಮ್ದು ಸಖತ್ ಪ್ರಮಾಣದಲ್ಲಿ ರಿಸಲ್ಟ್ ಬರ್ತದ. ಇಲ್ಲ ನಮ್ದು ಡ್ರಿಪ್ ಇಲ್ಲ, ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರ ಅಲ್ಲಿ ನಾವು ಕಾಲುವೆ ಮುಖಾಂತರ ಬಿಡ್ತಿರ್ತೀವಿ. ಕಬ್ನ್ಯಾಗ ಅಂತ ಒಳಗೆ ಹೋಗಕ್ ಆಗಲ್ಲ. ಅಂತ ಸಂದರ್ಭ ನಾವ್ ಏನ್ ಮಾಡ್ಬೇಕಂದ್ರ ಆ ರೈತರ ಹತ್ತಿರಕ್ಕೆ ಆಲ್ರೆಡಿ ಒಂದು ಕ್ಯಾನ್ಗಳು ಇರ್ತಾವ, ಒಂದು ಫಿಲ್ಟರ್ ಡಬ್ಬಿ ಇರ್ಬೋದು, ಯಾವ್ದಾರ ಇರ್ತದೋ. ಅಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರ ನಮ್ಮದೇ ಆದಂತದ್ದು ಏನ್ ಮಾಡ್ಬೇಕು, 300 ml ಏನ್ ಮಾಡ್ಬೇಕು ಆ ಡಬ್ಬಿ ಒಳಗೆ ಹಾಕ್ಬೇಕು. ಆಕ್ಟಿವ್ 80, ಆಕ್ಟಿವ್ ಮ್ಯಾಕ್ಸ್ 600 ml ಹಾಕ್ಬೇಕು, ಆಕ್ಟಿವ್ ಜೈಮ 600 ml ಹಾಕ್ಬೇಕು. ಅದ್ರ ತುಂಬಾ ನಾವ್ ಏನ್ ಮಾಡ್ಬೇಕಂದ್ರ ನೀರನ್ನ ಹಾಕ್ಬೇಕು. ಅಲ್ಲಿ ನಾವು ನೀರನ್ನ ಹಾಕಿದಾಗ ಅಲ್ಲಿ ಏನ್ ಮಾಡ್ತಂದ್ರ ಒಂದು 20 ಲೀಟರ್ ಡಬ್ಬಿ ತುಂಬ್ತಾ ಇದೆ. ನಾವು ಸಣ್ಣಂಗಿ ಆ ಚಾವೆ ಮುಖಾಂತರ ನಾವೇನ್ ಮಾಡ್ಬೇಕು, ಆ ಚೇಂಬರ್ ಹತ್ತಕ್ಕೆ ಇಡ್ಬೇಕು. ಅದು ನೀರಿನ ಮುಖಾಂತರ ಒಳಗಡೆ ಹೋಗತಿ. ನಮ್ದು ಕಬ್ಬಿನ 3 ಡೋಸ್ ಮುಕ್ತಾಯ ಅದು. ಹೌದು, ಇದರಿಂದ ಏನು ಉಳಿದ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತೈತೆ ಅಂತಂದ್ರ ನಮ್ಮಲ್ಲಿ ಕಬ್ಬಿನ ಫಸ್ಟ್ನೇ ಸ್ಪ್ರೇಗೆ ಏನ್ ಮಾಡ್ತೈತಿ, ಆ ಒಂದು ಎಲೆಯನ್ನ ಗ್ರೋತ್ ಮಾಡ್ತಾ ಇದೆ. ಆ ನಂತರ ಮತ್ತೆ ಹಸಿರುಗೊಳಿಸ್ತಾ ಇದೆ. ಆ ನಂತರ 2 1 ಆಯ್ತು, ಮತ್ತೆ 2 ಅದೇ ಸೇಮ್ ಆಯ್ತು. 3ನೇದ್ದು ಕಬ್ಬು ಎತ್ತರ ಆದ ನಂತರ ಆ 3ನೇ ನಾವು ನೀರಾಗ ಬಿಡುವುದರಿಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅದು ಕಬ್ಬನ್ನ ಏನ್ ಮಾಡ್ತೈತಿ, ಗಣಿಕೆಯನ್ನ ಉದ್ದಗೊಳಿಸ್ತಾ ಇದೆ. ಅದು ಏನ್ ಮಾಡ್ತಾ ಇದೆ, ಗ್ರೋತ್ ಮಾಡ್ತಾ ಇದೆ. ಓಕೆ, ನಾವು ಬೀಜೋಪಚಾರ ಮಾಡಿದ್ವು. ಆ ನಂತರ ಏನ್ ಮಾಡಿದ್ವು ಅಂತಂದ್ರ ಒಂದು ಔಷಧ ಸ್ಪ್ರೇ ಮಾಡಿದೀವು, ನೀರಾಗಿ ಬಿಟ್ಟಿವು. ಇದರಿಂದ ನಮ್ ಲಾಭ ಏನು ಅಂತಂದ್ರ, ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ಅವರು 70 ಟನ್ ಬೆಳೀತಿದಾರತ್ತಂದ್ರ, ಪರ್ ಎಕರೆ 70 ಟನ್ ಬೆಳೀತಿದಾರತ್ತಂದ್ರ ನಮ್ಮ ಮೋದಿಕೇರಿನ ಆರ್ಗ್ಯಾನಿಕ್ ಆಗಿರುವಂತ ವಸ್ತುಗಳನ್ನ ಬಳಸೋದ್ರಿಂದ ಎಷ್ಟು ಬೆಳೆಸ್ತಾರತ್ತಂದ್ರ ಅವ್ರು ಏನಪ್ಪಾ ಅಂತಂದ್ರ 8 ರಿಂದ 10 ಟನ್ ನಮ್ದು ಇಳುವರಿ ಜಾಸ್ತಿ ಕೊಡ್ತದೆ. ಅದು ಯಾವ ರೀತಿ ನಮಗ್ ಕೊಡ್ತಂದ್ರ, ಇಲ್ಲಿ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರ ಮುಧೋಳ ತಾಲೂಕಿನ ಸೋರ್ಗಾಂವ್ ಗ್ರಾಮದಲ್ಲಿ ಒಂದು ನಾವು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೆ. ಅಲ್ಲಿ 2 ತಿಂಗಳು ಜಸ್ಟ್ 2 ತಿಂಗಳ 10 ದಿವಸದಾಗ ನಾವು ನೋಡಿದಾಗ ಯಾವ ರೀತಿ ಅಂತಂದ್ರ 4 ರಿಂದ 5 ಗಣಿಕೆ ಬರುವಂತದ್ದನ್ನ ನಾವು ಸಂದರ್ಭವನ್ನ ಕಾಣ್ತಾ ಇದ್ದೀವಿ. ಬಹಳ ಖುಷಿಯಾಗಿ ನಮ್ಮನ್ನ ರೈತನಲ್ಲಿ ಕಳಿಸಿದ್ರು. ಅದರಂತೆ ಸಾಕಷ್ಟು ಆ ಸೋರ್ಗಾಂವ್ ಗ್ರಾಮದಲ್ಲಿ ನಾವು ಒಂದು ಕಂಡು ಬರ್ತಾ ಇದೆ. ಇದು ಒಂದು ಒಳ್ಳೆಯ ರಿಸಲ್ಟ್ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತಾನು. ಅದ್ರ ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತಾನ ಅಂತಂದ್ರ ನಮ್ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಮಾಡ್ತದ ಕಬ್ಬಿಗೆ ಅಂತಂದ್ರ ಒಂದು ಏನಾಗಿತ್ತಂತಂದ್ರ ಒಂದು ಕಬ್ಬಿನಾಗ ನಾವು ಔಷಧ ಕೊಟ್ಟು ಬಂದಿದ್ವಿ. ಅಲ್ಲಿ
ನಮ್ಮ ಕಬ್ಬಿಗೆ ಔಷಧ ಕೊರತೆ ಕಡಿಮೆ ಆಗಿತ್ತು. ಆಗ ಬೇರೆ ಔಷಧನ ಅವ್ರು ಏನ್ ಮಾಡಿದ್ರ ಅಂದ್ರ ಹೊಡೆದ್ ಬಿಟ್ಟಿದ್ರು ಉಳ್ಳಾಗಡ್ಡಿದ್ದು. ಅಲ್ಲಿ ಎಲ್ಲಾ ಸುಟ್ಟು ಹೋಗಿತ್ತು 9,000. ಆ 9,000 ಸುಟ್ಟು ಹೋದಾಗ ನಮ್ಮನ್ನ ಔಷಧನ ಕರೆಸಿ ಏನ್ ಮಾಡಿದಾರ ಅಂತಂದ್ರ 2 ತಿಂಗಳು ಆಗಿತ್ರಿ ಅವಾಗ ಕಬ್ಬ. ಇದು ಅವಾಗ ಸುಟ್ಟು ಹೋದಂತ ಕಬ್ಬನ್ನ ನಾವು 2 ಸ್ಪ್ರೇ ಕೊಟ್ಟಿವಿ ವಾಪಸ್. ಅದನ್ನ ನಾವು 5 ತಿಂಗಳ ನೋಡ್ಲೇನ ಒಂದ್ 2 ತಿಂಗಳು ಇರುವಂತದ್ದು ಹೇರೇಷನ್ ನಾವು ಪೂರ್ಣ ಮಾಡಿದಂತ ಇಲ್ಲಿ ಸ್ವರ್ಗವನಮದ ಹನುಮಂತ ಲೋಕಾಪುರ ಅನ್ನುವಂತ ಹೊಲದಲ್ಲಿ ನಾವು ಕಂಡು ಬರ್ತಾ ಇದೆ. ಒಂದು ಒಳ್ಳೆಯ ಸಖತ್ ರಿಸಲ್ಟ್ ಇರುವಂತದ್ದು ನಮ್ಮ ಮೋದಿ ಕೇರಿನ ಕಬ್ಬಿಗೆ ಬೆಳೆಯುತ್ತೆ. ಮತ್ತ ಇಷ್ಟಂತೂ ಮಾಡಿದ್ರ ಸಖತ್ ರಿಸಲ್ಟ್. ಈಗ ಕಬ್ಬಿಗೆ ಬೀಜೋಪಚಾರ ಹೇಳಿದ್ರಿ, ಬೀಜೋಪಚಾರ ಮಾಡುವಾಗ ಎಷ್ಟು ನೀರಿಗೆ ಎಷ್ಟು ml ಅಂತ ಹೇಳಿದ್ರಿ? ಕಬ್ಬನ್ನು ಇಡೀ ಮುಳುಗಿಸ್ಬೇಕಾ ಅಥವಾ ಅಡಿ ಗಂಟು ಮಾತ್ರ ಮುಳುಗಿಸ್ಬೇಕಾ ಅಂತ? ಇಲ್ಲ ಸರ್, ಪೂರ್ತಿ ಮುಳುಗಿಸ್ಬೇಕು. ಪೂರ್ತಿ ಮುಳುಗಿಸ್ಬೇಕು. ಓಕೆ ಸರ್. ಓಕೆ, ಈಗ ಸರ್ ಹೇಳಿದ್ರು, ಥ್ಯಾಂಕ್ ಯು. ಕಬ್ಬಿನ ಬಗ್ಗೆ ಹೇಳಿದ್ರು. ನಿಮ್ಗೆ ಗೊತ್ತಿರ್ಬೋದು, ಅವರು 20 ml 40 ml ಅಂತ ಹೇಳಿದ್ರು. 1 ಲೀಟರ್ ನೀರಿಗಲ್ಲ, ಅದು ಒಂದು ಕ್ಯಾನ್. ಆ ಒಂದು ಕ್ಯಾನ್ ಅಲ್ಲಿ ಸ್ಪ್ರೇ ಮಾಡ್ತಾರೆ ರೈತರು, ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡ್ತಾರಲ್ಲ, ಅದಕ್ಕೆ ಒಂದು ಕ್ಯಾನ್ ಅಂತೀವಿ. ಆ ಸ್ಪ್ರೇಯರ್ ಕ್ಯಾನ್ ಅಲ್ಲಿ 16 ಲೀಟರ್ ಇಂದ 25 ಲೀಟರ್ ತನಕ ಇರುತ್ತೆ. ಅದು ಡಿಪೆಂಡ್ಸ್, ವೇರಿ ಆಗತ್ತೆ. ನೀವ್ ಎಷ್ಟೇ ಇರ್ಲಿ, 16 ಲೀಟರ್ ಅಲ್ಲಿ 25 ಲೀಟರ್ ಅಲ್ಲಿ ಅವ್ರು ಹೇಳ್ದಂಗೆ ಅಷ್ಟೇ ಅಮೌಂಟ್, ಅಷ್ಟೇ ml ಹಾಕ್ಬೇಡ್ರಿ. 1 ಲೀಟರ್ ನೀರಿಗಲ್ಲ ಅವ್ರು ಹೇಳಿದ್ದು, 16 ರಿಂದ 25 ಲೀಟರ್ ನೀರಿಗೆ ಹೇಳಿದ ಕ್ವಾಂಟಿಟಿ ಅವ್ರು ಹೇಳಿದ್ದು. ಓಕೆ, ಎಸ್, ಕಬ್ಬಿ ಆಯ್ತು. ಈಗ ನೆಕ್ಸ್ಟ್ ಬರುವಂತದ್ದು ಹತ್ತಿ. ಓಕೆ, ಹತ್ತಿಗೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಿ ಸರ್? ಇಷ್ಟೇ ಹೇಳಿ ಸರ್, ಹತ್ತಿಗೆ ಯಾವ ರೀತಿ ಬೀಜೋಪಚಾರ ಮಾಡ್ತೀರಿ, ಯಾವ ಟೈಮಲ್ಲಿ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ಲೀಟರ್ ನೀರಿಗೆ, ಇಷ್ಟೇ ಹೇಳಿ ಸರ್. ತುಂಬಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಹತ್ತಿ ನಾವು ಅಂದಾಗ ಒಂದು ಹತ್ತಿಯಿಂದ ವಿಶೇಷವಾದಂತದ್ದು ನಮ್ಮ ಸ್ಥಾನಮಾನ ಕಂಡು ಬರ್ತಾ ಇದೆ. ಹತ್ತಿಯನ್ನು ನಾವು ಬೀಜೋಪಚಾರ ಫಸ್ಟ್ ಪ್ರಾರಂಭದಾಗ ನಾವು ಬೀಜೋಪಚಾರ ನೋಡ್ಬೇಕು ಸರ್. ಯಾವ ರೀತಿ ಬೀಜೋಪಚಾರ ಮಾಡ್ಬೇಕಂತಂದ್ರ ಪ್ರಮಾಣ ಹೇಳ್ತಾನ. 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್, 5 ml ನೀರು, ಎರಡನ್ನು ಏನ್ ಮಾಡ್ಬೇಕು ಅಂದ್ರ ಒಂದು ಬಟಲ್ ಅಲ್ಲಿ ಅಥವಾ ಒಂದು ಬಾಟಲ್ ಅಲ್ಲಿ ಏನ್ ಮಾಡ್ಬೇಕು, ಎರಡನ್ನ ಕೂಡಿಸಿ ಇಟ್ಟು ಆ ನಂತರ ನಾವು ಏನಕ್ಕ ಬೀಜಕ್ಕ ನಾವು ಕೂಡಿಸಿ ನಾವೇನು ಬಿತ್ತನೆ ಮಾಡ್ಬೇಕು. ನಾವು ರೇಷೋ ಹೇಳಾಕ್ತಂದ್ರ 1 kg ಅವು ಎಷ್ಟು kg ಇರ್ತದ ಅಷ್ಟು kg ಮೇಲೆ ಅವರು ಇಂಟು ಮಾಡ್ಕೊಂಡ ಅವರು ಬೆರೆಸಬೇಕು. ಇದರಿಂದ ಫುಲ್ ನಾವು ಏನ್ ಮಾಡ್ತದೆ ಅಂದ್ರ ಆಕ್ಟಿವ್ ಆಗಿ ಕಾಳು ಎಬಸ್ತಾ ಇದೆ. ಅದರ ಮೂಗನ್ನು ಏನು ಕಡಿಯೋದಿಲ್ಲ. ಆ ನಂತರ ಮತ್ತೆ ಏನ್ ಬರ್ತಾ ಲಡ್ ಆಯ್ತಿರ್ತದ, ನೀರ್ ಹತ್ತಿಲ್ಲಲ್ಲ, ಅಂತ ಸಂದರ್ಭದಲ್ಲಿ ಇದು ಉಪಯೋಗ ಇದೆ. ಆ ನಂತರ ಇನ್ನು ನಾವು ನಾಟಿ ಮಾಡಿದ ಯಾವ ರೀತಿ ನಾವು ಸ್ಪ್ರೇ ಕೊಡ್ಬೇಕು ಅಂದಾಗ, ಒಂದು ನಾಟಿ ಮಾಡಿದ 28 ದಿನಗಳ ನಂತರ ನಾವು ಏನ್ ಮಾಡ್ಬೇಕಂದ್ರ ಫಸ್ಟ್ನೇ ಸ್ಪ್ರೇ ಕೊಡ್ಬೇಕಾಕತಿ. ಅಲ್ಲಿ ನಾವು ಆಕ್ಟಿವೇಟಿ ಗೋಲ್ಡ್ ಕೊಡ್ಬೇಕಾಕತಿ. ಆಕ್ಟಿವೇಟಿ ಗೋಲ್ಡ್ ಅನ್ನ ನಾವು ಯಾವ ಪ್ರಮಾಣದಾಗ ಕೊಡ್ಬೇಕಂತಂದ್ರ ಫರ್ ಕ್ಯಾನ್ ನಾ ಹೇಳಾಕತ್ತಿದ್ದು. ಅವಾಗ ಯಾವ ರೀತಿ ಅಂತಂದ್ರ ಆಕ್ಟಿವೇಟಿ ಗೋಲ್ಡ್ 10 ml, ಆಕ್ಟಿವ್ ಮ್ಯಾಕ್ಸ್ 20 ml. ಇಷ್ಟು ನಾವು ಏನ್ ಮಾಡ್ಬೇಕಂದ್ರ ಫಸ್ಟ್ನೇ ಸ್ಪ್ರೇ ಕೊಡಬೇಕು. ಅವಾಗ ಏನಾಕತ್ತಂದ್ರ ಒಳ್ಳೆಯ ರೀತಿಯಿಂದ ಒಂದು ಬೆಳವಣಿಗೆ ಆಗ್ತಾ ಇದೆ. ಅದಾದ ನಂತರ ನಮ್ದು 2ನೇ ಸ್ಪ್ರೇ ಬರ್ತಾ ಇದೆ. ಅವಾಗ ಯಾವಾಗ ಅಂತಂದ್ರ 1 ತಿಂಗಳ 25 ದಿನಗಳ ನಂತರ, ನಾಟಿ ಮಾಡಿದ 1 ತಿಂಗಳ 25 ದಿನಗಳ ನಂತರ 2ನೇ ಸ್ಪ್ರೇ ಬರ್ತೈತಿ. ಆಕ್ಟಿವೇಟಿ ಗೋಲ್ಡ್ 10 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml. ಈ ರೀತಿ ನಾವು ಜೈಮ್ ಕೊಟ್ಟುವುದರಿಂದ ಅಲ್ಲಿ ಕಾಯಿ ಕಟ್ಟುವಂತ ಸಂದರ್ಭವನ್ನು ಕಾಣ್ತಾ ಇದ್ವಿ, ಹೂ ಬಿಡುವಂತ ಸಂದರ್ಭವನ್ನು ಕಾಣ್ತಾ ಇದೀವಿ. ಅದು ಜೈಮ್ ಮತ್ತು ಅತಿ ಅವಶ್ಯಕವಾಗಿ ನಾವು ಅಲ್ಲಿ ಕೊಡ್ಲೇಬೇಕಾದಂತ ಸಂದರ್ಭವನ್ನು ಕಾಣ್ತಾ ಇದ್ದೀವಿ. ಆ ಸ್ಪ್ರೇ ಮಾಡಿದಾಗ ಏನ್ ಇಡ್ಬೇಕಂತಂದ್ರ ಒಂದು ಒಳ್ಳೆಯ ವಾತಾವರಣ, ಪ್ಲಾಟ ಬಡ್ಯಾಗ ಹಸಿ ಇರಬೇಕು, ಹಸನಾಗಿರ್ಬೇಕು, ನಾವು ಮದ್ದಿನ ಮ್ಯಾಗ ಹೊಡಿಬೇಕು ಅನ್ನುವಂಥದ್ದು ನಾವು ಪರಿಕಲ್ಪನೆ ನಮ್ಮಲ್ಲಿ ಇರಬೇಕು. ಇದಾದ ನಂತರ ಹೂ ಅಂತೂ ಸಕ್ಕಟ್ಟಂತೂ ಬಿಡ್ತಿ. ಅವಾಗಿನ ಕಾಯಿ ಕಟ್ಟುವಂತದ್ದು ಏನ್ ಮಾಡ್ದತಿ, ಫುಲ್ ಹೂ ಹೊಡಿತಂದ್ರ ಅವಾಗ ಸ್ಪ್ರೇ ಮಾಡಕ್ ಬರಲ್ಲ. ಯಾಕಂತಂದ್ರ ನಾವು ಟೋಟಲ್ ಆಗಿ ಏನ್ ಮಾಡಿರ್ತೀವಿ ಅಂತಂದ್ರ ಹೂ ಬಿಟ್ಟ ಹೊಡಿಬಾರ್ದು. ಅವಾಗ ಏನ್ ಮಾಡ್ತಂದ್ರ 1 ಎಕರೆಕ ಅವ್ರ 19 ಗೊಬ್ಬರ ತಗೊಳ್ಳಿ, ಹಿರಿಯ ಗೊಬ್ಬರ ತಗೊಳ್ಳಿ, ಅದ್ರಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಆ ಆಕ್ಟಿವೇಟಿ ಅನ್ನ ನಾವ್ ಏನ್ ಮಾಡ್ಬೇಕಂತಂದ್ರ 200 ml ಸೇರ್ಸ್ಬೇಕು. ಅವಾಗ ಆಕ್ಟಿವ್ ಜೈಮಣ್ಣನ್ನು ಸಹಿತ ನಾವ್ ಏನ್ ಮಾಡ್ಬೇಕಂತಂದ್ರ 300 ರಿಂದ 400 ತನ ml ನಾವು ಸೇರಿಸಿ ಏನ್ ಮಾಡ್ಬೇಕು, ಒಂದ್ ಚೀಲ ಒಳಗ್ ಕಲಸ್ಬೇಕು. ಕಲಿಸಿ ಏನ್ ಮಾಡ್ಬೇಕಂತಂದ್ರ 1 ಮುಟಿಗೆ ಏನ್ ಮಾಡ್ಬೇಕಂತಂದ್ರ 3 ಗಿಡಕ್ಕೆ ನಾವು ಹಾಕ್ಬೇಕು. 3 ಗಿಡಕ್ಕೆ 1 ಮುಟಿಗೆಯನ್ನು ತೆಗೆದುಕೊಂಡು, ರೈತರಿಗೆಲ್ಲ ಗೊತ್ತಿರ್ತತಿ, ನಮಗ್ ಗೊತ್ತಿರ್ಲಿಕ್ಕೂ ಸಹಿತ ರೈತರಿಗೆ ಗೊತ್ತಾ ಇರ್ತತಿ. 3 ಮುಟಿಗೆಯನ್ನು ತೆಗೆದುಕೊಂಡು 3 ಗಿಡಕ್ಕೆ ನಾವು ಹಾಕಿದ್ರ ಇದು ಯಾವ ರೀತಿ ಬರ್ತಂದ್ರ ಅಲ್ಟಿಮೇಟ್ ಆಗಿರುವಂತ ರಿಸಲ್ಟ್ ಐತಿ. ವಿಶೇಷವಾದಂತ ಹೂ ಬಿಟ್ಟಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರ ಸ್ಪ್ರೇ ಮಾಡ್ಬೇಡ್ರಿ. 3ನೇದು ಈ ರೀತಿ ಮಾಡಿದ್ರಂತ ಒಳ್ಳೆ ರಿಸಲ್ಟ್ ಬರ್ತಂತ ಹೇಳಕ ನಾ ಇಷ್ಟಪಡ್ತಂತ. ಓಕೆ ಸರ್. ಓಕೆ, ಈಗ
ಹತ್ತಿ ಬೀಜೋಪಚಾರ ಮಾಡುವಾಗ ಯಾಕೆ ನೀವು ಮ್ಯಾಕ್ಸ್ ಮಾತ್ರ ಹಾಕ್ತೀರಿ, ಝೈಮು ಆಕ್ಟಿವ್ 80 ಹಾಕಲ್ಲ ಯಾಕೆ? ಓಕೆ ಅಷ್ಟೇ ಇಲ್ಲ ಸರ್. ಯಾವುದು? ಇಲ್ಲ ಸರ್, ಒಟ್ಟ ಮ್ಯಾಕ್ಸ್ ಅಷ್ಟ ಹಾಕ್ಬೇಕು. ಬೀಜ ತಂದಾಗ ಮ್ಯಾಕ್ಸ್ ರೀ, ಗೊಬ್ಬರ ತಂದಾಗ 80. ಓಕೆ ಓಕೆ ಸರ್. ಓಕೆ, ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ. ಅರ್ಥ ಆಯ್ತಲ್ಲ? ಈಗ ಹೇಳಿದ್ದು ಹತ್ತಿಗೆ ಕಾಟನ್, ತುಂಬಾ ಜನ ಕಾಟನ್ ಅಂತ ಕೇಳ್ತಾ ಇದೀರಿ, ಅವ್ರು ಹೇಳಿದ್ದು ಹತ್ತಿ ಅಂದ್ರೆ ಕಾಟನ್. ಓಕೆ ಸರ್. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಉಳ್ಳಾಗಡ್ಡಿ. ಇದು ನಾರ್ತ್ಗೆ ನಮ್ಮದಿ ಈರುಳ್ಳಿ ಅಂತ ಕರೀತಾರೆ, ಆನಿಯನ್. ಈರುಳ್ಳಿ. ಈಗ ನೆಕ್ಸ್ಟ್ ಸರ್, ಈರುಳ್ಳಿ ಅಥವಾ ಆನಿಯನ್ ಅಥವಾ ಉಳ್ಳಾಗಡ್ಡಿಗೆ ಏನೇನ್ ಹಾಕ್ತಾ ಇದೀರಿ, ಎಷ್ಟೆಷ್ಟು ಹಾಕ್ತಾ ಇದೀರಿ, ಎಲ್ ರಿಸಲ್ಟ್ ಬಂತು ಅಂತ ಹೇಳಿ ಸರ್. ಓಕೆ, ಈ ಉಳ್ಳಾಗಡ್ಡಿ ಅಂದಾಗರೆ ಅತಿ ಅವಶ್ಯಕವಾದಂತದ್ದು. ಈಗ ಪ್ರಚಲಿತ ಒಂದು ಪೀರಿಯಡ್ನಾಗ ಎಲ್ಲಾರು ರೈತರು ಬಿತ್ತನೆ ಮಾಡಿದಂತ ಒಂದು ಇದು ಉಳ್ಳಾಗಡ್ಡಿ. ಈರುಳ್ಳಿಯನ್ನ ನಾವು ಯಾವ ರೀತಿ ಬೀಜೋಪಚಾರ ನಾವು ನೋಡ್ಬೇಕು ಸರ. ಯಾವ ರೀತಿ ಬೀಜೋಪಚಾರ ಮಾಡ್ಬೇಕಂತಂದ್ರ 1 kg ಬೀಜಕ್ಕೆ ಶೇರ್ ಅಥವಾ ಕೆಜಿ 2 ಸೇಮ್ ಸರ, 2 ಫುಲ್ ರಿಸಲ್ಟ್ ಕೊಡ್ತತಿ. 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್, ಅದರ ಜೊತೆ 5 ml ನೀರನ್ನು ಸೇರಿಸಿ ಒಂದ್ ಕಡೆ ಬಾಟಲ್ ಒಳಗ ಹಾಕಿ 2 ನಿಮಿಷ ಇಟ್ಟು ಅದನ್ನ ಏನ್ ಮಾಡ್ಬೇಕು ಅಂದ್ರ ಬೀಜಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಕಲಸ್ಬೇಕ್ರಿ. ಚುನ್ಮರಿ ಕಲಿಸಿದಂಗ ಕಲಿಸಿ ಏನ್ ಮಾಡ್ಬೇಕಂತಂದ್ರ ನಾವು ಬಿತ್ತನೆ ಮಾಡ್ಬೇಕು. ನಾನು ರೇಷಿಯೋ ಹೇಳಾಕ್ತೇನೆ ಸರ್. ಅದಕ್ಕ ನೀವು ಎಷ್ಟು ನೀವು ಬೀಜ ಇರ್ತಾವಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕಂತಂದ್ರ ಇಂಟು ಮಾಡ್ಕೊಂಡ್ ನಾವು ಸೇರಿಸಿ ಬೀಜೋಪಚಾರ ಮಾಡ್ಬೇಕು. ಅವಾಗ ನಾವು ಇಷ್ಟೆಲ್ಲ ಆದ ಬಳಿಕ ನಾವು ಎಲ್ಲಾ ಉಳ್ಳಾಗಡ್ಡಿ 1 ತಿಂಗಳವರೆಗೆ ಬರ್ತತಿ. 1 ತಿಂಗಳ ನಂತರ, ನಾಟಿ ಮಾಡಿದ 1 ತಿಂಗಳ ನಂತರ ನಾವು ಇಲ್ಲಿ ಆಕ್ಟಿವೇಟಿ ಗೋಲ್ಡ್ ಕೊಡ್ಬೇಕು ಸರ್. ಆಕ್ಟಿವೇಟಿ ಈ ಗೋಲ್ಡ್ ಎಷ್ಟು ml ಕೊಡ್ಬೇಕಂತಂದ್ರ 8 ರಿಂದ 10 ml ಕೊಡ್ಬೇಕು ಸರ್. 8 ರಿಂದ 10 ಯಾಕೆ ಹೇಳ್ತಾನಂತಂದ್ರ ಒಂದ್ ಸ್ವಲ್ಪ ತಂಪ್ ಏರಿಯಾ ಇರ್ತದ, ಒಂದ್ ಸ್ವಲ್ಪ ಏನ್ ಮಾಡಿರ್ತಂದ್ರ ತಂಪ್ ಅಂದ್ರ ತಗ್ಗಾದ ಪ್ರದೇಶದಲ್ಲಿ ಇದ್ದಾಗ 8 ಕೊಡಬೇಕು. ಮತ್ತ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರ ತೆವರು ಕಲ್ಲಿನ ಪ್ರದೇಶವಾದಂತ ವಾತಾವರಣದಲ್ಲಿ 10 ಕೊಡಬೇಕು. ಆಕ್ಟಿವೇಟಿ ಗೋಲ್ಡ್ ಕೊಡಬೇಕು 10 ml. ಆಕ್ಟಿವ್ ಮ್ಯಾಕ್ಸ್ ಎಷ್ಟು ml ಅಂದ್ರೆ 20 ml ಕೊಡ್ಬೇಕು ಸರ್. ಆಕ್ಟಿವ್ ಇಷ್ಟು 2 ಪ್ರಮಾಣದಲ್ಲಿ ಕೊಟ್ರ ಏನ್ ಮಾಡ್ತಂದ್ರ ನಮ್ದು ಸಾಕಷ್ಟು ಪ್ರಮಾಣದಾಗ ಇದು ಒಂದೇದು ರಿಸಲ್ಟ್ ಬರ್ತದ. ಹಾಗಾದ್ರೆ ನಾವ್ 2ನೇದು ಯಾವಾಗ ಕೊಡ್ಬೇಕು? ನಾಟಿ ಮಾಡಿದ 1 ತಿಂಗಳ 20 ದಿನಗಳ ನಂತರ, 1 ತಿಂಗಳ 20 ದಿನಗಳ ನಂತರ ನಾವು ಎಷ್ಟು ಕೊಡ್ಬೇಕಂತಂದ್ರ ಆಕ್ಟಿವೇಟಿ ಗೋಲ್ಡ್ 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಕೊಡಬೇಕು. ಅದರ ಜೊತೆಗೆ ನಾವು 2ನೇ ಸ್ಪ್ರೇಗೆ 1 kg ಗೊಬ್ಬರ ಬರ್ತದೆ ಸರ್. 19 19 ಇರ್ತದ. 1 kg ಗೊಬ್ಬರವನ್ನ ತರಿಸಿ ಮ್ಯಾಚ್ ಬಾಕ್ಸ್ 3 ಕ್ಯಾಪ್ ಅಂತ ಹೇಳಿ ಕರೀತಾರೆ ನೋಡ್ರಿ, ಕಡ್ಡಿ ಪಟ್ಟಿಗೆ 3 ಕ್ಯಾಪ್ ಅದ್ರಾಗ ಹಾಕಿ ನಾವು ಮಾಡಿದ್ರೆ ಒಂದು ಸಖತ್ ರಿಸಲ್ಟ್ ಬರ್ತದ. ಇದು 2ನೇ ಸ್ಪ್ರೇ ರೀ. 3ನೇ ಸ್ಪ್ರೇ. ಓಕೆ ಸರ್, 1 ನಿಮಿಷ. ಅಲ್ಲಿ ಕಡ್ಡಿ ಪೆಟ್ಟಿಗೆ ಅಂತ ಹೇಳಿದ್ರೆ ಬೆಂಕಿ ಪಟ್ಟಣ ಉಂಟಲ್ಲ, ಬೆಂಕಿ ಪಟ್ಟಣದ ಬೆಂಕಿ ಪಟ್ಟಣ. ಓಕೆ ಸರ್, ಟ್ರೇ. ಆ ಟ್ರೇ ಹೇಳ್ತಾ ಇರೋದು ಕಡ್ಡಿ ಪೆಟ್ಟಿಗೆ. ಓಕೆ ಸರ್. ಅದು ಏನ್ ಹಾಕ್ಬೇಕು ಪೆಟ್ಟಿಗೆ? 1 ಪರ್ ಕ್ಯಾನಿಗೆ 3 ಬಾಕ್ಸ್. ಏನ್ ಹಾಕ್ಬೇಕು? ಏನ್ ಹಾಕೋದು? 19 ಗೊಬ್ಬರ ಬರ್ತದೆ ಸರ್. ಅಂದ್ರು ಅದು ಅಲ್ಲಿ ಯಾಕಂತಂದ್ರ ಮ್ಯಾಲ ಕೆಂಪಾಗುವಂತದ್ದು ಆಗಲೇ ಸರ್ ಹೇಳಾಗಲೇ 99 ಒಂದು NPK ಅನ್ನುವಂತ ಅಂಶ ಕಡಿಮೆ ಆಗಿರ್ತದ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಿಲ ಐತ್ ನೋಡಿ ಸರ್. ಓಕೆ, ಈ ರೀತಿ ಇದರಲ್ಲಿ ನಾವು 3 ಕ್ಯಾಪ್ ಅನ್ನ ನಾವು ಹಾಕಬೇಕು. ಅದ್ರ ಜೊತೆಗೆ 3ನೇ ಸ್ಪ್ರೇ ಯಾವಾಗ ಕೊಡ್ಬೇಕಂತಂದ್ರ ನಾವು ಒಂದು ಗಡ್ಡಿಯನ್ನ ಕಟ್ಟುವಂತ ಸಂದರ್ಭವನ್ನು ಕಾಣ್ತಾ ಇದ್ದೀವಿ, ಒಂದು ಮಿಂಚು ಬರುವಂತ ಸಂದರ್ಭವನ್ನು ಕಾಣ್ತಾ ಇದ್ದೀವಿ. ಆವಾಗ ನಾವು 2 ತಿಂಗಳ 20 ದಿನಗಳ ನಂತರ, ನಾಟಿ ಮಾಡಿದ 2 ತಿಂಗಳ 20 ದಿನಗಳ ನಂತರ ಪರ್ ಕ್ಯಾನ್ ಎಷ್ಟು ಕೊಡ್ಬೇಕಂತಂದ್ರ ರೀ ಆಕ್ಟಿವೇಟಿ ಗೋಲ್ಡ್ 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml. ಇಷ್ಟು ನಾವು ಕೊಟ್ರೆ ಏನ್ ಮಾಡ್ತಂದ್ರ ಮದ್ದಿನ ಮ್ಯಾಲ ಹೊಡಿಬೇಕು, ಪ್ಲಾಟ್ ಹಸನಾಗಿರ್ಬೇಕು, ಹಸಿ ಇರಬೇಕು. ಇಷ್ಟು ಹೊಡೆದ್ರ ಸಖತ್ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ನಾವು ಎಲ್ಲಿ ತೆಗೆದಿವತ್ತಂದ್ರ ಇಲ್ಲೇ ಮುಧೋಳ ತಾಲೂಕಿನ PM ಬೂದ್ನಿಯ ಗ್ರಾಮದಲ್ಲಿ ಮಿಸಿನವ್ರ ಅನ್ನುವಂತ ಹೊಲದಲ್ಲಿ ಇನ್ನ ಎಕರೆ ಒಂದು ಅರ್ಧ ಎಕರೆಕಿನ 2 ಗುಂಟೆ ಕಡಿಮೆ ಸರ್. 18 ಒಂದು ಗುಂಟೆ ಜಾಗದಲ್ಲಿ 90 ಪ್ಯಾಕೆಟ್ ತೆಗೆದಿವಿ ಸರ್. 90 ಪ್ಯಾಕೆಟ್ ತೆಗೆದಂತ ಇವತ್ತ ನಾವು ನೋಡಿ ಬಂದಿದೀವಿ. ಒಂದು ಅಲ್ಟಿಮೇಟ್ ಇರುವಂತ ರಿಸಲ್ಟ್ ಐತಿ. ನಮ್ದು ಪ್ಯೂರ್ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಒಂದು ಅಲ್ಟಿಮೇಟ್ ರಿಸಲ್ಟ್ ಒಂದು ಈರುಳ್ಳಿಗೆ ಬರ್ತೈತಿ ಹೇಳಕ್ ಇಷ್ಟಪಡ್ತೇನೆ ಸರ್. ಓಕೆ ಸರ್, ಈರುಳ್ಳಿಗೆ ನೀವು ಬುಡಕ್ಕೆ ಹಾಕಲ್ವಾ, ಖಾಲಿ ಸ್ಪ್ರೇ ಮಾತ್ರ ಮಾಡ್ತೀರಾ ಹೇಗೆ?
ಓಕೆ ಸರ್, ಸ್ಪ್ರೇ ಮಾಡಿದ್ರೆ ಸಾಕ್ ಸರ್, ಸಖತ್ ರಿಸಲ್ಟ್ ಬರ್ತೈತಿ. ಇಲ್ಲ ನಾವು ಬುಡಕ್ಕೆ ನಾವು ಕೊಡ್ತೀವತ್ತಂದ್ರೆ ಅವ್ರ ರೈತರನ್ನ ನೋಡಿ ಕೊಡ್ಬೇಕು ಸರ್. ಒಂದ್ಸರಿ ನಾವು ಸ್ಪ್ರೇ ಮಾಡಾಕ ಒಬ್ಬೊಬ್ರು ಆಗ್ತಿರಂಗಿಲ್ಲ ರೈತರಿಗೆ. ಅಷ್ಟೆಲ್ಲ ನಾವು ಖರ್ಚು ಮಾಡಾಕ ನಾವು 1000 ಗಟ್ಲೆ 1200 ಗಟ್ಲೆ ಆಗೋದಿಲ್ಲ. ಅಂತಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರ ಒಂದು ಎಕರೆಕ್ಕ ಏನ್ ಮಾಡ್ಬೇಕಂದ್ರ ಆಕ್ಟಿವ್ 80 300 ml, ಆಕ್ಟಿವ್ ಮ್ಯಾಕ್ಸ್ ಏನ್ ಮಾಡ್ಬೇಕಂದ್ರ 400 ml ಸೇರಿಸಿ 100 ml ನೀರು ಸೇರಿಸಿ ಅಟ್ಟು ಒಂದು ಚೀಲದಲ್ಲಿ ನಾವು ಕಲಿಸಿ, ಅದು 19 ಗೊಬ್ಬರ ಆಗಿರ್ಬೋದು, ಯೂರಿಯಾ ಗೊಬ್ಬರ ಆಗಿರ್ಬೋದು, ಅವ್ರು ಯಾವ್ದಾದ್ರು ಗೊಬ್ಬರ ಹೋಗಿದ್ರು ಸರಿ, ಅದನ್ನ ನಾವು ಸಖತ್ ರಿಸಲ್ಟ್ ಬರೋದನ್ನ ನಾವು ಕಾಣ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಇದು ಈಗ ಹೇಳಿದ್ದು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಆನಿಯನ್ ಅಂತ ಹೇಳ್ತೀವಿ. ತುಂಬಾ ಜನ ಸಿರಿಕಲ್ಚರ್ ಬಗ್ಗೆ ಕೇಳ್ತೀರಿ, ನಾ ಹೇಳ್ತೀನಿ ರೇಷ್ಮೆ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಎಸ್, ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರುವಂತದ್ದು ನೆಕ್ಸ್ಟ್ ಸರ್ ಮೆಕ್ಕೆಜೋಳ. ಓಕೆ ಸರ್. ಮೆಕ್ಕೆಜೋಳ ಮತ್ತೆ ನಾವು ತಿನ್ನೋ ಜೋಳ, ಫಸ್ಟ್ ಡಿಫರೆನ್ಸ್ ಹೇಳಿ. ಓಕೆ ಸರ್. ಡಿಫರೆನ್ಸ್ ಹೇಳ್ಬಿಟ್ಟು ಬೀಜೋಪಚಾರ ಹೇಳ್ರಿ, ಆಮೇಲೆ ಹೇಳ್ರಿ ಸರ್. ಸರಿ ಓಕೆ ಸರ್. ನಾನು ಕ್ಲಾರಿಟಿ ಮಾಡ್ತೀನಿ. ಇಲ್ಲಿ ಸೋಮಪ್ಪ ಸರ್ ಹೇಳ್ತಿರುವಂತದ್ದು ಪರ್ ಕ್ಯಾನ್ ಅಂದ್ರೆ 16 ರಿಂದ 25 ಲೀಟರ್ಗೆ ಎಷ್ಟು ಬೇಕಂತ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ಅದೇ ಪದೇ ಹೇಳಕ್ಕಾಗಲ್ಲ. ಎಸ್ ಸರ್, ಗೋ ಹೆಡ್ ಪ್ಲೀಸ್. ಓಕೆ ಸರ್. ಇವಾಗ ನಾವು ಮೆಕ್ಕೆಜೋಳ ಅಂತಂದ್ರೆ ನಮ್ಮ ಕಡೆ ಗೊಂಜಾಳ ಅಂತ ಕರೀತಾರ ಸರ್. ನಮ್ ಭಾಷೆಯಲ್ಲಿ ಗೊಂಜಾಳ ಅಂತ ಕರೀತಾರ. ಬಾಳ ನನಗ ಮೆಕ್ಕೆಜೋಳ ಅಂತಂದ ಹೇಳಕ್ ಇಷ್ಟಪಡ್ತಾನ. ಇದು ಮೆಕ್ಕೆಜೋಳನು ಸಹಿತ ಏನ್ ಮಾಡ್ಬೇಕಂತಂದ್ರ ಪ್ರಾರಂಭದಲ್ಲಿ ಬೀಜೋಪಚಾರ ಮಾಡ್ಬೇಕು. ಯಾವ ರೀತಿ ಅಂತಂದ್ರ 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್ ಸರ 5 ml ನೀರನ್ನು ಸೇರಿಸಿ ಒಂದು ಬಾಟಲಿಯಲ್ಲಿ ಹಾಕಿ 2 ನಿಮಿಷ ಬಿಟ್ಟ ನಂತರ ಅದೇನಾಕತಿ ಸಟ್ ಹಾಕತ್ತಾರ. ಸಟ್ ಆದ ನಂತರ ನಾವು ಬೀಜಕ್ಕೆ ಲೇಪನ ಮಾಡೋದ್ರಿಂದ ಒಳ್ಳೆಯ ರೀತಿಯಿಂದ ಒಂದೇನು ನಾಟನೆ ಆಕತಿ. ಅದು ಸೇಮ್ ಸರ್, ಏನು ಫರಕಿಲ್ಲ. ಅದ್ರ ಜೊತೆಗೆ ನಾವು ನಾಟಿ ಮಾಡಿದ ಒಂದು ಮೆಕ್ಕೆಜೋಳವನ್ನು ನಾಟಿ ಮಾಡಿದ ಒಂದು 28 ದಿನಗಳ ನಂತರ ನಾವ್ ಏನ್ ಮಾಡ್ಬೇಕಂತಂದ್ರ ಒಂದು ಸ್ಪ್ರೇ ಕೊಡ್ಬೇಕ್ರಿ ಪರ್ ಕ್ಯಾನಿಗೆ. ಅವಾಗ ನಾವು ಎಷ್ಟು ಕೊಡ್ಬೇಕಂತಂದ್ರ ಆಕ್ಟಿವ್ 80 ಕೊಡ್ಬೇಕಿಲ್ಲಿ. ಆಕ್ಟಿವ್ 80 ಎಷ್ಟು ಪ್ರಮಾಣ ಕೊಡ್ಬೇಕಂತಂದ್ರ 10 ml ಕೊಡ್ಬೇಕು. ಆಕ್ಟಿವ್ ಮ್ಯಾಕ್ಸ್ 20 ml ಮಾತ್ರ. ಎರಡನ್ನ ಕೊಟ್ರ ಸಾಕ್ ಸರ, ಸಖತ್ ರಿಸಲ್ಟ್ ಬರ್ತೈತಿ. ಇದು ಯಾವ ರೀತಿ ಅಂದ್ರ ನಾವು ಏನ್ ಸ್ಪ್ರೇ ಮಾಡ್ತೀವಲ್ರಿ 6 ರಿಂದ 7 ದಿನದಾಗ ರಿಸಲ್ಟ್ ನಮಗ್ ಕಣ್ ಮುಂದೆ ಕಾಣ್ತದ ಸರ್. ಇದು 6 ರಿಂದ 7 ದಿನದಾಗ ಕಾಣ್ತತಿ. ಅವಾಗ ಇಷ್ಟ ಸಖತ್ ರಿಸಲ್ಟ್ ಬರ್ತೈತಿ. ಅವಾಗ 2ನೇ ಸ್ಪ್ರೇ ಯಾವಾಗ ಕೊಡ್ಬೇಕು ಅಂತಂದ್ರ ನಾಟಿ ಮಾಡಿದ 1 ತಿಂಗಳ 20 ದಿನಗಳ ನಂತರ ಪರ್ ಕ್ಯಾನಿಗೆ ಆಕ್ಟಿವ್ 80 15 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ನಾವು ಕೊಡಬೇಕು. ಅವಾಗ ಯಾಕೆ ನಾವ್ ಇಲ್ಲಿ ಜೈಮ್ ಅನ್ನು ಕೊಡ್ತೀವತ್ತಂದ್ರ ಅಲ್ಲಿ ಒಂದು ತೆನೆ ಕಟ್ಟುವಂತ ಸಂದರ್ಭ, ಕಾಳು ಕಟ್ಟುವಂತ ಸಂದರ್ಭ, ಗ್ರೋತ್ ಆಗುವಂತ ಸಂದರ್ಭ. ಇವಕ್ ನಾವು ಜೈಮ್ ಅನ್ನ ಕೊಟ್ರ ಅಲ್ಲಿ ನಾವು ಮ್ಯಾಕ್ಸ್ ಅದೇನ್ ಮಾಡ್ತತಿ, ಗ್ರೋತ್ ಮಾಡ್ತತಿ. ಒಳ್ಳೆಯ ಒಂದು ಕಾಣ್ತಾ ಇದೆ. ಇವು ಎರಡೇ ಸ್ಪ್ರೇ ಸಾಕ್ ಸರ, ಸಖತ್ ರಿಸಲ್ಟ್ ಬರ್ತತಿ. ಅದು ಎಲ್ಲಿ ಬಂದತಿ ಅಂತಂದ್ರ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಒಂದು ಗಣಿ ಅನ್ನೋರ ತೋಟದಲ್ಲಿ ನಾವು ಒಂದು ಡೆಮೋ ಅಂದ್ರೆ ನಾವು ಮಾಡಿಸಿದ್ದೀವಿ. ಆ ಸಂದರ್ಭದಾಗ ನಾವ್ ಎಷ್ಟು ಬಂದೈತಿ ರಿಸಲ್ಟ್ ಅಂತಂದ್ರ ಫರ್ ಎಕರೆ ಸರ್, ಫರ್ ಎಕರೆ 41 ಕ್ವಿಂಟಲ್ ನಾವು ತೆಳೆದಂತದ್ದು ಒಂದು ಇಲ್ಲಿ ನಾವು ಮುಧೋಳ ತಾಲೂಕಿನಾಗ ಕಾಣ್ತದ. ಬಹಳ ಸಂತೋಷ ಆಕತಿ. ಅಂತ ಒಂದು ನಾವು ಮೆಕ್ಕೆಜೋಳವನ್ನ ನಾವು 2 ಸ್ಪ್ರೇ ಒಳಗ ಸಖತ್ ರಿಸಲ್ಟ್ ವನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ ಹೇಳಿದ್ರು ಏನಂತಂದ್ರ ಇನ್ನ ಜೋಳಕ್ಕಂತಂದ್ರ ನಾವು ಎಲ್ಲರೂ ಒಂದು ಆಹಾರ ಸೇವಿಸಲು ಜೋಳ ಬಹಳ ಮುಖ್ಯ. ಅದರ ಜೊತೆಗೆ ಯಾವ ರೀತಿ ಜೋಳಕ್ಕ ನಾವು ಸಹಿತ ಬೀಜೋಪಚಾರ ಸೇಮ್ ಐತಿ ಸರ. ಹೆಂಗಂದ್ರ 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್ 5 ml ನೀರನ್ನು ಸೇರಿಸಿ ಒಂದು ಏನು ಮಾಡ್ಬೇಕಂದ್ರ ಡಬ್ಬಿಯಲ್ಲಿ ಹಾಕಿ 2 ನಿಮಿಷ ಇಟ್ಟ ನಂತರ ಅದನ್ನ ಸ್ವಲ್ಪ ಅಳಗಾಡಿಸ್ಬೇಕು. ಆ ನಂತರ ಕಾಳಾಗ ಹಾಕಿ ಅದನ್ನ ನಾವು ಲೇಪನ ಮಾಡೋದ್ರಿಂದ ಒಳ್ಳೆಯದಾಗಿ ವ್ಯವಸ್ಥದ ಅನ್ನುವಂಥದ್ದು ನಾವು ಗೊತ್ತದ. ಆ ರೀತಿ ನಾವು ಯಾವಾಗ ಇದನ್ನ ನಾವು ಏನು ಒಂದು ಔಷಧವನ್ನ ಸಿಂಪಡಣೆ ಮಾಡ್ಬೇಕಂದಾಗ ನಾಟಿ ಮಾಡಿದ 1 ತಿಂಗಳ ನಂತರ, 1 ತಿಂಗಳ ಅಂದ್ರೆ 1 ತಿಂಗಳ 5 ದಿವಸ ಒಳಗಡೆ ಹೊಡಿಬೇಕು. 1 ತಿಂಗಳ ನಂತರ ಆಕ್ಟಿವ್ 80 ಗೋಲ್ಡ್ ಕೊಡ್ಬೇಕು ಸರ್. ಇಲ್ಲಿ ಆಕ್ಟಿವ್ ಗೋಲ್ಡ್ ಅನ್ನ ನಾವು ಎಷ್ಟು ಪ್ರಮಾಣದಾಗ ಕೊಡ್ಬೇಕಂತಂದ್ರ ನಾವು ಆಕ್ಟಿವ್ 80 ಗೋಲ್ಡ್ ಅನ್ನ 10 ml, ಆಕ್ಟಿವ್ ಮ್ಯಾಕ್ಸ್ 20 ml ನಾವು ಕೊಡ್ಬೇಕು ಸರ್.
ಇಷ್ಟು ಕೊಟ್ಟಾಗ ಇದು ಫಸ್ಟ್ನೇ ಸ್ಪ್ರೇ ನಾವು ಕೊಟ್ಟಾಗ ಫುಲ್ ಎಲಿ ಗ್ರೋತ್ ಆಕದ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ತೈತಿ ದಳನು ಸಹಿತ ಸಖತ್ ಪ್ರಮಾಣದಾಗ ತರ್ತದ. ಆ ನಂತರ ನಾಟಿ ಮಾಡಿದ ಎರಡನೇ ಸ್ಪ್ರೇ ಹೇಳ್ತಿದ್ವಿ. ನಾಟಿ ಮಾಡಿದ 1 ತಿಂಗಳ 20 ದಿನಗಳ ನಂತರ ನಾವು ಎರಡನೇ ಸ್ಪ್ರೇ ಅನ್ನ ಕೊಡಬೇಕು. ಯಾವ ರೀತಿ ಕೊಡ್ಬೇಕಂತಂದ್ರ ಆಕ್ಟಿವ್ 80 ಗೋಲ್ಡ್ ಏನ್ ಮಾಡ್ಬೇಕಂದ್ರ 15 ml, ಆಕ್ಟಿವ್ ಮ್ಯಾಕ್ಸ್ 30 ml ನಮ್ಮದು ಯಾವ ರೀತಿ ಬರ್ತದಂದ್ರ ಸ್ವಲ್ಪ ಏನೋ ಸ್ಲೋ ಅಂತೇಳಿ ಮೆಸೇಜ್ ಬರತೈತಿ. ಇರ್ಲಿ. ಅದ್ರ ಜೊತೆಗೆ ಎಷ್ಟಂದ್ರ 15 30 30, ಆಕ್ಟಿವ್ 80 15, ಆಕ್ಟಿವ್ ಮ್ಯಾಕ್ಸ್ 30, ಆಕ್ಟಿವ್ ಜಾಮ್ 30 ಈ ಪ್ರಮಾಣದಾಗ ಪರ್ ಕ್ಯಾನಿಗೆ ನಾವು ಕೊಟ್ರ ಸಖತ್ ರಿಸಲ್ಟ್ ಬರ್ತದೆ ಸರ. ಜೋಳದ ತೆನಿ ಯಾವ ರೀತಿ ನಮ್ಮಲ್ಲಿ ಬರ್ತೈತೆ ಅಂದ್ರ ನಾವ್ ಹೇಳಕ್ ಇಷ್ಟಪಡ್ತೇನೆ. ಒಂದ್ ಎಕ್ಸಾಂಪಲ್, ಈ ರೀತಿ ಹೋಗಿರಿ ವಾಪಸ್ ಭೂಮಿಯನ್ನ ಹಿಂಗ್ ನೋಡ್ತದ ಸರ್ ಅದ್ ತೆನಿ ಅಷ್ಟು ಇರುವಂತದ್ದು ನಾವು ಕಾಣ್ತಾ ಇದೀವಿ. ಸಖತ್ ರಿಸಲ್ಟ್ ಅನ್ನ ತೆಗೆದೇವು. ಆ ಕಡೆ ನಾವು ಈ ಕಡೆ ಈ ಕಡೆ ಮುಂದೆ ನಾವು ಈ ಕಡೆ ಯಾವಲ್ಲಂದ್ರ ಗೋಟೆ ಗದ್ಯಾಳ ಮತ್ತ ಈ ಕಡೆ ನಮ್ಮ ಮರೆಗುದ್ದಿ ಗಣಿ ಸಾಕಷ್ಟು ರಿಸಲ್ಟ್ ಬಂದತರ. ಇಳುವರಿ ಎಷ್ಟು ಬರ್ತೈತಿ ಹೆಚ್ಚಂದ್ರ ನಾವೇನ್ ಬೆಳಿತೀವಲ್ಲ ನಾರ್ಮಲ್ ಆಗಿ ಬೆಳಿತಾರಲ್ಲ ರೈತರು ಅದಕ್ಕಿಂತ ನಮಗ ಎಷ್ಟು ಹೆಚ್ಚು ಬರ್ತದಂದ್ರ ಬೀಜೋಪಚಾರ ಮಾಡಿದ್ರಿಂದ 7 ರಿಂದ 8 ಕ್ವಿಂಟಲ್ ನಾವ್ ಜಾಸ್ತಿ ಬರ್ತದ ಅಂತೇಳಿ ನಾವ್ ಹೇಳ್ಬೇಕ್ರಿ ಅವ್ರಿಗೆ. ನಮ್ದು ಅಷ್ಟ ಬರ್ತದ ರಿಸಲ್ಟ್ ನಾವ್ ತೆಗೆದಿವು. ಒಳ್ಳೆ ರೀತಿಯಿಂದ ನಮ್ಮ ರಿಸಲ್ಟ್ ಬರುತ್ತೆ ಹೇಳಕ ಇಷ್ಟಪಡ್ತೇನೆ ಸರ್. ಎಸ್, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದಿರಿ. ಜೋಳ ಮತ್ತೆ ಮೆಕ್ಕೆಜೋಳ ಇತ್ತು. ತುಂಬಾ ಜನ ಎಷ್ಟು ನೀರಿಗೆ ಅಂತ ಕೇಳಿದಿರಿ. ನಾನು ಆವಾಗ್ಲೇ ಹೇಳಿದೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ 16 ಲೀಟರ್ 25 ಲೀಟರ್ ನೀರಿಗೆ ಹೇಳ್ತಾ ಇದ್ದಾರೆ. ಅದು ಮೇಲೆ ಬರ್ಕೊಳ್ಳಿ ಹೆಡ್ಡಿಂಗ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಷ್ಟೇ ನೀರಿಗೆ ಹೇಳ್ತಾ ಇದ್ದಾರೆ. ಎಸ್, ಆಲ್ಸೋ ನಾವು ಹೇಳಿ ಆಯ್ತು. ಆನಿಯನ್ ರೆಕಾರ್ಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಇಲ್ಲ. ಎಸ್ ಸರ್, ಬೇಗ ಬೇಗ ಹೇಳಿ. ನೆಕ್ಸ್ಟ್ ನಮ್ಮ ಬೆಳೆ ಗೋಧಿಗೆ ಯಾವ ರೀತಿ ಸೀಡ್ ಸರ್, ಈಗ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡ್ತಾ ಇದೀರಿ. ಸೀಡ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಸೀಡ್ ಟ್ರೀಟ್ಮೆಂಟ್ ಮಾಡಿ ಇಮಿಡಿಯೇಟ್ ನಾವು ಬಿತ್ತನೆ ಮಾಡಂಗಿಲ್ಲ. ಸೊ ಎಷ್ಟು ದಿನ ಇಡಬೇಕು, ಯಾವ ರೀತಿ ಇಡಬೇಕು ಅನ್ನೋದು ಹೇಳಿ. ಸೊ ಸ್ವಲ್ಪ ಸ್ಪೀಡ್ ಆಗಿ ಹೋಗಿ. ಥ್ಯಾಂಕ್ ಯು. ಓಕೆ ಸರ್, ನಾವು ಎಷ್ಟು ಇದನ್ನು ಬೀಜೋಪಚಾರ ಮಾಡಿದಾಗ ಒಂದಿಷ್ಟು ದಿವಸಗಳನ್ನ ಇಡುವುದು ಅವಶ್ಯಕತೆ ಇಲ್ಲ ಸರ್. ನಮ್ಮಲ್ಲಿ ಏನ್ ಮಾಡತ್ತಂದ್ರ ಇದು ಪೆಟ್ರೋಲ್ ಇದ್ದಂಗ ನಮ್ದು ಮ್ಯಾಕ್ಸ್ ಒಂದ್ ಏನ್ ನಾವು ಕಾಳಿಗೆ ನಾವು ಬೀಜೋಪಚಾರ ಮಾಡ್ತೀವಲ್ರಿ, ಜಸ್ಟ್ 10 ನಿಮಿಷನಾಗ ನಮ್ದು ಕಾಳು ಆರ್ತತಿ. ಅವಾಗಿಂದ ಅವಾಗ ಹಾಕ್ಬೇಕು ಸರ್. ಇದು ನಮ್ದು ಹೆಚ್ಚ ಕಡಿಮೆ ಒಂದು ಪ್ಯೂರ್ ಆರ್ಗ್ಯಾನಿಕ್ ಇರುವಂತ ಪ್ರಾಡಕ್ಟ್ ಐತಿ. ಅವಾಗ ನಾವು ಬಿತ್ತನೆ ಮಾಡ್ಬೇಕು. ಗೋಧಿಗೆ 1 kg ಬೀಜಕ್ಕೆ ಎಷ್ಟು ಸೇಮ 5 ml ಮ್ಯಾಕ್ಸ್ ಅನ್ನ ಹಾಕಿ 5 ml ನೀರನ್ನು ಸೇರಿಸಿ ನಾವ್ ಏನ್ ಮಾಡ್ಬೇಕಂತಂದ್ರ ಒಂದು ಡಬ್ಬದಾಗ ಅಥವಾ ಬಾಟಲ್ದಾಗ ಹಾಕಿ ಇಡ್ಬೇಕು 2 ನಿಮಿಷ. ಆ ನಂತರ ಅದ್ ಸಟ್ ಆದ ನಂತರ ನಾವು ಅದ್ರಾಗ ಹಾಕಿ ಕಲಸ್ಬೇಕು. ಕಲಸಿದ ನಂತರ ಏನ್ ಮಾಡ್ಬೇಕು, ನಾವು ಬಿತ್ತನೆ ಮಾಡ್ಬೇಕು. ಓಕೆ, ಇನ್ನೊಂದು ಇದರಾಗ ಒಂದು ಕಂಡೀಷನ್ ಏನಂತಂದ್ರ 50 kg ಜಾಸ್ತಿ ಹಾಕ್ತಿರ್ತಾರ ಗೋಧಿಯನ್ನ. ಅಂತ ಸಂದರ್ಭದಾಗ ಏನ್ ಮಾಡತ್ತಂದ್ರ ಯಾವ ರೀತಿ ಅಂದ್ರ 50 kg ಒಂದ್ಸಲ ಕಲಸ್ಬೇಕು, ಮತ್ತೊಂದ್ 50 kg ಮತ್ತೊಂದ್ಸಲ ಕಲಸ್ಬೇಕು. ಯಾಕೆ ಹಿಂಗ ಈ ರೀತಿ ನಾ ಹೇಳ್ತೇನಂತಂದ್ರ ಅಲ್ಲಿ ನಾವು ಔಷಧ ಬೀಜಕ್ಕೆ ಏನ್ ಮಾಡ್ತಾ ಇದ್ದೇವೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಔಷಧ ಮತ್ತು ನೀರು ಹತ್ತಂಗಿಲ್ಲ. ಆ ಉದ್ದೇಶದಿಂದ 50 kg ನಾವ್ ಏನ್ ಮಾಡ್ಬೇಕಂತಂದ್ರ ಕಲಸ್ಬೇಕು. ಓಕೆ, ಇದಾದ ನಂತರ ಫಸ್ಟ್ನೇ ಸ್ಪ್ರೇ ನಾವು ಯಾವಾಗ ಮಾಡಿದಂದ್ರ ನಾಟಿ ಮಾಡಿದ 28 ದಿನಗಳ ನಂತರ ನಾವು ಆಕ್ಟಿವ್ 80 ಅನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದ್ರ ಆಕ್ಟಿವ್ 80 ಅನ್ನ ನಾವು 10 ml, ಆಕ್ಟಿವ್ ಮ್ಯಾಕ್ಸ್ 20 ml ಪರ್ ಕ್ಯಾನ್ ಇಷ್ಟು ನಾವು ಸಿಂಪಡಣೆ ಮಾಡಿದ್ರಿಂದ ಒಂದೇದ್ದು ಏನ್ ಮಾಡ್ತೈತಿ, ಒಳ್ಳೆ ರೀತಿಯಿಂದ ಬೆಳವಣಿಗೆ ಬರ್ತದ. ಎರಡನೇ ಸ್ಪ್ರೇಯನ್ನು ನಾವು ಯಾವಾಗ ಕೊಡ್ಬೇಕಂತಂದ್ರ 1 ತಿಂಗಳ 20 ದಿನಗಳ ನಂತರ. ಯಾಕಂದ್ರ ಹೂ ಬಿಡುವಂತ ಸಂದರ್ಭ ಬರ್ತಾ ಇದೆ. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಆಕ್ಟಿವ್ 80 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಕೊಡ್ಬೇಕು ಸರ. ಇವಾಗ ಕೊಟ್ಟಾಗ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬರ್ತಾ ಇದೆ. ಇದರದ ವಿಶೇಷತೆ ಏನಂತಂದ್ರ ಒಳ್ಳೆಯ ರೀತಿಯಿಂದ ಏನ್ ಮಾಡ್ತದೆ ಅಂದ್ರ ತೆನಿಯನ್ನ ಉದ್ದು ಮಾಡ್ತಾ ಇದೆ. ಉದ್ದದ ಜೊತೆಗೆ ಮಾಡೋದ್ರ ಜೊತೆಗೆ ಕಾಳನು ಸಹಿತ ಏನ್ ಮಾಡ್ತಾ ಇದೆ ಅಂದ್ರ ಏನು ಉದ್ದು ಮಾಡಿ ಗ್ರೋತ್ ಮಾಡ್ತದೆ ಸರ. ಸಖತ್ ರಿಸಲ್ಟ್ ಐತೆ ಸರ. ಬೀಜೋಪಚಾರದಿಂದ ಮಾಡಿ
ನಾವು 2 ಸ್ಪ್ರೇ ಕೊಟ್ಟಿವತ್ತಂದ್ರ ನಮ್ದು 6ರಿಂದ 7 ಕ್ವಿಂಟಲ್ ಜಾಸ್ತಿ ಬರ್ತದ ಸರ. ಮತ್ತ ಅಷ್ಟೇ ಪ್ರಮಾಣದಲ್ಲಿ ಏನಂತಂದ್ರ ಒಂದು ಹೋಳಿಗೆ ಆಗಿರ್ಬಹುದು, ಒಂದು ಕರ್ಚಿಕಾಯಿ ಆಗಿರ್ಬಹುದು, ಒಂದು ಚಪಾತಿ ಆಗಿರ್ಬಹುದು, ಏನ್ ರೀತಿ ನಮ್ಮ ವಸ್ತುವನ್ನ ಹಾಕಿ ಬಳಸಿದಂತದ್ದು ಒಳ್ಳೆಯ ರೀತಿಯಿಂದ ಅಡಿಗೆ ಚೆನ್ನಾಗಿ ಆಕತ್ ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶೇಂಗಾ. ನೆಲಗಡಲೆ ಅಂತೀವಿ, ಶೇಂಗಾ ನೆಲಗಡಲೆ ಸರ್. ಈಗ ಸೋಮಪ್ಪ ಸರ್, ಈಗ ತುಂಬಾ ಇರುವುದರಿಂದ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾಗತ್ತೆ. ಅಂದ್ರೆ ಬೀಜೋಪಚಾರ ಹೇಗ್ ಮಾಡ್ತಾರೆ, ಎಷ್ಟು ml ಬೀಜೋಪಚಾರ ಹಾಕ್ಬೇಕು, ಎಷ್ಟು ದಿನಕ್ಕೊಮ್ಮೆ ನೆಟ್ಟು, ಎಷ್ಟು ದಿನ ಬೀಜ ಹಾಕಿದ್ರೆ ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡ್ಬೇಕು, ಆಮೇಲೆ ಫಸ್ಟ್ ಸ್ಪ್ರೇ ನಂತರ ಎಷ್ಟು ಸ್ಪ್ರೇ ಕೊಡ್ಬೇಕಂತ ಹೇಳಿ. ಈಗ ಹೋಗ್ತಾ ಇರೋದು ಶೇಂಗಾಕ್ಕೆ ಹೇಗೆ ಹಾಕ್ಬೇಕು, ಯಾವ ರೀತಿ ಹಾಕ್ಬೇಕು ಸರ್? ಓಕೆ, ಶೇಂಗಾ ನಾವು ಅಂದಾಗ ನಮಗ ಹತ್ತು ಮಿತಿನ ಯಾಕಂತಂದ್ರ ಶೇಂಗಾ, ಅದ್ರ ಜೊತೆಗೆ ನಾವು ಶೇಂಗಾಕ್ಕೆ ಯಾವ ರೀತಿ ಅಂದ್ರ ಸೇಮ್ ಸರ 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್ ಅನ್ನು ಜೋಡಿಸಿ ಅದ್ರ ಜೊತೆಗೆ ನೀರನ್ನು ಸೇರಿಸಬೇಕು 5 ml. ಇದು ಏನ್ ಮಾಡತ್ತಂದ್ರ 1-2 ನಿಮಿಷದೊಳಗೆ ಇಟ್ಟು ಅದನ್ನ ನಾವು ಏನ್ ಮಾಡ್ಬೇಕಂದ್ರ ಆ ಶೇಂಗಾದ ಮೇಲೆ ಹಾಕಿ ನಾವು ಕಲಸಬೇಕು. ಇದನ್ನು ಸಹಿತ 50 kgಗೆ ಒಂದ್ಸರ ಏನು ಗ್ರೂಪ್ ಮಾಡಿ ಕಲಸೋದ್ರಿಂದ ಒಂದು ಉಪಯೋಗ ಆಗ್ತಾ ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಿಲ್ಲಿ, ನಾಟಿ ಮಾಡಿದ ಒಂದು 28 ದಿನಗಳ ನಂತರ ನಾವು ಏನ್ ಮಾಡ್ಬೇಕಂತಂದ್ರ ಫಸ್ಟ್ನೇ ಸ್ಪ್ರೇ ಕೊಡ್ಬೇಕು ಪರ್ ಕ್ಯಾನ್. ನಾವ್ ಹೇಳ್ತಿರ್ಬೋದು ಪರ್ ಕ್ಯಾನ್. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಆಕ್ಟಿವೇಟಿ ಗೋಲ್ಡ್ ಕೊಡ್ಬೇಕು ಸರ್. ಇಲ್ಲಿ ಆಕ್ಟಿವೇಟಿ ಗೋಲ್ಡ್ ಅನ್ನ ಯಾವ ರೀತಿ ನಾವು ಕೊಡ್ಬೇಕಂತಂದ್ರ ಆ ಆಕ್ಟಿವೇಟಿ ಗೋಲ್ಡ್ 10 ml, ಆಕ್ಟಿವ್ ಮ್ಯಾಕ್ಸ್ 20 ml, ಆಕ್ಟಿವ್ ಜೈಮ್ 30 ml 3 ಕೊಡ್ಬೇಕು ಸರ. ಇಲ್ಲಿ 3 ಕೊಟ್ಟಾಗ ಒಂದು ಒಳ್ಳೆಯ ಒಂದು ಗ್ರೋತ್ ಆಕತಿ, ಒಳ್ಳೆಯ ಒಂದು ಬಳ್ಳಿ ಬೆಳವಣಿಗೆ ಆಕತಿ. ಎರಡನೇದು ಯಾವಾಗ ಅಂತಂದ್ರ ನಾಟಿ ಮಾಡಿದ 1 ತಿಂಗಳ 25 ದಿನಗಳ ನಂತರ ನಾವು ಕೊಡ್ಬೇಕು. ಅವಾಗ ಎಷ್ಟಂದ್ರ ಆಕ್ಟಿವೇಟಿ ಗೋಲ್ಡ್ 15 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಪ್ಲಸ್ 19 ಗೊಬ್ಬರ ಏನ್ ಮಾಡ್ಬೇಕಂತಂದ್ರ 3 ಒಂದು ಇವು ಏನತ್ತಲ್ಲ ಬೆಂಕಿ ಪೊಟ್ಟಣದ ಏನು ಕವರ್ದಿಂದ ಎಷ್ಟು ಹಾಕ್ಬೇಕು, 3 ಹಾಕ್ಬೇಕು. ಹಾಕಿದ್ರಿಂದ ಅಲ್ಲಿ ಏನಾಗತ್ತಂದ್ರ ಒಂದ್ ಸ್ವಲ್ಪ ಏನಾರ ಕೆಂಪ್ ಹಾಕಿದ್ದು ಅಂತಂದ್ರ ಅಲ್ಲಿ NPK ಅನ್ನುವಂಥದ್ದು ಅಂಶ ಕಡಿಮೆ ಹಾಕಿರ್ತತಿ. ಅವಾಗ ನಾವು ಕರ್ದ ಕಲರ್ ಬಂದು ಒಳ್ಳೆಯ ಒಂದು ಕಾಯಿ ಬಿಡುವಂತ ಬರ್ತಾ ಇದೆ. 2 ಸ್ಪ್ರೇ ಸಾಕು ಸರ, ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇದೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಫ್ಲಾಟ್ ಹಸನ್ ಇರ್ಬೇಕು ಸರ್. ಯಾವ ಕಸ ಇರ್ತತಿ ಆ ಕಸದಾಗ ಕೊಟ್ರ ಯಾವಾಗೂ ರಿಸಲ್ಟ್ ಬರುದಿಲ್ಲ. ಇದನ್ನ ನಾವು ನೋಡ್ಕೋಬೇಕಾದಂತ ನಮ್ಮ ಕರ್ತವ್ಯದ. ಓಕೆ ಸರ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ತೊಗರೆಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಯಾವಾಗ ಸ್ಪ್ರೇ ಕೊಡ್ತಾ ಇದ್ದೀರಾ ತೊಗರೆ? ಎಸ್, ಬಹಳ ಉತ್ತಮವಾದಂತ ಪ್ರಶ್ನೆ. ಯಾಕಂದ್ರ ಆ ತೊಗರಿಗೂ ಸಹಿತ ನಾವು ಏನ್ ಮಾಡ್ಬೇಕಂದ್ರ ಬೀಜೋಪಚಾರನು ಮಾಡ್ಬೇಕು. ಯಾವ ರೀತಿ ಬೀಜೋಪಚಾರ ಮಾಡ್ಬೇಕಂತಂದ್ರ 1 kg ಬೀಜಕ್ಕೆ 5 ml ಆಕ್ಟಿವ್ ಮ್ಯಾಕ್ಸ್ 5 ml ನೀರನ್ನು ಸೇರಿಸಿ 1-2 ನಿಮಿಷ ಇಟ್ಟು ಅದನ್ನ ನಾವು ಸೇರಿಸಿದಾಗ ಅಲ್ಲಿ ಏನಾಕತ್ತಂದ್ರ ಲೇಪನ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಬರ್ತದ. ಅದನ್ನು ಸಹಿತ 50 kg ಭಾಗ ಮಾಡಿ ನಾವ್ ಏನ್ ಮಾಡ್ಬೇಕಾಗ್ತಾ ಇದೆ. ಹಾಗಾದ್ರ ನಾವ್ ಯಾವ ರೀತಿ ನಾಟಿ ಮಾಡಿದ 1 ತಿಂಗಳ ನಂತರ ನಾವ್ ಯಾವ ರೀತಿ ಇಲ್ಲಿ ಆಕ್ಟಿವೇಟಿ ಗೋಲ್ಡ್ ಕೊಡ್ಬೇಕು. ಆಕ್ಟಿವೇಟಿ ಗೋಲ್ಡ್ ಎಷ್ಟು ಅಂತ 8 ml ಕೊಡ್ಬೇಕು. ಆಕ್ಟಿವ್ ಮ್ಯಾಕ್ಸ್ 20 ml, ಆಕ್ಟಿವ್ ಜೈಮ 20 ml. ನಾಟಿ ಮಾಡಿದ 1 ತಿಂಗಳ 25 ದಿನಗಳ ನಂತರ, ಇದು 4 ಕ್ಯಾನ್ ಹೇಳಾಕ್ತಾನ ನಾನು. 1 ತಿಂಗಳ 25 ದಿನಗಳ ನಂತರ ಆಕ್ಟಿವೇಟಿ ಗೋಲ್ಡ್ 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml. ಅಲ್ಲಿ ನಾವು 19 ಗೊಬ್ಬರ ಏನ್ ಮಾಡ್ಬೇಕು, ಈ ಯಾವ್ದು ಬೆಂಕಿ ಪೊಟ್ಟಣದಿಂದ 3 ನಾವು ಹಾಕಿ ಪರ್ ಕ್ಯಾನಿಗೆ ನಾವು ಏನ್ ಮಾಡಬೇಕು ಹೊಡೋದ್ರಿಂದ ಸಖತ್ ರಿಸಲ್ಟ್ ಬರ್ತದ. 2ನೇ ಸ್ಪ್ರೇ. ಇನ್ನು 3ನೇ ಸ್ಪ್ರೇ ಬರ್ತದ ಸರ್. ಇದಕ್ಕ 3ನೇ ಸ್ಪ್ರೇ ಯಾವ ರೀತಿ ಬರ್ತದ ಅಂದ್ರ ನಾವು ಒಂದು ನಾಟಿ ಮಾಡಿದ 2 ತಿಂಗಳ 20 ದಿನಗಳ ನಂತರ 2 ತಿಂಗಳ 20 ದಿನಗಳ ನಂತರ ಆಕ್ಟಿವೇಟಿ ಗೋಲ್ಡ್ 15 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಈ ರೀತಿ ನಾವು ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತದ. ಒಂದ್ ಏನು ವಿಶೇಷನ ಹೇಳಕ್ ಇಷ್ಟಪಡ್ತಾನಂತಂದ್ರ ತೊಗರಿಗೆ ವಿಶೇಷವಾದಂತ ಕ್ರಿಮಿಕೀಟಗಳ ಒಂದು ಬಾಧೆ ಬಾಳ. ಅಂತ ಸಂದರ್ಭದ ನಾವ್ ಏನ್ ಮಾಡ್ಬೇಕಂತಂದ್ರ
ಆ ಹೊರಗಲ್ಲಿರುವಂತ ಅವ್ರ ರೈತರಿಗೆ ಹೇಳಬೇಕು, ಹೋಗ್ರಿ ನೀವು ಯಾವ್ದು ಒಂದು ಮುಟ್ರ ರೋಗ ಆಗಿರ್ಬೋದು ಅಥವಾ ಒಂದು ಹುಳಕ್ಕ ಒಂದು ಕಾಯಿ ಕೊರತೆ ಆಗಿ ಕಡಿತಿರುವಂತ ಹುಳದ ಒಂದು ಔಷಧ ಇರಬೇಕು, ಅಲ್ಲಿ ತಗೊಂಡ್ ಬರ್ರಿ. ಆ ಪ್ರಮಾಣ ಅವ್ರು ಹೇಳತಾರ ಕ್ಯಾನಿಗೆ ಎತ್ತ ನಮ್ಮ ಔಷಧ ಜೊತೆ ಸೇರಿಸಿ ಹೊಡೀರಿ. ಒಂದ್ ಕಂಡೀಷನ್, ಹೊರಗಿನ ಔಷಧ ನಮ್ಮ ಔಷಧ ಜೊತೆ ಕುಡಿಸೋ ಹೊತ್ನ್ಯಾಗ ಆಕ್ಟಿವ್ 80 ಅಥವಾ ಆಕ್ಟಿವ್ 80 ಗೋಲ್ಡ್ ಐತಲ್ಲ 1 ml ಕಡಿಮೆ ಮಾಡ್ರಿ. ಆಕ್ಟಿವ್ 80 ಅಥವಾ ಗೋಲ್ಡ್ ಏನೈತಲ್ಲ 1 ml ನಮ್ಮ ಔಷಧ ಎಲ್ಲಾ ನಿಮಗೆ ಹೇಳೋದು, ಇದು ಕಡಿಮೆ ಮಾಡಿದ್ರೆ ಸಖತ್ ರಿಸಲ್ಟ್ ಬರುತ್ತೆ. ಓಕೆ ಸರ್. ಓಕೆ, ಎಸ್. ನೆಕ್ಸ್ಟ್ ನಾವು ಹೋಗ್ತಾ ಇರ್ಬೇಕಾದದ್ದು ಸೂರ್ಯಕಾಂತಿ ಹೂವಿಗೆ. ಸೂರ್ಯಕಾಂತಿ, ಸನ್ಫ್ಲವರ್. ಓಕೆ ಸರ್. ಬಹಳ ಒಂದು ಅತ್ಯುತ್ತಮ. ಇದಕ್ಕೆ ಒಂದು ಸ್ಪ್ರೇ ಬರ್ತದೆ ಸರ್. ಯಾಕಂತಂದ್ರ ನಾವು ಬೀಜೋಪಚಾರ ಮಾಡ್ಬೇಕು. 1 kg ಬೀಜಕ್ಕೆ ಆಕ್ಟಿವ್ 80 5 ml ಆಕ್ಟಿವ್ 5 ml ಜೊತೆಗೆ ನಾವು ಏನು 5 ml ನೀರನ್ನ ಸೇರಿಸಿ ನಾವು ಬೀಜೋಪಚಾರ ಮಾಡ್ಬೇಕು. ಈಗಾಗಲೇ ಸಾಕಷ್ಟು ಅದನ್ನ ಹೇಳಿನು. ಅದ್ರ ಜೊತೆಗೆ ನಾವು ಯಾವ ರೀತಿ ಮಾಡ್ಬೇಕು, ನಾಟಿ ಮಾಡಿದ 1 ತಿಂಗಳ 15 ದಿನಗಳ ನಂತರ 1 ತಿಂಗಳ 15 ದಿನಗಳ ನಂತರ ಆಕ್ಟಿವ್ 80 ಗೋಲ್ಡ್ 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಕೊಟ್ಟು, ಅವಾಗ ಯಾವ್ದಾರ ಒಂದು ಹುಳ, ಕೋರೆ ಹುಳ ಅದು ಇರ್ತೈತಲ್ಲ, ಅದನ್ನು ಇದ್ರೂ ಸಹಿತ ಅದ್ರಾಗ ಸೇರಿಸಬೇಕು. ಆ ಹೊರಗಿನ ಔಷಧನ ಅದ್ರಾಗ ಸೇರಿಸಬೇಕು. ಇನ್ನೊಂದು ಸ್ವಲ್ಪ ಮಟ್ಟಿಗೆ ಅದ್ರಾಗ ಇಲ್ಲಿ ಪರಕ್ ಆತ್ ನೋಡ್ರಿ, 2 ಇದು ಬೆಂಕಿ ಪೊಟ್ಟಣದಿಂದ 2 ಮಾತ್ರ ಕ್ಯಾಪ್ ಅನ್ನ ಹಾಕಬೇಕು. ಹಾಕಿದ್ರಿಂದ ನಮ್ಮ ಸೂರ್ಯಕಾಂತಿ ಫುಲ್ ಪವರ್ಫುಲ್ ಆಗಿ ಬೆಳೀತದ. ಅದ್ರೂ ಸಹಿತ ನಾವು ಜೋಳ ಬೆಳೆದಂಗ ಯಾವ ರೀತಿ ಅಂತಂದ್ರ ಈ ರೀತಿ ಹೋಗಿ ಈ ರೀತಿ ಭೂಮಿಗೆ ತನ್ನ ಋಣವನ್ನು ತೀರಿಸುವಂತದ್ದು ನಾವು ಸೂರ್ಯಕಾಂತಿಯನ್ನ ಕಾಣ್ತೀವಿ. ಥ್ಯಾಂಕ್ ಯು ಸರ್. ಸರ್, ಒಂದ್ ನಿಮಿಷ. ಅಲ್ಲಿ ಸನ್ಫ್ಲವರ್ ಬೀಜೋಪಕರಣ ಮಾಡುವಾಗ ಅಲ್ಲಿ ಆಕ್ಟಿವ್ 80 ಅಂತ ನೀವು ಮೆನ್ಷನ್ ಮಾಡಿದ್ರಿ. ಐ ಥಿಂಕ್ ಮ್ಯಾಕ್ಸ್ ಅಲ್ವಾ ಅದು? ಮ್ಯಾಕ್ಸ್ ಸರ್. ಸಾರಿ, ನೀವು ಅಲ್ಲಿ ಮೆನ್ಷನ್ ಮಾಡೋದು ಆಕ್ಟಿವ್ 80 ಅಂತ ಹೇಳಿದ್ರಿ. ಜಸ್ಟ್ ಸ್ಮಾಲ್ ಕರೆಕ್ಷನ್. ಮ್ಯಾಕ್ಸ್ ಸರ್, ಆಲ್ ಬೀಜಕ್ಕೆ ಮ್ಯಾಕ್ಸ್ ಸರ್. ಓಕೆ ಸರ್. ಎಸ್. ನೆಕ್ಸ್ಟ್ ಸರ್, ಸೋಯಾಬೀನ್. ಸೋಯಾಬೀನ್ ಕೇಳಿಸ್ತಾ ಇದ್ದಾರೆ. ಸೋಯಾಬೀನ್ ಹೇಗೆ? ಓಕೆ ಸರ್. ತುಂಬಾ ಇವಾಗ ಯಾಕಂತಂದ್ರೆ ಕೇಳ್ತಾರಂತಂದ್ರೆ ಈಗ ಶುದ್ಧ ಭೂಮಿ ತುಂಬಾ ಅದ ಐತಿ ಸರ್. ಅದಕ್ಕೆ ಅದನ್ನ ಕೇಳ್ತಾರ. ಬೀಜೋಪಚಾರಕ್ಕೂ ಸಹಿತ ಮ್ಯಾಕ್ಸ್ ಅನ್ನು ನಾವು ಏನ್ ಮಾಡ್ಬೇಕಂತಂದ್ರ 5 ml ಜೊತೆಗೆ 5 ml ನೀರನ್ನ ಸೇರಿಸಿ ನಾವು ಏನ್ ಮಾಡ್ಬೇಕು, ಒಂದ್ ಡಬ್ಬದಾಗಿಟ್ಟು ನಾವು ಬೀಜೋಪಚಾರ ಮಾಡ್ಬೇಕು. ಅಲ್ಲಿ ನಾವು 50 kg ಪ್ರತಿ 50 kg ನಾವು ಭಾಗ ಮಾಡಿ ಲೇಪನ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಏನಂತಂದ್ರೆ ಇದಕ್ಕೂ ಸರ ಒಂದೇ ಸ್ಪ್ರೇ ಬರ್ತೈತ್ರಿ. ಇದಕ್ಕೂ ಒಂದೇ ಸ್ಪ್ರೇ ಬರ್ತೈತಿ. ನಾಟಿ ಮಾಡಿದ 1 ತಿಂಗಳ 10 ದಿನಗಳ ನಂತರ ಅಲ್ಲಿ ಏನ್ ಮಾಡ್ಬೇಕಂತಂದ್ರ ಇದಕ್ಕೂ ಸಹಿತ ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕು ಸರ್. ಅಂದ್ರ ಆ ಆಕ್ಟಿವಿಟಿ ಗೋಲ್ಡ್ ಎಷ್ಟು ಪ್ರಮಾಣದಾಗ ಕೊಡ್ಬೇಕಂತಂದ್ರ ನಾವು 4 ಕ್ಯಾನಿಗೆ 12 ml ಆಕ್ಟಿವಿಟಿ ಗೋಲ್ಡ್, 30 ml ಮ್ಯಾಕ್ಸ್, 30 ml ಜೈಮ್, ಇಷ್ಟು ಪ್ರಮಾಣದಾಗ ನಾವು ಒಂದೇ ಸ್ಪ್ರೇ ಕೊಡ್ಬೇಕು ಸರ್. ಸಾಕಷ್ಟು ಪ್ರಮಾಣದಾಗ ರಿಸಲ್ಟ್ ಬರ್ತದೆ ಸರ್. ಓಕೆ ಸರ್. ಸೋಯಾಬೀನ್ 1 ಟೈಮ್ ಅಲ್ವಾ? 1 ಟೈಮ್. ಇದು ಸೂರ್ಯಕಾಂತಿ, ಸೋಯಾಬಾನ ಇವೆಲ್ಲ 1 ಟೈಮ್. ಹೆಸರು, ಕಡಲೆ ಎಲ್ಲ ಸರ್. ಓಕೆ, ಹಾಗಾದ್ರೆ ಕಡ್ಲೆನ ಕೇಳೋದು ಅವಶ್ಯಕತೆ ಇಲ್ಲ. ಕಡ್ಲೆಗೂ ಸೇಮ್ ಅಲ್ವಾ? ಕಡ್ಲೆ ಇಲ್ಲ ಸರ್, ಕೇಳಬೇಕು ಸರ್ ಆ ಕ್ವಶನ್. ಕಡ್ಲೆ ಹೇಳ್ರಿ. ಓಕೆ ಸರ್. ಅದಕ್ಕೂ ಸಹಿತ ಬೀಜೋಪಚಾರ ಸೇಮ್ ಸರ. 5 ml ಮ್ಯಾಕ್ಸ್, 5 ml ನೀರು ಸೇರಿಸಿ 50 kg ಜೊತೆಗೆ ನಾವ್ ಏನ್ ಲೇಪನ ಮಾಡ್ಬೇಕು. ಆ ನಂತರ ನಾವ್ ಏನ್ ಮಾಡ್ಬೇಕಂತಂದ್ರ ಆಕ್ಟಿವ್ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕು ಸರ. ನಾಟಿ ಮಾಡಿದ 1 ತಿಂಗಳ 10 ದಿನಗಳ ನಂತರ ಆಕ್ಟಿವಿಟಿ ಗೋಲ್ಡ್ 6 ml ಮಾತ್ರ ಕೊಡ್ಬೇಕು ಸರ್. ಇಲ್ಲಿ ಆಕ್ಟಿವಿಟಿ ಗೋಲ್ಡ್ 6 ml ಮಾತ್ರ ಕೊಡ್ಬೇಕು. ಮ್ಯಾಕ್ಸ್ ಏನ್ ಮಾಡ್ಬೇಕಂತಂದ್ರ 25 ml, ಜೈಮ 25 ml ಕೊಡ್ಬೇಕು. ಆವಾಗ ಕೊಟ್ಟಾಗ ಏನ್ ಮಾಡ್ತೈತೆ ಅಂದ್ರ ಸಖತ್ ರಿಸಲ್ಟ್ ಬರ್ತದ. ಒಂದ್ ವೇಳೆ ನೀವು ಒಂದ್ ಸ್ವಲ್ಪ ಏನಾದ್ರ ಕಡಲಿ ಬೆಳೆಗೆ 6ಕ್ಕಿಂತ ಜಾಸ್ತಿ ನೀವು 80 ಅಥವಾ ಗೋಲ್ಡ್ ಜಾಸ್ತಿ ಮಾಡಿದ್ರಿ ಅಂದ್ರ ಅದು ಎಲ್ಲ ಏನ್ ಮಾಡ್ತತಿ, ಮಜ್ಜಿಗೆ ರೋಗರ ಹಾಯ್ತೈತಿ, ಎಲ್ಲಕ್ಕೆಲ್ಲ ಸುಟ್ಟರ ಹೊಕ್ಕತಿ. ಅದು ಬಹಳ ಒಂದು ಮೃದುವಾದಂತ ತಪ್ಪಲಿನ ಪಲ್ಯ ಇದಿರ್ತದ, ಗಿಡ ಇರ್ತದ. ಅದನ್ನ ನೋಡಿ ಕೊಡುವಂತಾಗ ಎಸ್ ಓಕೆ ಅಷ್ಟ ಕೊಟ್ರ ಅಂದ್ರ ಸೂಪರ್. ಓಕೆ ಸರ್. ಒಂದ ಬರ್ತತಿ, ಸಖತ್ ರಿಸಲ್ಟ್ ಬರ್ತದೆ ಸರ್.
ಓಕೆ, ಈಗ ನೆಕ್ಸ್ಟ್ ಹೋಗಂತದ್ದು ಅರಿಶಿನ ಮತ್ತೆ ಶುಂಠಿ. ಓಕೆ ಸರ್, ಇವಾಗ ಆಲ್ರೆಡಿ ನಮ್ಮ ಭಾಗಕ್ಕ ಬಹಳ ಅತಿ ಅವಶ್ಯಕವಾದಂತದ್ದು, ಆ ಕಡೆನು ಒಂದು ಉಪಯೋಗ ಆದಂತದ್ದು. ಇದನ್ನು ಸಹಿತ ಬೀಜೋಪಚಾರ ಮಾಡ್ಬೇಕು ಸರ್. ಇದನ್ನ ರೀತಿ ಯಾವ ರೀತಿ ಬೀಜೋಪಚಾರ ಮಾಡ್ಬೇಕಂದ್ರೆ ಕಬ್ಬನ್ನ ಯಾವ ರೀತಿ ನಾವು ಹೇಳಿದಿವಲ್ಲ ಅದ ಪ್ರಕಾರ ಮಾಡ್ಬೇಕು. 20 ಲೀಟರ್ ನೀರಿಗೆ 10 ml ನಾವ್ ಏನ್ ಮಾಡ್ಬೇಕಂದ್ರ ಮ್ಯಾಕ್ಸ್ ಅನ್ನ ಹಾಕ್ಬೇಕು. ಒಂದು ಡ್ರಮ್ನ್ಯಾಗ ಆಗಿರ್ಬೇಕು, ಒಂದು ಇದ್ರಾಗ ಆಗಿರ್ಬೋದು. 10 ಮ್ಯಾಕ್ಸ್ ಏನ್ ಹಾಕ್ಬೇಕು, ನಾವು ಮ್ಯಾಕ್ಸ್ ಅನ್ನ ಹಾಕ್ಬೇಕು. ಅದ್ರಾಗ ನಾವು ಪೂರ್ತಿ ಏನ್ ಮಾಡ್ಬೇಕು, ಎದ್ದಿ ತೆಗಿಬೇಕು ಸರ್. ಅದ್ರ ಜೊತೆಗೆ ನಾವು ನೀರ್ ಕಡಿಮೆ ಆಕತಿ. ನಾವು ಅರಿಶಿನ ಅಥವಾ ಶುಂಠಿಯನ್ನ ನಾವು ಎದ್ದಿ ತೆಗದಂಗ ನೀರ್ ಕಡಿಮೆ ಆಕತಿ. ಮತ್ತ 20 ಲೀಟರ್ ಅಥವಾ 10 ಲೀಟರ್ ಹಾಕಿ ನಾವು ಏನ್ ಮಾಡ್ಬೇಕಂದ್ರ ಮತ್ತ 10 ml ನಾವು ಔಷಧ ಹಾಕಿ ನಾವು ಏನ್ ಮಾಡ್ಬೇಕು, ಒಂದು ಬೀಜೋಪಚಾರ ಮಾಡ್ಬೇಕು. ಅವಾಗ ನಾಟಿ ಮಾಡಿಸ್ತೀವಿ ಸರ್. ಅವಾಗ ಒಂದು ಶುಂಠಿ ಮತ್ತು ಅರಿಶಿನ ಅವಾಗ ನಾಟಿ ಮಾಡಿದ 1 ತಿಂಗಳ 15 ದಿನಗಳ ನಂತರ ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕು ಸರ್. ಆಕ್ಟಿವಿಟಿ ಗೋಲ್ಡ್ ಎಷ್ಟು ಕೊಡ್ಬೇಕಂತಂದ್ರ 8 ml, ಆಕ್ಟಿವ್ ಮ್ಯಾಕ್ಸ್ 20 ml, ಆಕ್ಟಿವ್ ಜೈಮ್ 20 ml. ಫಸ್ಟ್ನೇ ಸ್ಪ್ರೇ ಸರ. ಅವಾಗ 2ನೇ ಸ್ಪ್ರೇ ಬರ್ತಾ ಇದೆ 2 ತಿಂಗಳ 20 ದಿನಗಳ ನಂತರ ಆಕ್ಟಿವಿಟಿ ಗೋಲ್ಡ್ 10 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಪ್ಲಸ್ 19 ಏನು 3 ಬಾಕ್ಸ್ ಕ್ಯಾಪ್ ಬರ್ತದ. ಇದನ್ನು ಕೊಡ್ರಿ ಸರ, ಒಂದು ಸಖತ್ತ ರಿಸಲ್ಟ್ ಇಲ್ಲಿ ಬರ್ತದ. ಇದು ಏನು 2ನೇದಾದ ನಂತರ 3ನೇದು ಬರ್ತದ ಸರ. ಅದು ಯಾವಾಗ ಬರ್ತದ ಅಂತಂದ್ರ ಒಂದು 3 ತಿಂಗಳ 10 ದಿನಗಳ ನಂತರ ಬರ್ತತಿ. ಅದನ್ನು ನಾವು ಏನ್ ಮಾಡ್ಬೇಕಂತಂದ್ರ ಈ ಆಕ್ಟಿವಿಟಿ ಗೋಲ್ಡ್ 15 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml ಕೊಟ್ರ ಸರ ನಮ್ಮದು ಸಖತ್ತ ರಿಸಲ್ಟ್ ಬರ್ತದ. ಅದ್ರ ಜೊತೆಗೆ ನಾವು ಏನಪ್ಪಾ ಅಂತಂದ್ರ ಮುಂದೆ ನಾವು ಒಂದು 5 ತಿಂಗಳ ನಂತರ ಆಗ್ತಾ ಇದೆ. ಆವಾಗ ನಾವು ಒಂದು ಏನ್ ಮಾಡತ್ತಂದ್ರ ಡ್ರಿಪ್ ಇದ್ರೆ ಡ್ರಿಪ್ನಾಗ ಬಿಡಬಹುದು, ಅಥವಾ ಕಾಲುವೆ ಮುಖಾಂತರ ಇದ್ರೆ ಕಾಲುವೆ ಮುಖಾಂತರ ಬಿಡಬಹುದು. ಅಲ್ಲಿ ನಾವು ಪರ್ ಎಕರೆ ಈಗ ಹೇಳ್ತಾ ಇರೋದು ಡ್ರಿಪ್ನ್ಯಾಗ ಆಗಿರ್ಬೋದು ಅಥವಾ ಕಾಲುವೆ ಮುಖಾಂತರ ಆಗಿರ್ಬೋದು. ಪರ್ ಎಕರೆ ಹೇಳಾಕತ್ತ ನಾನು. ಪರ್ ಎಕರೆಕ ಏನಪ್ಪಾ ಅಂತಂದ್ರ 300 ml ಆಕ್ಟಿವಿಟಿ ಗೋಲ್ಡ್, 600 ml ಜೈಮ್ ಸೇರಿಸಿ ನಾವು ಡ್ರಿಪ್ನ್ಯಾಗ ಒತ್ತಾರ. ಇಲ್ಲ ನಾವು ಕಾಲುವೆ ಮುಖಾಂತರ ನಾವು ಬಿಡ್ತೀವಿ ಅಂತಂದ್ರ ಒಂದು ಡಬ್ಬದಾಗ ಹಾಕ್ತಾರ ಅವರು. ಅದನ್ನ ನಮ್ದಷ್ಟು ಔಷಧ ಹಾಕಿ ಆ ನೀರ್ ಹಾಕಿ ಏನ್ ಬಿಡೋದ್ರಿಂದ ಒಂದು ಯಾವ ರೀತಿ ನಮ್ಮ ಅರಿಶಿನ ಅಥವಾ ಶುಂಠಿದ್ದು ಒಂದು ಇದಾಕತಿ ಅಂತಂದ್ರ ಒಂದು ಬಾಳೆಕಾಯಿ ಗತಿ ಒಂದು ಇಷ್ಟದ್ದು ನಮ್ ಈ ಕಡೆ ಇದ್ರ ಕಡೆ ಬರ್ತಾವ ನೋಡ್ರಿ, ಮಿರ್ಚಿ ಬಾಳೆಕಾಯಿ ಅಂತಾರಲ್ಲ, ಈ ರೀತಿ ಇರುವಂತದ್ದು ಒಂದು ಫುಲ್ ರಿಸಲ್ಟ್ ಬರುವಂತದ್ದು ನಾವು ಶುಂಠಿಯನ್ನು ನಾವು ಇಲ್ಲಿ ಕುಳಿಲಿಯಲ್ಲಿ ಆಗಿರ್ಬೋದು ಮತ್ತ ನವಲಗಿ ಜಗದಾಳ ಆಗಿರ್ಬೋದು ಸೂಪರ್ ನಾವು ಕಂಡಿವಿ ಸರ್. ಓಕೆ ಸರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅರಿಶಿನ ಶುಂಠಿ ಆಯ್ತು. ಶುಂಠಿಗೆ ಈಗ ಕೊಳೆ ರೋಗ ಇದೆ, ಹುಳ ಬರ್ತಾ ಇದೆ ಶುಂಠಿಗೆ. ಅದಕ್ಕೆ ನೀವ್ ಏನ್ ಕೊಡ್ತಾ ಇದ್ದೀರಾ? ಅದಕ್ಕೆ ಹೊರಗಡೆ ಎಸ್ ನಾನು ಕ್ಲಿಯರ್ ಮಾಡ್ತೀನಿ ಸರ್. ಅಂದ್ರೆ ಸಸ್ಯ ಗಿಡಕ್ಕೋ ಅಥವಾ ಬಡ್ಡೆಗೆ ಇದಕ್ಕೋ ಗೊತ್ತಾಗಲಿಲ್ಲ. ಅದು ಶುಂಠಿಗೆ ನಾನು ಕ್ಲಿಯರ್ ಮಾಡ್ತೀನಿ. ಶುಂಠಿಗೆ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು. ಶುಂಠಿಗೆ ಕೊಳೆ ರೋಗ ಬರ್ತಾ ಇದೆ ಈಗ. ಅಂದ್ರೆ ಶುಂಠಿಯಲ್ಲಿ ಬುಡದಲ್ಲೇ ಹುಳ ಇದೆ. ಸೊ ಮೇಲ್ಗಡೆ ಎಲ್ಲೂ ಆಗ್ತಾ ಇದೆ ಕೆಂಪು ರೋಗ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು? ಹೊರಗಡೆಯಿಂದ ಸರ್ ನಾವು ನಮ್ಮಲ್ಲಿ ಬಹಳ ಈಜಿ ಅಂತ ಐತಿ ಸರ್. ಅವಾಗ ಏನ್ ಮಾಡ್ಬೇಕಂತಂದ್ರ 4 ಎಕರೆಕ 1 ಲೀಟರ್ ಬೇವಿನ ಎಣ್ಣೆ, 1 ಲೀಟರ್ ಸುಟ್ಟ ಆಯಿಲ್ ಅಂತಾರ ನೋಡ್ರಿ. ಸೈಕಲ್ ಮೋಟರ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು, ಯಾವ್ದಾರ ಆಗಿರ್ಬೋದು, ಅದ್ರಲ್ಲಿ ಎರಡನ್ನು ಸೇರಿಸಿ ನಾವ್ ಏನ್ ಮಾಡ್ಬೇಕು ಅಂದ್ರ ನಮ್ದು ಆಕ್ಟಿವಿಟಿ 200 ml ಡ್ರಿಪ್ನ್ಯಾಗ ಒತ್ತಿಸಿದ್ರೆ ಡ್ರಿಪ್ನ್ಯಾಗ ಒತ್ತಿಸಬಹುದು. ಇಲ್ಲ ನಾವೇನ್ ಮಾಡ್ಬೇಕಂತಂದ್ರ ಕಾಲುವೆ ಮುಖಾಂತರ ಬಿಡುದಾದ್ರ ಒಂದು ಡಬ್ಬಿ ಒಳಗ ಹಾಕಿ ಈ ರೀತಿ ಬಿಡುವುದರಿಂದ ಯಾವ್ದೋ ಒಂದು ಹುಳ ಇದ್ರ ಅದರಲ್ಲಿ ಸಾಯುವಂತ ಸಂದರ್ಭವನ್ನ ನಾವು ಕಾಣ್ತಾ ಇದೀವಿ ಸರ್. ಓಕೆ ಸರ್. ಓಕೆ, ಅದ್ರ ಜೊತೆಗೆ ಏನ್ ಹಾಕ್ಬೇಕಂತ ಹೇಳಿದ್ರೆ ಅದು ಒಂದು ಹಾಕಿ, ಎರಡನೇದು ಹೊರಗಡೆ ನಿಮ್ಗೆ ಸಾಯಿಲಿಗೆ ಹಾಕ್ಲಿಕ್ಕೆ ನಮ್ಮ ಜೊತೆಗೆ ಈಗ ಎಕ್ಸಾಂಪಲ್ 1 ಲೀಟರ್ ನೀರಿಗೆ ನೀವೇನ್ ನೋಡ ಕ್ಯಾಪ್ಟನ್ ಅಂತ ಸಿಗುತ್ತೆ. ಕ್ಯಾಪ್ಟನ್ ಆರ್ ಮೆಟಾಲಿಕ್ ಸಿಲ್ ಗೊತ್ತಿರುತ್ತೆ. ಕ್ಯಾಪಿಟಲ್ ಆರ್ ಮೆಟಾಲಿಕ್ ಸಿಲ್ ಅಥವಾ ಮೆಟಾಲಿಕ್ ಸಿಲ್
ಇನ್ನೊಂದು ಪ್ಲಸ್ ಮೆಂಕೋಸೇಬ್ ಅಥವಾ ರೆಡೋಮಿಲ್ ಅಂತ ಸಿಗತ್ತೆ. ಇದು ಎರಡೆರಡು ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ, ಸೊ ಅದು ಸಹ ನಾವು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಹೊಡಿಬಹುದು. ಓಕೆ, ಪರ್ ಕ್ಯಾನಿಗೆ 30 ಆಗ್ತಾನೆ. ಎಸ್ ಕರೆಕ್ಟ್. ಸರ್, ಓಕೆ. ಹುಳ ಸಾಯುತ್ತೆ. ನಮ್ದು ಯಾವಾಗಲೇ ಹೇಳಿದಾಗ ಯಾವುದೇ ಹುಳದ ಬಂದ ಮೇಲೆ ಯಾವ್ದು ನಮ್ಮ ಹತ್ರ ಮೆಡಿಸಿನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ದಾಳಿಂಬೆ ತುಂಬಾ ಜನ ಕೇಳ್ತಾ ಇದ್ದಾರೆ. ಎಸ್, ನೀರ್ ಕುಡ್ಕೊಳ್ಳಿ. ಓಕೆ, ದಾಳಿಂಬೆ ಹೇಗ್ ಮಾಡೋದು? ದಾಳಿಂಬೆಗೂ ನಾನು ಅವಾಗ್ಲೇ ಹೇಳಿದೆ, ಮರಗಳು ದೊಡ್ಡ ದೊಡ್ಡ ಮರಗಳಿಗೆ ಸ್ಪ್ರೇ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನೀವು ಪೇರಳೆ, ದಾಳಿಂಬೆ ಮತ್ತೆ ಮಾವು, ಸಣ್ಣ ಸಣ್ಣ ಮಾವು ಗಿಡ ಇರುತ್ತೆ, ಅದಕ್ಕೂ ಸ್ಪ್ರೇ ಮಾಡ್ಬೋದು. ಎಸ್, ದಾಳಿಂಬೆ ಹೇಳಿ ಈಗ. ಸರ್, ನಾವು ಸ್ಟಾರ್ಟಿಂಗ್ ದಾಗ ಹಿಡ್ಕೊಂಡು ನಾವು ಹೇಳಿದಾಗ ಯಾವ ರೀತಿ ಅಂತಂದ್ರೆ, ನಾವು ಸಣ್ಣನ್ನ ನಾವು ಹಗಿಯನ್ನ ಹಚ್ಚಿದಾಗ ಸ್ಪ್ರೇ ಮಾಡ್ಲೇಬೇಕು ಸರ್, ಕಂಪಲ್ಸರಿ ಮಾಡ್ಲೇಬೇಕು. ಅದು ಗ್ರೋತ್ ಆಗಿ ಬೆಳಿತಾ ಇದೆ. ನಾವು ಸ್ಟಾರ್ಟಿಂಗ್ ಗಿಡದ ನಾವು ಏನ್ ಮಾಡ್ಬೇಕು, ಸ್ಪ್ರೇ ಕೊಡ್ಲೇಬೇಕು. ಅಂತ ಸಂದರ್ಭದಾಗ ನಾವು ನಾಟಿಯಾಗಿ ಒಂದ್ ಸ್ವಲ್ಪ ಮಟ್ಟಿಗೆ ಎಕ್ಸಾಂಪಲ್ 1.5 ಫೂಟ್ 2 ಫೂಟ್ ತನಕ ಬರ್ತದೆ ಸರ್ ಅದು. ಇದು ಅವಾಗ ನಾವು ಯಾವ ರೀತಿ ಕೊಡ್ಬೇಕಂತಂದ್ರೆ, ಆಕ್ಟಿವೇಟಿ ಗೋಲ್ಡ್ ಕೊಡ್ಬೇಕು ಸರ್. 7 ml ಕೊಡ್ಬೇಕು ಸರ್. ನಾಟಿ ಮಾಡಿದ ಒಂದು ಎಷ್ಟಂದ್ರ 1 ತಿಂಗಳ 25 ದಿನಗಳ ನಂತರ ಸರ್, ಪಸಂದ ಮ್ಯಾಲ 2 ತಿಂಗಳ ತನಕ ಸೆನೆಕ್ ಬಂದಿರ್ತೈತಿ. ಅವಾಗ ನಾವು ಆಕ್ಟಿವೇಟಿ ಗೋಲ್ಡ್ 7 ml ಮ್ಯಾಕ್ಸ್ 20 ml ಸರ್ ಮಾತ್ರ ಎರಡು ಕೊಡ್ಬೇಕು ಸರ್. ಅವಾಗ ನಾವು ಬಳ್ಳಿ ಏನ್ ಬರ್ತೈತಿ, ಟೋಟಲ್ ಆಗಿ ನಮ್ ಗಿಡ ಏನ್ ಮಾಡ್ತೈತಿ, ನಮ್ಮ ಎದೆಯವರೆಗೆ ಬಂದ್ ಬಿಡ್ತದೆ ಸರ್. ಅವಾಗ ನಾವು 2ನೇ ಸ್ಪ್ರೇ ಅನ್ನ ನಾವು 3 ತಿಂಗಳ ಮ್ಯಾಲ ಕೊಡ್ಬೇಕು ಸರ್. 3 ತಿಂಗಳ 5 ದಿವಸದಿಂದ 10 ದಿವಸ ತನಕ ನಾವು ಕೊಡ್ಬೇಕು 2ನೇ ಸ್ಪ್ರೇ. ಯಾವ ರೀತಿ ಕೊಡ್ಬೇಕಂತಂದ್ರ, ಆಕ್ಟಿವೇಟಿ ಗೋಲ್ಡನ್ 12 ml, ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ 30 ml ಕೊಡ್ಬೇಕು ಸರ. ಇದು ಪ್ಯೂರ್ ಆಗಿರುವಂತ ರಿಸಲ್ಟ್. ಅದರ ಜೊತೆಗೆ ಏನಂತಂದ್ರ, ಮ್ಯಾಚ್ ಬಾಕ್ಸ್ ಅಲ್ಲಿ ಏನು ಬೆಂಕಿ ಪೊಟ್ಟಲ್ಲಿ ಎರಡನ್ನ ನಾವು ಯೂಸ್ ಮಾಡ್ಬೇಕು. ಕೂಡಿಸಿ ಪರ್ ಕ್ಯಾನಿಗೆ ಹೊಡೆದ್ರ ಸರ ಸಖತ್ ನಾವು ರಿಸಲ್ಟ್ ಬರ್ತಾ ಇದೆ. ನಾವ್ ಎಲ್ಲಿವರೆಗೆ ಹೊಡಿಬೇಕಂತಂದ್ರ, ಹೂ ಬಿಡುವವರೆಗೆ ಇದ ರೇಸೋದಾಗ ನಾವು ಕೊಡಬೇಕು. ಅವಾಗ ಹೂ ಬಿಡುವ ಒಂದು ಸಂದರ್ಭ ಬಂದಾಗ ಅದರೇ ಆದಂತದ್ದು ಏನತ್ತು, ಒಂದು ಶುಗರ್ ಆಗಿರ್ಬೋದು, ಅದರೇ ಸಂಬಂಧಂತದ್ದು ಪಟ್ಟಂತದ್ದು ಇದು ಇರ್ತತಿ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರ, ಅಲ್ಲಿ ನಾವು ಸ್ಟಾಪ್ ಮಾಡ್ಬೇಕು. ಆ ಕೆಳಗಡೆ ಬುಡಕ್ಕ ಸರ್ ಹೇಳಿದಾಗೆ ನಾವು ಬುಡಕ್ಕೆ ಕೊಡಬೇಕು. ಯಾವ ರೀತಿ ಬುಡಕ್ಕೆ ನಾವು ಕೊಡ್ಬೇಕಂತಂದಾಗ, ಬುಡಕ್ಕೆ ಕೊಡೋದು ನಾವ್ ಯಾವಾಗ ತಂದ್ರ ಆ ಒಂದು ಹೂ ಬಿಡುವಂತ ಸಂದರ್ಭ ನಾವು ಬರ್ತದ್ರೆ, ಅವಾಗ ನಾವ್ ಯಾವ ರೀತಿ ನಾವು ರೇಷೋದಾಗ ಕೊಡ್ಬೇಕಂತಂದ್ರ, ಒಂದು ಗಿಡಕ್ಕೆ ನಾವು ಒಂದು ಗಿಡಕ್ಕೆ ರೇಷೋ ಮಾಡ್ಕೊಂಡು, ಒಂದು ಗಿಡಕ್ಕೆ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಒಂದು ಗಿಡಕ್ಕೆ ಆಕ್ಟಿವೇಟಿ 2 ml, ಆಕ್ಟಿವ್ ಮ್ಯಾಕ್ಸ್ 4 ml, ಆಕ್ಟಿವ್ ಜೈಮ್ 4, 2, 4, 4 ರೇಸೋದಾಗ ನಾವ್ ಏನ್ ಮಾಡ್ಬೇಕು, ಗಿಡಗಳು ಎಷ್ಟಾವ ಲೆಕ್ಕ ಮಾಡಿ, ಅವ್ರಿಗೆ ಡ್ರಿಪ್ಪನ ಇರ್ತಾವ. ಆಲ್ಮೋಸ್ಟ್ ಇವು ಎಲ್ಲ ದಾಳಿಂಬೆ ತಂದಾಗ ಗಿಡಗಳು ಇರ್ತಾವ. ಇಷ್ಟು ನಾವು ಮಾಡಿಸಿ 19 ಗೊಬ್ಬರ ಏನೈತಿ 1 ಎಕರೆ ಇತ್ತಂದ್ರ 1 kg ನಾವು ಅದ್ರಾಗ ಮಿಕ್ಸ್ ಮಾಡಿ ನಾವು ಒಚ್ಚೋದ್ರಿಂದ ಸಖತ್ ರಿಸಲ್ಟ್ ಬರ್ತದ. ಅದ್ರ ಜೊತೆಗೆ ಅವು ಏನ ಮುಂದೆ ನಾವು ಅವು ಸೀಳ್ತಿರ್ತಾವ, ಕ್ಯಾರ ರೋಗ ಬಿಡ್ತತೆ, ಅವೆಲ್ಲ ಏನ್ ಮಾಡ್ತದೆ ಸಂಬಂಧಪಟ್ಟಂತದ ಹೊರಗಿದ ತಗೊಂಡ್ ಬರಿ ಅದ ಯಾವ ರೀತಿ ಹೇಳ್ತಾರ ಸ್ಪ್ರೇ ಮಾಡತ್ ಹೇಳ್ರಿ. ಇದು ಸಖತ್ ರಿಸಲ್ಟ್ ನಮ್ಗೆ ಆಲ್ಮೋಸ್ಟ್ ನಮಗೆ ಈ ಕಡೆ ಯಾವ್ದಂದ್ರೆ ಇಲ್ಲಿ ಜಮಖಂಡಿ ತಾಲೂಕಿನ ಕಲ್ಲೊಳ್ಳಿಯಲ್ಲಿ ಆಗಿರ್ಬೋದು, ಸಿರೋಳದಲ್ಲಿ ಆಗಿರ್ಬೋದು, ನಾವು ಇದರ ಸಂಬಂಧಪಟ್ಟಂತ ರಿಸಲ್ಟ್ ನ ತೆಗೆದಿವಿ ಸರ್. ಓಕೆ ಸರ್. ಓಕೆ, ನೆಕ್ಸ್ಟ್ ಈಗ ಇದು ಮೂಲಂಗಿ ಮತ್ತೆ ಕ್ಯಾರೆಟ್, ರ್ಯಾಡಿಶ್ ಮತ್ತೆ ಕ್ಯಾರೆಟ್ ಕೇಳ್ತಾ ಇದ್ದಾರೆ. ಮೂಲಂಗಿ ಮತ್ತೆ ಕ್ಯಾರೆಟ್ ಯಾವ ರೀತಿ ಕೊಡ್ತಿದ್ದೀರಾ? ಒಂದು ಹೇಳ್ಬೇಕಾದ್ರೆ ಸರ, ಮೂಲಂಗಿ ಅನ್ನುವಂಥದ್ದು, ಮೂಲಂಗಿ ಅಂತಂದ್ರೆ ನೆಲದಾಗ ಬೆಳಿತೈತೆ ಅದಲ್ಲ ಸರ? ಸರ್ ಈಗ 1 ಮಿನಿಟ್. ಆಲೂಗಡ್ಡೆ, ಬೀಟ್ರೂಟ್, ಮೂಲಂಗಿ ಅಂಡ್ ಕ್ಯಾರೆಟ್ ಇದು 4 ಸೇಮ್ ಇರುತ್ತೆ ಹೇಳಿ ಸರ್. ಇದು 4ಕ್ಕೂ ಇದು ಕೇಳ್ಬೇಡಿ, 4ಕ್ಕೂ ಸೇಮ್ ಇರುತ್ತೆ. ಯಾಕಂದ್ರೆ ಇದು ಗಡ್ಡೆ ಮಣ್ಣಿನ ಅಡಿಭಾಗದಲ್ಲಿ ಬೆಳೆಯುವಂತದ್ದು. ಗೆಣಸು ಇದ್ರಲ್ಲೇ ಬರುತ್ತೆ. ಸುವರ್ಣಗಡ್ಡೆ ಇದ್ರಲ್ಲೇ ಬರುತ್ತೆ. ಹೇಳಿ ಸರ್. ಸರ್, ಇದಕ್ಕೆ ನಮಗ ಹೆಚ್ಚ ಕಡಿಮೆ 1 ರಿಂದ 2 ಸ್ಪ್ರೇ ಬರ್ತಾವ ಸರ್. ಉಳ್ಕಾದೆಲ್ಲ ನಾವು ಕೆಳಗಡೆ ಬಿಡ್ಬೇಕು ಸರ್. ಇದನ್ನ ಬುಡಕ್ಕೆ ಕೆಳಗಡೆ ಬಿಡ್ಬೇಕು. ಮ್ಯಾಲೆ ಯಾವ ರೀತಿ ನಾವು ಫಸ್ಟ್ ಸ್ಪ್ರೇ ಮಾಡ್ಬೇಕಂತಂದ್ರ, ಟೋಟಲ್ ಆಗಿ ನಾವು ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ಮೂಲಂಗಿದು ಎಷ್ಟಂದ್ರ 1 ತಿಂಗಳ 1.5 ತಿಂಗಳದಾಗ ಬಂದು ಹೋಗುವಂತ ಸಸ್ಯರಿ ಅವು. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕಂದ್ರ 1 ತಿಂಗಳಕ್ಕ ನಾವು ಕೊಡಬೇಕು.
ಯಾವ ರೀತಿ ಕೊಡ್ಬೇಕಂತಂದ್ರ ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕಿಲ್ಲಿ. ಆಕ್ಟಿವಿಟಿ ಗೋಲ್ಡ್ ಎಷ್ಟು ಕೊಡ್ಬೇಕಂತಂದ್ರ 8ರಿಂದ 10 ml. 8 ಅಂತಂದ್ರ ಮೂಲಂಗಿ ಕೊಡ್ಬೇಕು. ಮುಂದೆ ನಾವು ಮತ್ತೆ ಸ್ವಲ್ಪ ಮಟ್ಟಿಗೆ ಅವು ಗಡ್ಡೆ ಆಗುವಂತದ್ದು ಏನ್ ಪದಾರ್ಥ ಅದಲ್ಲ ಅವಕ್ಕೆ ನಾವು 10 ml ಕೊಡ್ಬೇಕು. ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕು. ಆಕ್ಟಿವ್ ಮ್ಯಾಕ್ಸ್ ಏನ್ ಮಾಡ್ಬೇಕಂದ್ರ 20 ml ಕೊಡ್ಬೇಕು. ಒಂದ ಸ್ಪ್ರೇ ಸರ ಮ್ಯಾಲ್ ಕೊಡಿ. ಆದ ನಂತರ 1 ತಿಂಗಳ 28 ದಿನಗಳ ನಂತರ ಮತ್ತೊಂದು ಸ್ಪ್ರೇ ಕೊಡಿ. ಅಲ್ಲಿ ಏಟಂತಂದ್ರ ಆಕ್ಟಿವಿಟಿ ಗೋಲ್ಡ್ 10 ml, ಮ್ಯಾಕ್ಸ 30, ಜೈಮ 30. ಅದ್ರ ಜೊತೆಗೆ ಇದು ಎಷ್ಟಂತಂದ್ರ ಒಂದು 2 ಬೆಂಕಿ ಪೊಟ್ಟಣದಿಂದ ಹಾಕಿ ಮಿಶ್ರಣ ಮಾಡಿ ಕೊಡಿ ಸರ್. ಇವಾಗ 2 ಸ್ಪ್ರೇ ಆಕತಿ. ಅದಾದ ನಂತರ ಅದಕ್ಕ ಒಂದು 2 ತಿಂಗಳ ಒಂದು 10 ಅಥವಾ 20 10ರಿಂದ 15 ದಿನಗಳ ನಂತರ ಗಟ್ಟಿ ಬಡ್ಯಾಗ ಒಂದು ಇದು ಮೂಲಂಗಿ ದಾಟಿ ಹೋಗಿರ್ತದೆ ಸರ. ಅವಾಗ ಮುಂದ್ ನಾವು ಗೆಣಸೋದು ನೀವು ಹೇಳಾಕತ್ತಿರಲ್ಲ, ಅದ್ರ ಸಂಬಂಧಪಟ್ಟಂತದ್ದು ನಾವು ನೀರಾಗಿ ಬಿಡ್ಬೇಕಾಕತಿ. ಅವಾಗ ನೀವು 4 ಎಕರೆ ಹೇಳತ್ತ ನಾನು ಇವಾಗ 4 ಎಕರೆ ಎಷ್ಟು ಬಿಡ್ಬೇಕಂತಂದ್ರ ಆಕ್ಟಿವಿಟಿ 200 ml ಪರ್ ಎಕರೆ, ಆಕ್ಟಿವ್ ಮ್ಯಾಕ್ಸ್ 400 ml, ಆಕ್ಟಿವ್ ಜೈಮ 400 ml ಕೂಡಿಸಿ ನಾವು ಬಿಡುವುದರಿಂದ ನಮ್ದು ಏನ್ ಮಾಡ್ತಂದ್ರ ಆ ಒಂದು ಕಾಯಿ ಇರ್ಬೋದು ಗ್ರೋತ್ ಆಗಿ ಒಳ್ಳೆಯ ರುಚಿಕರವಾದಂತ ಹಣ್ಣನ್ನ ಬರಕ್ ಸಾಧ್ಯ ಇದೆ ಸರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ್ರಾಕ್ಷಿಗೆ ಹೇಗೆ ಕೊಡ್ತಿದ್ದೀರಾ? ದ್ರಾಕ್ಷಿ ಎಸ್, ಓಕೆ, ಬಹಳ ಒಂದು ಉತ್ತಮವಾದ ಕ್ವಶನ್ ಸರ್. ಅದ್ರ ಜೊತೆಗೆ ಯಾವ ರೀತಿ ಅಂತಂದ್ರ ರೀ, ಇದು ನಾವು ಸ್ಟಾರ್ಟಿಂಗ್ ನಾ ಹೇಳಾಕ್ತಾನ, ಸ್ಟಾರ್ಟಿಂಗ್ ಒಂದು ಬಳ್ಳಿಯನ್ನ ಹಚ್ಚಿರ್ತಾರ ಅಲ್ಲಿ ಹಿಡಿದು ಹೇಳ್ತಾನ ಸರ್. ಆ ಬಳ್ಳಿಯನ್ನ ಹಚ್ಚಿದಾಗ ಒಂದ್ ಸ್ವಲ್ಪ ಮಟ್ಟಿಗೆ ದೊಡ್ಡದ್ ಹಾಕಿರ್ತತಿ. ಅವಾಗ ನಾವು ಸ್ಪ್ರೇ ಮಾಡ್ಬೇಕು. ಇವಾಗ ಯಾವ ರೀತಿ ಸ್ಪ್ರೇ ಮಾಡ್ಬೇಕಂತಂದ್ರ ಒಂದು ಎಕ್ಸಾಂಪಲ್ ಒಂದ್ 2 ಫೂಟ ಒಂದ್ 2.5 ಫೂಟ ಬಂದಿರ್ತೈತ್ರಿ ಗಿಡ. ಅವಾಗಿನ್ನ ಚಾಟ್ನಿ ಮಾಡಿ ತಳದಾಗ ಆ ರೀತಿ ನಾವು ಹೊಡಿಬೇಕು. ಯಾವ ರೀತಿ ಹೊಡಿಬೇಕಂತಂದ್ರ ಇಲ್ಲಿ ಸಹಿತ ನಮ್ದು ಆಕ್ಟಿವಿಟಿ ಗೋಲ್ಡ್ ಕೊಡ್ಬೇಕು ಸರ್. ಆಕ್ಟಿವಿಟಿ ಗೋಲ್ಡ್ ಎಷ್ಟು ಕೊಡ್ಬೇಕಂತಂದ್ರ ನಾವು 10 ml ಆಕ್ಟಿವಿಟಿ ಗೋಲ್ಡ್, ಮ್ಯಾಕ್ಸ್ 20 ml. ಒಂದ್ 2ರಿಂದ 2.5 ಫೂಟ್ ಆದಗಳನ್ನ ನಾವು ಇದು 2 ಕೊಡ್ಬೇಕು ಸರ. ಅದು ಏನ್ ಮಾಡ್ತಂದ್ರ ಒಳ್ಳೇದ ಗಿಡಗಳನ್ನ ಮತ್ತು ಎಳೆಗಳನ್ನ ಏನು ದೇಟ ಉದ್ದ ಆಗಕ್ಕ ನಮ್ದು 1ನೇ ಸ್ಪ್ರೇ ಸಾಕು ಸರ್. ಅದ್ರ ಜೊತೆಗೆ ನಾವು ಮ್ಯಾಲ ಹೋಗ್ಬಿಡತ್ತಿ ಆಟೋಮೆಟಿಕ್. ಅವಾಗ ಅವ್ರು ಏನ್ ಮಾಡ್ತಾರ ತೊಗೊಂಡ್ ಮ್ಯಾಲ ಕಟ್ತಿರ್ತಾರಲ್ರಿ, ಅಂತ ಸಂದರ್ಭದಾಗ ಎಷ್ಟೋ ರೈತರ ಕೇಳ್ತಿರ್ತಾರ. ಅವಾಗೂ ಸಹಿತ ಏನ್ ಮಾಡ್ಬೇಕಂತಂದ್ರ ಆಕ್ಟಿವಿಟಿ ಗೋಲ್ಡ್ ಅನ್ನ ಏನ್ ಮಾಡ್ಬೇಕಂತಂದ್ರ 12 ml ಕೊಡ್ರಿ. ಮ್ಯಾಕ್ಸ್ ಏನ್ ಮಾಡ್ಬೇಕಂತಂದ್ರ ಅವಾಗೂ ಸಹಿತ 30 ml ಕೊಡ್ರಿ. ಇದು 2ನೇ ಸ್ಪ್ರೇ ಸಾಕು ಸರ್. ಇವಾಗಂತೂ ನಾವು ನಾಟಿ ಆಯ್ತ್ರಿ, ಈಗ ಹೇಳುವಂತೂ ಮುಗಿತ್ರಿ. ಇವಾಗ ಇದು ಸಾಂದಾತು ಇಲ್ಲ, ನಾವೆಲ್ಲಾ ಹಂದ್ರ ಕಟ್ಟಿರ್ತಾರ, ಎಲ್ಲಾ ನಾವು ಉದ್ದಕ್ಕ ಒಗದಿರ್ತಾರ. ಒಂದು ನಾವು ಎಲ್ಲಾ ಪೀಕ್ ತೆಗದ್ ನಾವು ನೀರ್ ಹಾಸ್ತಿರ್ತೀವಲ್ಲ, ಅವಾಗ ನಾವು ಏನ್ ಮಾಡ್ಬೇಕಂದ್ರ ನಾವ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರ. ನಾವ್ ಇಲ್ಲಿ ಮಾತ್ರ ನಮ್ದು ಪ್ರಾರಂಭ ಆತ್ರಿ, ಯಾವ್ದಾದ್ರು ದ್ರಾಕ್ಷಿ ಸುಗಿ ಚಾಲು ಆತಂತಾರ. ಅವಾಗ ನೀವ್ ಏನ್ ಮಾಡ್ಬೇಕಂತಂದ್ರ ಆ ಡ್ರಿಪ್ ನ್ಯಾಗ ನೀರ್ ಬಿಡಿಸ್ಬೇಕ್ರಿ ಸ್ಟಾರ್ಟಿಂಗ್. ಯಾವ ರೀತಿ ಡ್ರಿಪ್ ನ್ಯಾಗ ನೀರ್ ಬಿಡಿಸ್ಬೇಕಂದ್ರ ನಿನ್ನೆ ಅಂತೆ ಫುಲ್ ಹಾಸ್ಬೇಕ್ರಿ. ಇವತ್ತು ಒಂದ್ ತಾಸ್ ನೀರ್ ನಾವ್ ಒತ್ತಿಸ್ಬೇಕು ಅದ್ರಾಗ. ಆ ನಂತರ ನಮ್ದು ಔಷಧ ಕೊಡ್ಬೇಕು ಪರ್ ಎಕರೆ ರೀ. ಪರ್ ಎಕರೆ ನಾವ್ ಏನ್ ಮಾಡ್ಬೇಕಂತಂದ್ರ ಆಕ್ಟಿವಿಟಿ 300 ml, ಆಕ್ಟಿವ್ ಜೈಮ್ 600 ml ಏನ್ ಮಾಡ್ಬೇಕು ಸೇರಿಸಿ ನಾವು ಕೊಡೋದ್ರಿಂದ ಏನ್ ಮಾಡ್ತಂದ್ರ ಅಲ್ಲಿ ನಾವು ಸರ್ ಹೇಳ್ಯಾರ, ಇವಾಗಲೇ ಪ್ರಾರಂಭದಲ್ಲಿ ಸಾಕಷ್ಟು ಅದ್ರ ಸಂಬಂಧಪಟ್ಟಂತದ್ದು ಹೇಳ್ಯಾರ. ಅಲ್ಲಿ ನೆಲವನ್ನ ಮೆತ್ತಗೆ ಮಾಡಿಸ್ತಾ ಇದೆ. ಒಳ್ಳೆಯದು ಏನ್ ಮಾಡ್ತೈತೆ ಅಂತಂದ್ರೆ ಹುಳಗಳನ್ನ ಉತ್ಪತ್ತಿ ಮಾಡುವಂತದ್ದು ಅದರಲ್ಲಿ ಗುಣ ಅದ. ಆ ನಂತರ ಆಕ್ಟಿವ್ ಏನು ಜೊತೆಗೆ ಆ ತಾಯಿಯ ಬೇರಿನವರೆಗೆ ನಾವು ಏನ ಮಾಡ್ತಿದ್ದೆ ನೀರನ್ನು ಒಯ್ಯುವಂತ ಸಾಮರ್ಥ್ಯ ಅದ. ಅಲ್ಲಿ ಬುಡಕ್ ಪೊಟ್ಟಗಳನ್ನ ಅಲ್ಲಿ ಮ್ಯಾಲ ಏನಾಕತಿ ಆಟೋಮೆಟಿಕ್ ಹಂದ್ರಕ್ಕ ನಮ್ದು ಬಳ್ಳಿ ಬೆಳೀತಾ ಇದೆ. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಅವಾಗ ಮತ್ ನಾವ್ ಏನ್ ಮಾಡ್ಬೇಕಂತಂದ್ರ ಅಲ್ಲಿ ಬಳ್ಳಿ ಪೂರ್ತಿ ಎಲಿ ಆಯ್ತಂದ್ರ ಅಲ್ಲಿ ನಾವು ಸ್ಪ್ರೇ ಕೊಡ್ಬೇಕಾಕತಿ. ಅವಾಗ ಎಲ್ಲಿವರೆಗೆ ಕೊಡ್ಬೇಕು ಸ್ಪ್ರೇ ಅಂತಂದ್ರ ಹೂ ಬಿಡುವವರೆಗೆ ಸ್ಪ್ರೇ ಕೊಡ್ಬೇಕಂತ. ಫಸ್ಟ್ನೇ ಸ್ಪ್ರೇ ಯಾವಾಗ ಕೊಡ್ಬೇಕಂತಂದ್ರ ಒಂದು ಹೆಚ್ಚ ಕಡಿಮೆ ಎಲಿ ಬಿಟ್ಟು 1 ತಿಂಗಳ ನಂತರ ನಾವು ಸ್ಪ್ರೇ ಕೊಡ್ಬೇಕಾಕತಿ. ನಾವ್ ಹೇಳ್ತನು ಇದು ಇಂಪಾರ್ಟೆಂಟ್ ಅಂತ ನಾ ಹೇಳುದು ಯಾವ್ದಂದ್ರ 1 ಲೀಟರ್ ನೀರಿಗೆ 1.5 ml ಆಕ್ಟಿವಿಟಿ ಗೋಲ್ಡ್ ಸರ್. 1 ಲೀಟರ್ ನೀರಿಗೆ 1.5 ml ಆಕ್ಟಿವಿಟಿ ಗೋಲ್ಡ್, 3 ml ಮ್ಯಾಕ್ಸ್, 3 ml ಜೈಮ್. ಅಂದ್ರ ಎಕ್ಸಾಂಪಲ್ ಹೇಳ್ಬೇಕಂದ್ರ 600 ಲೀಟರ್ದ ಟಾಕೆ ಇರ್ತತ್ರಿ. ಅವ್ರು ಒಮ್ಮೆ ಹೊಡಿತಿರ್ತಾರ. ಅವ್ರು ಎಲ್ಲಾ ದೊಡ್ಡ ಮಿಷನ್ ಇರ್ತಾವ. ಅವ್ರು ಅವು 600 ಕ್ಯಾನ್ ಇರ್ತಾವ. ಅವ್ರಿಗೆ ಹೇಳ್ಬೇಕು 1 ಲೀಟರ್ ನೀರಿಗೆ 1.5 ml ಇದನ್ನ ಹಾಕ್ಬೇಕು ಗೋಲ್ಡ್ ಹಾಕ್ರಿ, 3 ml ಹೇಳಿ ಸರ್
2 ml ಅಂದ್ರೆ ಎಷ್ಟು ml ಹೇಳ್ರಿ ಕನ್ನಡದಲ್ಲಿ? ಒಂದು ml ಕಿತ್ತು ಜಾಸ್ತಿ ಸರ್. 2 ml ಅಂತಂದ್ರೆ ಜಾಸ್ತಿ ಆಗತ್ತೆ ಸರ್. ಅದು ಆಟೋಮೆಟಿಕ್ ಆಗಿ ನಾವು ಎಂತ ರಿಸಲ್ಟ್ ಬಂದಿಲ್ರಿ. 2 ml ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅದೇನಾಗತ್ತಂದ್ರೆ ಬಾಳ ಕೆಂಪ್ ಆಗಿಬಿಟ್ಟದ. 1 ml ಹಾಕಿದ್ರು ಸರ್ ರಿಸಲ್ಟ್ ಬರ್ತದೆ, ಏನ್ ಫರಕ್ ಬೀಳೋದಿಲ್ಲ. 1 ml ಹಾಕಿದ್ರು 1.5 ಇರ್ತದೆ ಸರ್ ಆಲ್ಮೋಸ್ಟ್. ಅವ್ರಿಗೆ ಹೇಳಿಬಿಟ್ರೆ ನಾವು ಈಗ ಎಕ್ಸಾಂಪಲ್ ಅವ್ರಿಗೆ 600 ಕ್ಯಾನ್ ಐತಂದ್ರ ಅದನ್ನ ಅವ್ರು ಆಟೋಮೆಟಿಕ್ ಲೆಕ್ಕ ಮಾಡಿಬಿಡ್ತಾರ್ರಿ ಸರ್. ಅವ್ರು ರೈತರು ಬಾಳ ಅಂದ್ರೆ ಬಾಳ ಚೆನ್ನಾಗಿ ಇರ್ತಾರ. ನಾವು ಫೀಲ್ಡ್ನಾಗ ಹೋಗಿವ್ರಿ, ಸರ್ ಹೇಳಿಬಿಡ್ರಿ ನಾವು ಇಷ್ಟು ಕ್ಯಾನಿಕ್ ಐತಿ ಇಟ್ಟು ಹೇಳಿಬಿಡ್ರಿ ಅಂತಾರ್ರಿ. ಅವ್ರು ಬಾಳ ಚಂದ ಹೊಡಿತಾರೆ. ಎಲ್ಲಿವರೆಗೆ ಹೊಡಿಬೇಕಂತಂದ್ರ ಸರ್, ಹಣ್ಣು ಕಾಯಿ ಏನು ಹೂ ಬಿಡುವವರೆಗೆ. ಹೂ ಬಿಡ್ತಂದ್ರ ನಾವ್ ಏನ್ ಮಾಡ್ಬೇಕು, ತಳಗಡೆ ಒಮ್ಮೆ ಬಿಟ್ಟು ಅವ್ರಿಗೆ ಹೇಳ್ಬೇಕು, ನೀವು ಸಂಬಂಧಪಟ್ಟಂತದ್ದು ಯಾಕಂದ್ರೆ ಇಷ್ಟಿಷ್ಟ ನಾವು ಶುಗರ್ ಅದು ಕಂಟೆಂಟ್ ಇರ್ಬೇಕಂತೇಳಿ ಅವ್ರಿಗೆ ಒಂದ್ ಇದು ಇರ್ತದ. ಅದ್ರಲ್ಲಿ ನೀವು ಸಂಬಂಧಪಟ್ಟಂತ ಔಷಧ ಉಪಚಾರವನ್ನ ಮಾಡಿರ್ತೇಳಿ ನಾವು ಹೇಳ್ಬೇಕು ಸರ್. ಓಕೆ ಸರ್. ಈಗ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಅದು ತುಂಬಾ ಡೆಲಿಕೇಟ್ ಇರುತ್ತೆ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯಾರಾದ್ರೂ ಹೋಗ್ಬಿಟ್ಟು ಟೊಮ್ಯಾಟೊ, ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ ಇದು 4 ಇರುತ್ತೆ. ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಗಂಡ್ರಿ ಸರ್, ನಾ ಮೊದ್ಲಿಂದ ಕ್ವಶನ್ ಬರ್ತೈತಿ ಅನ್ಕೊಂಡಿನಿ. ಇವಾಗ ಮತ್ತೆ ಬಹಳ ಸಂತೋಷ ಆಯ್ತು ನನಗ. ತರಕಾರಿ ಅಂತಂದ್ರ ನಾವ್ ಯಾಕಂದ್ರ ಪ್ರಾರಂಭದಾಗ ತರಕಾರಿ ಇಲ್ಲಾರ್ದ ಯಾವ್ದು ಊಟ ಮಾಡಕ್ ಆಗುದಿಲ್ಲ. ತರಕಾರಿ ಬೇಕೇ ಬೇಕು. ಅದಕ್ಕ ಒಂದ್ ಹೇಳ್ತೀನಿ ಸರ, ಮೆಂತೆ, ಕೊತ್ತಂಬರಿ, ಸಬ್ಬಸಿಗೆ ಇವತ್ತನನ್ನು ಹೊರತುಪಡಿಸಿ, ಇವತ್ತನ 3 ಹೊರತುಪಡಿಸಿದ್ರೆ ನಮ್ಮ ಔಷಧನೇ ಇದಕ್ಕ ಕೊಡಬಾರದು. ರೈತರು ಏನತ್ತಾರ, ನಾವು ಕಬ್ಬಿಣ್ಯಾಗ ಮತ್ ಗೊಂಜಾಳದಾಗ, ಸದಕನ್ಯಾಗ, ಜೋಳದಾಗ ಇವು ಇದ್ದೇ ಇರ್ತಾವ ಸರ್. ಅಂತ ಸಂದರ್ಭದ ಸರ್ ನಮ್ದು ಅದರದ ಜೀವನ ಐತ್ರಿ, ನಮ್ಗ ಅದಕ್ಕೆ ಮೊದಲ ಬೇಕಂತೇಳಿ ಅಂದ್ರ ಅವಾಗ ಯಾವ ರೀತಿ ನಾವು ಕೊಡಬೇಕು, ಅಂತ ಸಂದರ್ಭದಾಗ ಯಾವ ರೀತಿ ಕೊಡ್ಬೇಕಂತಂದ್ರ, ಏನ್ ನಾವು ಕಾಯಿಪಲ್ಲೆ ಐತಲ್ರಿ, ನಾವ್ ಕಬ್ಬ್ ಇರ್ಲಿ, ಗೊಂಜಾಳ ಇರ್ಲಿ, ಏನ್ ಮೆಕ್ಕೆಜಿ ಏನ್ ಬೇಕಾದಿಲ್ರಿ, ನಾವ್ ಯಾವ ರೇಷೋದಾಗ ಕೊಡ್ಬೇಕಂತಂದ್ರ ನಾವು ಆಕ್ಟಿವೇಟಿ ಗೋಲ್ಡ್ ಎಷ್ಟಂದ್ರ ನಾವು 4 ml ರಿಂದ 5 ml ಮಾತ್ರ ಕೊಡ್ಬೇಕು ಸರ್. ಅಲ್ಲಿ ಕಬ್ಬು ಇರ್ಲಿ ಬೇಕಾದಿಲ್ರಿ ಸರ್. ಅದ್ರ ಜೊತೆಗೆ ಮ್ಯಾಕ್ಸ 15 ml, ಜೈಮ್ 15 ml ಒಂದ ಸರ್. ಇದು ಒಂದ ಸ್ಪ್ರೇ ಕೊಡ್ಬೇಕ್ರಿ ಕಾಯಿಪಲ್ಲೆಗೆ. ಸಬಸಿಗೆ ಇವನ್ನ ನಾವು ಕಬ್ಬಿಣ್ಯಾಗ ಇತ್ತಂದ್ರ ಒಂದ ಕೊಡ್ಬೇಕು ಸರ್. ಆಕ್ಟಿವೇಟಿ ಅಥವಾ ಆಕ್ಟಿವೇಟಿ ಗೋಲ್ಡ್ ಅನ್ನ ನಾವು ಹುಷಾರದಿಂದ ಕೊಡ್ಬೇಕು ಇದಕ್ಕೆ ಮಾತ್ರ. ಆ ನಂತರ ಸರ್ ನಾವ್ ಹೇಳಿದ್ರು ಇನ್ನೊಂದ್ ಯಾವ್ದು ಹೇಳಿದ್ರಿ ಇವಾಗ, ಟೊಮೆಟೊ. ಎಸ್, ಆ ಟೊಮೆಟೊಕ್ಕೂ ಸಹಿತ ಒಂದು ಕೊಡ್ಬೇಕು ಸರ್ ಸ್ಪ್ರೇ. ನಾವು ಯಾವ ರೀತಿ ನಾವು ಕೊಡ್ಬೇಕಂತಂದ್ರ 28 ದಿನಗಳ ನಂತರ ಅಂದ್ರ 1 ತಿಂಗಳ 10 ದಿನಗಳ ಒಳಗೆ ಒಂದು ಸ್ಪ್ರೇ ಬರುತ್ತೆ ಸರ್. ಅದಕ್ಕ ಅಲ್ಲಿ ಆಕ್ಟಿವೇಟಿ ಗೋಲ್ಡ್ ಸಹಿತ ಏನ್ ಮಾಡಿರತ್ತಂದ್ರ ನೀವು ಎಷ್ಟು ಕೊಡ್ರತ್ತಂದ್ರಿ, 6 ರಿಂದ 7 ml ಕೊಡ್ರಿ ಸರ್. ಅಲ್ಲಿ ಮ್ಯಾಕ್ಸ 30 ml, ಜೈಮ 30 ml ಕೊಡ್ರಿ ಸರ. ಸಖತ್ ರಿಸಲ್ಟ್ ಬರ್ತೈತಿ. ಒಂದ್ ವೇಳೆ 2ನೇ ಸ್ಪ್ರೇ ನೀವು ಕೊಟ್ರಿ ಅಂದ್ರ ಫುಲ್ ಹಣ್ಣ ಕಾಯಿ ಬಂದಿರ್ತೈತಿ, ಅದ್ ಹಣ್ಣು ಆಗುದಿಲ್ಲ ಸರ್. ಫುಲ್ ಮತ್ತೆ ಏನ್ ಮಾಡ್ತೈತಿ, ಗ್ರೋತ್ ಆಗಿ ಬರ್ತೈತಿ. ಸಾಕಷ್ಟು ಎಲ್ಲಾ ಕೊಳೆಯುವಂತ ಸಂದರ್ಭ ಕಾಣ್ತೈತಿ. ಟೊಮೆಟೊಕ್ಕೆ ಒಂದ ಮಾತ್ರ ಕೊಡಿ ಸರ್ ಸಾಕು. ಓಕೆ, ಥ್ಯಾಂಕ್ ಯು. ಈಗ ತರಕಾರಿ, ಎಲ್ಲಾ ತರಕಾರಿಗೂ ಒಟ್ಟಿಗೆ ಹೇಳಿಬಿಡ್ರಿ. ಬದನೆ, ಬೆಂಡೆ, ಟೊಮೆಟೊ ಹೇಳಿ ಆಯ್ತು. ಟೊಮೆಟೊ ಹೇಳಿ ಆಯ್ತಲ್ಲ ಸರ್ ಈಗ? ಓಕೆ ಸರ್. ಬದನೆ, ಬೆಂಡೆ, ಎಲ್ಲಾ ತರಕಾರಿ. ಈಗ ಇದ ತರಕಾರಿ ಆದ್ಮೇಲೆ ನೆಕ್ಸ್ಟ್ ಮೆಣಸು. ಎಲ್ಲಾ ತರಕಾರಿಗೂ ಹೇಗೆ ಅಂತ ಒಂದ್ ಹೇಳಿಬಿಡ್ರಿ. ಸರಿ, ಇಲ್ಲಿ ನಮ್ಮ ಬದನೆ ಮತ್ತು ಮೆಣಸು ಒಂದ್ಸರ ತೆಗೆದುಕೊಂಡು ನಾವು ಬದನೆ ಮತ್ತು ಮೆಣಸನ್ನ ನಾವು ಏನ್ ಮಾಡಿದಾಗ, ನಾನು ಸ್ವಲ್ಪ ಮಟ್ಟಿಗೆ ಬೀಜೋಪಚಾರ ಸ್ವಲ್ಪ ಫಾಸ್ಟ್ ಮಾಡಿದೆ, ಹೇಳಕ್ ಹೋಗ್ಲಿಲ್ಲ. ಬೀಜೋಪಚಾರ ಸಹಿತ ನಾವು ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ಅಲ್ಲಿ 250 ಗ್ರಾಮಿಗೆ ಅಂದ್ರೆ ಇವ್ ಪ್ಯಾಕೆಟ್ ಇರ್ತಾವ ನೋಡಿ ಸರ್, ಇವ್ ಒಂದೊಂದ್ ಸಣ್ಣ ಪ್ಯಾಕೆಟ್ ಇರ್ತಾವಲ್ಲ ಬೀಜದ್ದು ರೀ. ಅಲ್ಲೇ ಎಕ್ಸಾಂಪಲ್ 250 ಗ್ರಾಮಿಗೆ 1 ml ಮ್ಯಾಕ್ಸ್, 1 ml ನೀರ್ ಅನ್ನು ಸೇರಿಸಿ 1-2 ನಿಮಿಷ ಇಟ್ಟು ಅದರಲ್ಲಿ ನಾವು ಲೇಪನ ಮಾಡಿ ನಾವು ಬೀಜೋಪಚಾರ ಮಾಡ್ಬೇಕು. ಆ ನಂತರ ನಾಟಿ ಮಾಡಿದ 28 ದಿನಗಳ ನಂತರ ಯಾವ್ದತ್ತಂದ್ರ ನಾವು ಇದು ಬದನಿ ಇದ್ರು ನಡೀತದ. ಆ ನಂತರ ನಮ್ದು ಏನು ಮೆಣಸಿದ್ರು ನಡೀತದ. 28 ದಿನಗಳ ನಂತರ ಆಕ್ಟಿವೇಟಿ, ಯಾಕಂತಂದ್ರ ನಾವು ಸಣ್ಣ ಕಾಯಿಪಲ್ಲೆ ಇರ್ತೈತಿ 18 ಕೊಡ್ಬೇಕ್ರಿ ಅಲ್ಲಿ. ಯಾಕಂತಂದ್ರ ಜೈಮ್ ಅಂದ ಇದು ಮ್ಯಾಕ್ ಗೋಲ್ಡ್ ಅಂದ್ರ ದೊಡ್ಡದ 500 ml ಇರ್ತೈತಿ. ಅಲ್ಲಿ 18 ಕೊಡ್ರಿ ರಿಸಲ್ಟ್ ಬರ್ತದ. ಅಲ್ಲಿ ಯಾವ ರೀತಿ ನೀವು ಕೊಡ್ಬೇಕಂತಂದ್ರ ಆಕ್ಟಿವೇಟಿ ನೀವು ಎಷ್ಟಂದ್ರ 6 ರಿಂದ 7 ml ಮ್ಯಾಕ್ಸ್ ಇಷ್ಟು 1 ಸ್ಪ್ರೇ ಕೊಡ್ರಿ ಸರ. ಗಿಡ ಅಲ್ಟಿ
ಆಗಿ ಏನು ಗ್ರೋತ್ ಆಗ್ತದ. ನಾವ್ ಯಾವಾಗ ಕೊಡ್ಬೇಕಂತಂದ್ರ 1 ತಿಂಗಳ 20 ದಿನಗಳ 12 ml 10ರಿಂದ 12 ml ನಡೀತದ. ಆಕ್ಟಿವ್ ಮ್ಯಾಕ್ಸ್ 30 ml, ಆಕ್ಟಿವ್ ಜೈಮ್ 30 ml 2 ಸ್ಪ್ರೇ ಸಾಕು ಸರ, ಒಳ್ಳೆ ರಿಸಲ್ಟ್ ಬರ್ತದ. ಅಂತ ಸಂದರ್ಭದಲ್ಲಿ ಬಹಳ ಕೆಂಪಾಗಿತ್ತು, ಬಹಳ ವೀಕ್ ಆಗಿತ್ತು ಅಂದ್ರೆ ನಾವು ನೋಡಿದಗಳನ್ನ ಇನ್ನೊಂದ್ ಸುಧಾರಣೆ ಆಗ್ಬೇಕಂತ ನಮ್ಮ ಮನಸ್ಸಿಗೆ ಅನಿಸ್ತೈತಂದ್ರ ಅವಾಗ ಏನ್ ಮಾಡಿರ್ತಂದ್ರ ಈ 99 ಅನ್ನುವಂಥದ್ದು 19 ಏನೈತಲ್ಲ ಅದನ್ನ 2 ಬಾಕ್ಸ್ 1 ಬಾಕ್ಸ್ ಮಾತ್ರ ಹಾಕಿದ್ರ ಸಾಕ, ಸಖತ್ ರಿಸಲ್ಟ್ ಬರ್ತದ ಸರ. ಇವಾಗ ಏನ್ ಮಾಡ್ತಿ ಟೋಟಲ್ ಆಗಿ ಏನಾಯ್ತಂದ್ರ ಈಗ ಹೂ ಬಿಡ್ತಿ. ಹೂ ಬಿಟ್ಟ ತಕ್ಷಣ ನಾವ್ ಏನ್ ಮಾಡ್ಬೇಕು ಅವಾಗ ಅಂದಾಗ ನಾವ್ ಏನ್ ಮಾಡ್ಬೇಕಂತಂದ್ರ ಅವು ಎಷ್ಟು ಏರಿಯಾ ಇರ್ತತ್ತಲ್ರಿ ಅದಕ್ಕೆ ಒಂದ್ 20 ಸೇರ್ ನಾವ್ ತೆಗೆದುಕೊಳ್ಬೇಕು, ಏರಿಯಾ ನೋಡ್ಕೋಬೇಕು. ಆಗ ಆ ಏನು 20 ಸೇರ್ 19 ಗೊಬ್ಬರ ಆಗಿರ್ಬೋದು, ಏರಿಯಾ ಗೊಬ್ಬರ ಆಗಿರ್ಬೋದು, ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ನಾವು ಆಕ್ಟಿವಿಟಿ ಆ ಒಂದು ಏರಿಯಾದ ಪ್ರಕಾರ ನಾ ಹೇಳಾಕತ್ತೇನ್ರಿ. ಒಂದು ಅರ್ಧ ಎಕರೆ ಅಂತ ತಿಳ್ಕೊಂಡ್ರಿ, ಅಲ್ಲಿ ಆಕ್ಟಿವಿಟಿ ಏನ್ ಮಾಡ್ಬೇಕಂತಂದ್ರ 100 ml ಆಕ್ಟಿವ್ ಜೈಮ್ 200 ml ಪ್ಲಸ್ 100 ml ನೀರು, ಇದನ್ನೊಟ್ಟು ಸೇರಿಸಿ ಏನ್ ಮಾಡ್ಬೇಕು ಅದು ಒಂದು 20 kg ಇರುವಂತ ಗೊಬ್ಬರಕ್ಕೆ ನಾವು ಏನ್ ಬೇಕು ಕಲಿಸಿ ಏನ್ ಮಾಡ್ಬೇಕಂದ್ರ 1 ಮುಟ್ಟಿಗೆಯನ್ನ ನಾವು ಏನು 3 ಗಿಡದ ಬುಡಕ್ಕೆ ಇಡಬೇಕು. 3 ಗಿಡದ ಬುಡಕ್ಕೆ ಇಟ್ಟು ಏನ್ ಮಾಡ್ಬೇಕು ನಾವು ನೀರ್ ಹಾಸ್ಬೇಕು, ಹಸಿ ಇರಬೇಕು. ಅದಕ್ಕೆ ನಾವ್ ಇಟ್ಟಾಗ ಅದು ಆಟೋಮೆಟಿಕ್ ಆಗಿ ಕರಗ್ತದ, ಸಖತ್ ರಿಸಲ್ಟ್ ಬರ್ತದ. ಪ್ಲಾಟ್ ಹಸಿ ಇರಬೇಕು, ಹಸನಾಗಿರ್ಬೇಕು, ಮದ್ದಿನ ಮೇಲೆ ಹೊಡಿಬೇಕು ಅನ್ನುವಂಥದ್ದು ಇದು ಎಲ್ಲರಿಗೂ ಕಂಪಲ್ಸರಿ ಇದ್ದಂಥದ್ದು. ಇದು ಪರ್ ಎಕರೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಮೆಣಸಿನಕಾಯಿ, ಮೆಣಸು ಇದಕ್ಕೆ ಹೇಗೆ ಕೊಡ್ತೀರಿ? ಸೇಮ್ ಸರ್, ಮೆಣಸು ಬದನೆಕಾಯಿ ಸೇಮ್ ಸರ್, ಏನ್ ಪರವಾಗಿಲ್ಲ. ಸೇಮ್. ಒಂದ್ ವೇಳೆ ಇನ್ನೊಂದ್ ಏನತ್ತಂದ್ರ ನಾವು ಸ್ವಲ್ಪ ಮಟ್ಟಿಗೆ ಅವರು ಚಟ್ನಿ ಮಾಡಿ ಹಂಗ ಕಸ ತಕ್ಕೋತು ನೀರ್ ಹಾಕೋತ 2 ತಿಂಗಳು 3 ತಿಂಗಳು 4 ತಿಂಗಳು ಒಯ್ತಿರ್ತಾರೆ ಇವ್ ಎರಡನ್ನ. ಅವಾಗೂ ಸಹಿತ ಏನ್ ಮಾಡ್ಬೇಕು ನಾವು ಆಗಲೇ ಯಾವ ರೀತಿ ಗೊಬ್ಬರ ಕೇಳಿನಲ್ರಿ ಆ ರೀತಿ ಹಾಕೋತ ಹೋಗೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋಮಪ್ಪ ಸರ್. ಕೆಲವರು ಕೇಳಿದ್ರು ಭತ್ತ ಕೇಳಿದ್ರು. ಭತ್ತ ನಾಟಿ ಮಾಡಿ ಆದ 15 ದಿನದ ಮೇಲೆ ನೀವು ಸ್ಪ್ರೇ ಕೊಡ್ಬೇಕು. ಮೊದಲನೇ ಸ್ಪ್ರೇ ಆದ 15 ದಿನದ ಮೇಲೆ ಪುನಃ ಒಂದು ಸ್ಪ್ರೇ ಕೊಡ್ಬೇಕು. ಅಥವಾ ರೈತರು ಸ್ಪ್ರೇ ಮಾಡೋದಿಲ್ಲ, ನಾನು ಖಾಲಿ ಯೂರಿಯಾ ಮಾತ್ರ ಹಾಕ್ತೇನೆ, ಭತ್ತಕ್ಕೆ ಜಾಸ್ತಿ ಗೊಬ್ಬರ ಹಾಕ್ಲಿಕ್ಕೆ ಹೋಗೋದಲ್ಲ ನೀಚೆ ನಮ್ಮ ಕಡೆ. ಸೊ ಅವ್ರಿಗೆ ಏನ್ ಹೇಳಿ ಅಂತ ಹೇಳಿದ್ರೆ ಯೂರಿಯಾ ಹಾಕ್ತಾರೆ ಕೆಲವರು, ಯೂರಿಯಾ ರಾಕ್ ಏನಾದ್ರು ಬಿತ್ತುತ್ತಾರೆ, ಭತ್ತಕ್ಕೆ ಬಿತ್ತನೆ ಮಾಡೋದು ಯೂರಿಯಾ ರಾಕ್ ಅಲ್ವಾ. ಸೊ ಅವ್ರಿಗೆ ಹೇಳಿ ಆ ಬಿತ್ತನೆ ಮಾಡುವ ಮೊದಲು ಯೂರಿಯಾ ಇದ್ರೆ ಯೂರಿಯಾದ ಜೊತೆಗೆ ನಮ್ಮ ಲಿಕ್ವಿಡ್ ಫರ್ಟಿಲೈಸರ್ ಮಿಕ್ಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಉಂಡೆ ಕಟ್ಟತ್ತೆ, ಗಟ್ಟಿ ಆಗತ್ತೆ. ಓಕೆ, ಸೊ ಅವ್ರಿಗೆ ಏನ್ ಮಾಡ್ಬೇಕು, ಮರಳಿದೆಯಲ್ಲ ಹೊಯ್ಗೆ, ಸ್ಯಾಂಡ್ ಅಂತ ಹೇಳ್ತೀವಿ, ಸ್ಯಾಂಡಿಗೆ ಫಾರ್ ಎಕ್ಸಾಂಪಲ್ 1 ಎಕರೆ ಇದ್ರೆ ಒಂದು 3-4 ಬುಟ್ಟಿ ಅಥವಾ 3 ಬುಟ್ಟಿ ಅಥವಾ 4 ಬುಟ್ಟಿ ಹೊಯ್ಗೆ, ಮರಳು ಅಥವಾ ಸ್ಯಾಂಡ್ ಅಂತ ಹೇಳ್ತೀವಿ, ಅದಕ್ಕೆ ನಾವು 1 ಎಕರೆಗೆ ಸಮೀರ 300 ml ಆಕ್ಟಿವ್ 80 ಗೋಲ್ಡ್, 500 ml ಝೈಮು, 500 ml ಮ್ಯಾಕ್ಸ್, ಇದನ್ನು ಹೊಯ್ಗೆ ಜೊತೆಗೆ ಮಿಕ್ಸ್ ಮಾಡಿ ಅಡಿಗೆ ಪಾಲಿಥಿನ್ ಪ್ಲಾಸ್ಟಿಕ್ ಅಡಿ ಹಾಕೋಬೇಕು. ಹೊಯ್ಗೆ ಜೊತೆಗೆ ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಿದ ಮರಳನ್ನು ಯೂರಿಯಾ ಅಥವಾ ಪೊಟ್ಯಾಶ್ ಅಥವಾ ರಾಕ್ ಏನಿರುತ್ತೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ತಳಿಬೇಕು. ಓಕೆ, ಬುಡಕ್ಕೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಅಂಡ್ ಟೀ ಮತ್ತೆ ಕಾಫಿ ಕೇಳಿದಿರಿ. ಟೀ ಏನ್ ಕೇಳಿದ್ರೆ ಒಂದು ಗಿಡ ಇರುತ್ತೆ, ಎಲೆ ಕೊಯ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಟೀ ಎಲೆಗಳ ಬೆಳವಣಿಗೆ, ಅದು ಎಲೆ ಕೊಯ್ತಾ ಇರ್ತೀವಿ, ಬಲಿತ ಎಲೆ ಕೊಯ್ತಾ ಇರ್ತೀವಿ, ಇನ್ನೊಂದು ಎಲೆ ಬೆಳಿತಾ ಇರುತ್ತೆ. ಎಲೆ ಬೆಳೆಯುವ ಸಮಯದಲ್ಲಿ ಒಂದು ಸ್ಪ್ರೇ ಕೊಡ್ಬೇಕು. ಓಕೆ, ಆಮೇಲೆ ಒಂದ್ ಸೆಕೆಂಡ್, ಎಸ್, ಒಂದು ಎಲೆ ಪ್ರತಿ ಬಾರಿ ಎಲೆ ಕಿತ್ತಾಗ ಒಂದು ಸ್ಪ್ರೇ, ಎಲೆಗಳು ಬೆಳೆಯುವಾಗ ಒಂದು ಸ್ಪ್ರೇ. ಸೊ ಹಾಗೆ ಕಾಫಿನೂ ಸಹ ಸೇಮು, ಪ್ರತಿ ಬಾರಿ ಕಾಫಿ ಕಿತ್ತಾಗ ಒಂದು ಸ್ಪ್ರೇ, ಮತ್ತೆ ಫ್ಲವರ್ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗತ್ತೆ. ಎಷ್ಟು ml? ಎರಡಕ್ಕೂ ಹೇಳ್ತೀನಿ. ಆಕ್ಟಿವ್ 80 ಗೋಲ್ಡ್ ಅಥವಾ ಆಕ್ಟಿವ್ 80 1 ಲೀಟರ್ ನೀರಿಗೆ ಅರ್ಧ ml, ಆಕ್ಟಿವ್ ಝೈಮ್ 1 ml, ಆಕ್ಟಿವ್ ಮ್ಯಾಕ್ಸ್ 2 ml. ಓಕೆ, ಸೊ ಯೂಸ್ ಮಾಡ್ಕೊಳ್ಳಿ ಅಂಡ್ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋಮಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸೊ ಥ್ಯಾಂಕ್ ಯು. ಐ ಹೋಪ್ ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಆಲ್ಮೋಸ್ಟ್ ನಮ್ಗೆ ನಮ್ಮ ಪ್ರಕಾರ ಎಲ್ಲ ಕವರ್ ಆಗಿದೆ. ಸೊ ನೆಕ್ಸ್ಟ್ ಬೇಕಾದ್ರೆ ನಿಮ್ಮ ಲೀಡರ್ಸ್ ಗಳಿಗೆ ಹೇಳಿ ನೆಕ್ಸ್ಟ್ ಈ ಸೆಷನ್ ಅನ್ನು ನೆಕ್ಸ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೋಮಪ್ಪ ಸರ್, ಥ್ಯಾಂಕ್ ಯು. ಅಂಡ್ ಎಲ್ಲ ಲೀಡರ್ ಗಳಿಗೆ ರಾಘು ಸರ್,
ರಾಘು ಸರ್ ಅರೇಂಜ್ ಮಾಡಿ ಕೊಟ್ಟಿದ್ದಕ್ಕೆ ರಾಘವೇಂದ್ರ ಸರ್ ನನ್ನ ಅಪ್ಲೈನ್ ಥ್ಯಾಂಕ್ ಯು ಸೋ ಮಚ್ ರಾಘು ಸರ್ ಇದ್ದಾರಾ? Yes. Thank you. Yes, thank you so much, Somappa sir and Uday sir. Wonderful information. 100% ಇದು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಿದೆ. ನಿಜವಾಗ್ಲೂ ಒಂದು ಡಿಫ್ರೆಂಟ್ ಆಗಿ ಬಂದಿ ಒಂದು ಸೆಷನ್ ಅನ್ನುವಂಥದ್ದು. ಸೊ ಗೆಸ್ ಕೂಡ ಮಾಡಿರ್ಲಿಕ್ಕಿಲ್ಲ. ಸೊ ನೀವು ಕೇಳಿರೋದು ಕ್ವಶನ್ ಇರ್ಬೋದು, ಅದಕ್ಕೆ ಅವರ ಆನ್ಸರ್ ಇರ್ಬೋದು, ಆ ಪ್ರತಿಯೊಂದು ಆನ್ಸರ್ ಅಲ್ಲಿ ಕೂಡ ತುಂಬಾ ನಿಖರತೆ ಇದೆ, ತುಂಬಾ ಕ್ಲಿಯರ್ ಆಗಿ ಕ್ಲಿಯರ್ ಇತ್ತು. ಸೊ ತುಂಬಾ ಎಲ್ರಿಗೂ 100% ಹೆಲ್ಪ್ ಆಗುತ್ತೆ. ಇಲ್ಲಿ ಅಟೆಂಡ್ ಆಗಿರೋ ಪ್ರತಿಯೊಬ್ರು ಕೂಡ ಈ ಒಂದು ಬೆನಿಫಿಟ್ ತಗೊಳ್ಳಿ. ಅಂಡ್ ಫೈನಲಿ ನೀವು ಕೂಡ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ, ಅದನ್ನ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿ, ನಿಮ್ಗೆ ನಾವೇನು ಇವತ್ತು ಪ್ರಾಡಕ್ಟ್ ಅನ್ನ ಸೆಲ್ಫ್ ಯೂಸ್ ಮಾಡಿ ಅಂತ ಹೇಳ್ತೇವೆ. ಸೊ ನೀವು ಕೂಡ ನಿಮ್ಮ ಒಂದು ತೋಟಕ್ಕಿರ್ಬೋದು ಅಥವಾ ನೀವು ಆ ಬೆಳೆನ ನಿಮ್ಮ ರೈತರಿಗೆ ಕೊಟ್ಟು ಅದನ್ನ ಫಾಲೋ ಅಪ್ ಮಾಡೋದು, ಅದರ ರಿಸಲ್ಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಿದಾಗ ಇನ್ನು ನಿಮ್ಮ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗಾದ್ರೂ ಅಲ್ಲಿ ಹೇಳಿರುವಂತದ್ದು ಆ ಕ್ಲಾರಿಟಿ ಸಿಗ್ಲಿಲ್ಲ ಅಥವಾ ನೀವು ಅಲ್ಲಿ ನೋಟ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಹೇಳಿರೋ ಸ್ಪೀಡ್ ಆದ್ರೆ, ಸೊ ಈ ವಿಡಿಯೋನ ರೆಕಾರ್ಡಿಂಗ್ ಆಗಿದೆ, ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಕೂಡ ಅದನ್ನ ಶೇರ್ ಮಾಡ್ತೇವೆ. ಅದ್ ಲಿಂಕ್ ನಿಮ್ಗೆ ಸಿಗುತ್ತೆ ಎಲ್ರಿಗೂ ಕೂಡ. ಅಲ್ಲಿಂದ ನೀವು ಇದನ್ನ ಬೆನಿಫಿಟ್ ನ ತಗೊಳ್ಬಹುದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಆಲ್ ದ ಲೀಡರ್ಸ್, ಸೋಮಪ್ಪ ಸರ್, ಉದಯ್ ಸರ್ ಅಂಡ್ ಸೋಮಪ್ಪ ಸರ್ ನ ಇಂಟ್ರೊಡ್ಯೂಸ್ ಮಾಡಿರುವಂತ ಹನುಮಂತ್ ಸರ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಅಶ್ವಿನಿ ಮೇಡಮ್ ಅಂಡ್ ಪವಿತ್ರ ಮೇಡಮ್, ವೀರು ಸರ್. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಬ್ಯೂಟಿಫುಲ್ ಒಬ್ಬ ಸ್ಪೆಷಲ್ ಪರ್ಸನ್ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರ. ಸೊ ಸೋಮಪ್ಪ ಸರ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಹೆಲ್ಪ್ ತಗೊಳ್ಳಿ. ಎಸ್ ಸರ್. ಎಲ್ರು ಓಕೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಟ್ರೈನಿಂಗ್ ತಗೊಂಡಿದ್ದೀರಿ. ನಾಳೆ ಪ್ರತಿಯೊಬ್ರು ನಿಮ್ಮ ಎಸಿಡೆಂಟ್ ಅಪ್ಲೈನಿಗೆ ಪ್ರತಿಯೊಬ್ರು ನಾಳೆ ಮಿನಿಮಮ್ 1,000 ರೂಪಾಯಿ, ಒಂದು ಆಕ್ಟಿವಿಟಿ ಗೋಲ್ಡ್, ಒಂದು ಆಕ್ಟಿವ್ ಝೈಮ್, ಒಂದು ಆಕ್ಟಿವ್ ಮ್ಯಾಕ್ಸ್ ಇರುವಂತಹ ಫೋಟೋವನ್ನು ನಿಮ್ಮ ಗ್ರೂಪಿಗೆ ಹಾಕಿ. ನಿಮ್ಮ ಹತ್ರ ಇರ್ಲೇಬೇಕು, ಪ್ರತಿಯೊಬ್ಬರ ಹತ್ರ ಮಿನಿಮಮ್ ಒಂದು 500 ml ಆಕ್ಟಿವಿಟಿ ಗೋಲ್ಡ್, 500 ml ಆಕ್ಟಿವ್ ಝೈಮ್, 500 ml ಆಕ್ಟಿವ್ ಮ್ಯಾಕ್ಸ್. ಇದು ಪ್ರತಿಯೊಬ್ರು 3 ಬಾಟಲ್ ನಿಮ್ಮ ಹತ್ರ ಇರ್ಲೇಬೇಕು. ಅದರ ಫೋಟೋವನ್ನು ನಿಮ್ಮ ಗ್ರೂಪಿಗೆ ಹಾಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡಿಯರ್ ಲೀಡರ್ಸ್, ಇವತ್ತೇನು ನೀವು ಇಲ್ಲಿ ಅಟೆಂಡ್ ಆಗಿದ್ದೀರಾ, ನೀವೆಲ್ಲರೂ ಕೂಡ ನೀವು ಈ ಒಂದು ಕಾರ್ಯಕ್ರಮದ ಫೀಡ್ಬ್ಯಾಕ್ ಅನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಎಸ್ಪೆಷಲಿ ಮಿಷನ್ 2020 ಗ್ರೂಪ್ ಅಲ್ಲಿ, ಡೈರೆಕ್ಟರ್ ಅಂಡ್ ಅಬೌವ್ ಇದ್ದವರು ಮಿಷನ್ 2020 ಗ್ರೂಪ್ ಅಂಡ್ ಅದರ್ ಗ್ರೂಪ್ ಅಲ್ಲಿ ಕೂಡ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಥ್ಯಾಂಕ್ ಯು ಅಥವಾ ನಿಮ್ಗೆ ಏನೇ ಅದನ್ನ ಈ ಒಂದು ಅರೇಂಜ್ಮೆಂಟ್ ಮಾಡಿರುವಂತ ಕಂಪ್ಲೀಟ್ ಆಗಿ ಈ ಒಂದು ಸೆಷನ್ ಕಾರ್ಯಕ್ರಮನ ನಡೆಸ್ಕೊಂಡಿರುವಂತ ಸೋಮಪ್ಪ ಸರ್ ಬಗ್ಗೆ ಇರ್ಬೋದು ಅಥವಾ ಉದಯ್ ಸರ್ ಬಗ್ಗೆ ಥ್ಯಾಂಕ್ ಯು ಹೇಳ್ಬೇಕಂತ ಡೈರೆಕ್ಟ್ ಆಗಿ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ಇವಾಗ ಟೈಮ್ ಇಲ್ಲ, ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡ್ಕೊಬಹುದು. ಥ್ಯಾಂಕ್ ಯು ಒನ್ ಅಂಡ್ ಆಲ್.